ಅವ್ರು ಗುರುತಿಸ್ಕೊಂಡು ಸರ್ ಏನು ಅಪ್ಡೇಟ್ ಆದರೂ ಟೆಕ್ನಿಕಲಿ ಅಪ್ಡೇಟ್ ಆಗ್ಬೋದು. ಹೌದು, ಸ್ವಭಾವ ಮತ್ತು ಮುಗ್ಧತೆ ಅಪ್ಡೇಟ್ ಆದರೆ ಅದು ಒಳ್ಳೇದಲ್ಲ ಅಂತ ನಾನು ಅನ್ಕೊಳ್ತೀನಿ. ಇನೋಷನ್ಸ್ ಇದೆ, ಎಲ್ಲರಲ್ಲೂ ಇರ್ತದೆ. ಆದರೆ ಈ ಒತ್ತಡದೊಳಗೆ ಅದು ಸ್ವಲ್ಪ ಸಂಪೂರ್ಣವಾಗಿ ಒಂದು ಮರೆಯಾಗಿ ಅದು ತೋರಿಕೆ ಕಾಣೋದಿಲ್ಲ. ಇನ್ನೋಸೆನ್ಸ್ ಕಡಿಮೆ ಆಗ್ತದೆ. ಅದನ್ನು ತೋರಿಸ್ಬೇಕು ಅನ್ನೋಂಥ ಪ್ರಸಂಗಗಳು ಅವ್ರಿಗೆ ಬರೋದಿಲ್ಲ. ಒಬ್ಬರು ಕ್ರಾಫ್ಟ್ ಟೀಚರ್ ಇದ್ದರು ಯಾವಾಗಲ್ಲವರು, ಅವರು ಅದನ್ನು ಬಾಲ್ಯದೊಳಗೆ ನಾವು 8th 9th ಇದ್ದಾಗ ಆ ಕಿಂದರ್ ಜೋಗಿಯನ್ನು ಹೇಳಿದ್ರೆ ನಾವು ಮರುದಿವ್ಸನಾಗ ಇಂಥದ್ದನ್ನು ಬರೀಬೇಕಲ್ಲ ಅನ್ನುವಂಥ ಒಂದು ಅಪೇಕ್ಷೆ ಹುಡ್ತಿತ್ತು. ಆ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ, ಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ. ನಾನು ಚಂದ್ರಲೋಕಕ್ಕೆ ಹೋದರೆ ಇಸ್ರೋದವ್ರು ಮಾಡಿದ ತಪ್ಪು ಅಂತ ಒಂದು ಪದ್ಯ ಬರೆದೆ ನಾನು. ಈ ಹಾಸ್ಯದ ರೀತಿಯೊಳಗೆ ಹೇಳ್ತಾರೆ, ಬಡಿಗೆ ಹಿಡ್ಕೊಂಡು ಮುದುಕ ಹಿಂಗೆ ತಲೆ ಅಲಗಾಡ್ಸ್ಕೊಂತ ನೆಲ್ದಾಗ ಚೆಂದ ಇಟ್ಕೊಂಡು ಯಾಕೆ ಹೋಗ್ತಾನೆ ಅಂದ್ರೆ ಕಳ್ಕೊಂಡು ಬಾಲ್ಯ ಹುಡುಕಾಡ್ತಿರ್ತಾನೆ. ಮನುಷ್ಯನಿಗೆ ಉಸಿರಿಲ್ಲ, ಆ ಬೀಜಕ್ಕೆ ಬಸರಿಲ್ಲ. ನಾನು ಮೊಬೈಲ್ ಬಳಸೋದ್ರ ಬಗ್ಗೆ ಭಾಳ ಮಂದಿ ತಕರಾರು ಇರ್ತಿದ್ದಾಗ ಮೊಬೈಲ್ನೊಳಗೆ ಇನ್ಬಿಲ್ಟ್ ಡಿಕ್ಷನರಿ ಐತೆ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡ್ರಿ, ಸುಲಭವಾಗಿ ಅವರು ಆ ಕಡೆಗೆ ಆಕರ್ಷಿತರಾಗ್ತಾರೆ. ತಮ್ಮ ಶಬ್ದ ಬಂದ್ರೆ ಹುಡುಕಾಡ್ತಾರೆ. ಮಕ್ಕಳಿಗೆ ಬೇಕಾದಷ್ಟೇ ಕೃತಿಗಳನ್ನು, ಅಷ್ಟೇ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ನಾವು ಅವ್ರಿಗೆ ಕೊಟ್ಟು ಓದುವ ಅಭಿರುಚಿ ಹುಟ್ಟಿಸಿದ್ರೆ ಅವ್ರು ಹುಡುಕೊಂಡು ಬರ್ತಾರೆ. ಒಂದು ಸಲ ಒಂದು ಶಾಲೆಯೊಳಗೆ ಎಲ್ಲ ಹುಡುಗರು ಹೋದ್ಮೇಲೆ ನಾವು ಅಷ್ಟೇ ನಿಂತಾಗ ಒಂದು ಹುಡುಗ ಬಂದು, ಸರ ನನ್ನ ಹತ್ರ ರೊಕ್ಕಿಲ್ಲ, ಈಗ ಏನು ಹೇಳಿದ್ರಲ್ಲಿ ಕತೆ ಪುಸ್ತಕ ಐತಲ್ಲ ಇದನ್ನು ನಾನು ತೊಗೊತೀನಿ, ನಾಳೆ ನಾನು ನಮ್ಮ ಸರ್ ಕೈ ತಂದು ರೊಕ್ಕ ಕೊಡ್ತೀನಿ ರೀ, ಈ ಪುಸ್ತಕ ನನಗೆ ಕೊಡ್ರಿ. ಕೃಷಿ ಇವತ್ತೇನಾಗ್ಯದ, ನಮ್ಮೂರಾಗ ಕೃಷಿ ಮಾಡೋರು, ನಮ್ಮ ಕಾಲಕ್ಕಿದ್ದು ಕೃಷಿ ಮಾಡೋರಿಗೆ ಈಗಿನ ಮಕ್ಕಳಿಗೆ ಭಾಳ ವ್ಯತ್ಯಾಸ ಇದೆ. ಈಗಿನ ಯುವಕರಿಗೆ ಅವರು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾರೆ, ಅದಕ್ಕೆ ಸೆಟ್ ಮಾಡ್ತಾರೆ, ಬಿತ್ತಾರೆ, ಬರ್ತಾರೆ, ಬೆಳೆ ತೊಗೋತಾರೆ, ಸರಿ ದುಡಿತಾರೆ, ಅದ್ಭುತ ದುಡಿತಾರೆ, ಗೌರವ ತೋರಿಸ್ತಾರೆ, ಅದಕ್ಕೆ ತಕ್ಕಂಗೆ ಗಳಿಸ್ತಾರೆ. ಆದರೆ ಆಗಿನ ನೆಲದ ಜೊತೆಗಿನ ಸಂಪರ್ಕ ಅವ್ರಿಗಿಲ್ಲ. ಆತ್ಮೇಯರೇ ನಮಸ್ಕಾರ. ಶರಣಾರ್ಥಿ. ಕನ್ನಡದ ಅನೇಕ ಕವಿಗಳು, ಸಾಹಿತಿಗಳು, ಬರಹಗಾರರು ಬೇರೆ ಬೇರೆ ದಿಕ್ಕಿನತ್ತ ಸಾಗಿ ಒಂದು ದಡವನ್ನು ಸೇರ್ತಾರೆ. ಆದರೆ ಪ್ರಬುದ್ಧ ಮನಸ್ಸಿನ ಕವಿಗಳು, ಸಾಹಿತಿಗಳು ತಮ್ಮ ತಮ್ಮ ಮಟ್ಟಕ್ಕೆ ಆಲೋಚನೆ ಮಾಡಿ ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ. ಆದರೆ ನಾವು ಒಂದು ಕಾಲದಲ್ಲಿ ಮಕ್ಕಳಾಗಿರ್ತೇವೆ. ಬೆಳೆದ ಮೇಲೆ ಆ ಮಗುವಿನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿಫಲರಾಗಿಬಿಡ್ತೀವಿ. ವಿ ಫಾರ್ಗೆಟ್ ಅವರ್ ಗೋಲ್ಡನ್ ಟೈಮ್, ದ್ಯಾಟ್ಸ್ ಚೈಲ್ಡ್ಹುಡ್. ಆದರೆ ಯಾರು ಮಕ್ಕಳ ಮನಸ್ಸನ್ನು ಗ್ರಹಿಸಿ ಮಕ್ಕಳ ಮಟ್ಟಕ್ಕೆ ಬರೆದು ಮಕ್ಕಳಿಗೆ ರಂಜನೆಯಾಗುವ ರೀತಿಯಲ್ಲಿ ಯಶಸ್ವಿ ಆಗ್ತಾರೋ ಅದು ನಿಜವಾದ ಮಕ್ಕಳ ಸಾಹಿತ್ಯ. ಈಗ ಜಾಗತಿಕ ಸಂದರ್ಭದಲ್ಲಿ ಈ ಕಾಮಿಕ್ಸ್ ಯುಗ ಬಂದಮೇಲೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದಮೇಲೆ ಈಗ ಓದು, ಗ್ರಹಿಕೆ ಬಹಳ ವಿಭಿನ್ನ ಬಣ್ಣಗಳಿಂದ ಕೂಡಿದ್ರಿಂದ ಮಲ್ಟಿ ಕಲರ್ ಅಂತ ಕರಿತೀವಿ. ಆ ಮಕ್ಕಳ ಓದಿನ ವಿಧಾನ ಬದಲಿಯಾಗಿದೆ. ಇಂಥ ಸಂದರ್ಭದಲ್ಲೂ ಕೂಡ 3.5 ದಶಕಗಳ ಕಾಲ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿದ್ದು ನಿವೃತ್ತಿಯಾದ ನಂತರವೂ ಮಕ್ಕಳ ಸಾಹಿತ್ಯದ ಮೇಲೆ ಕೃಷಿ ಮಾಡಿರುವ ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರ ಬದುಕಿನ ಸಾಹಿತ್ಯದ ಅನೇಕ ಮಗ್ಗಲುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ ಸರ್. ನಮಸ್ಕಾರ ಸರ್. ಸರ್, ಈಗ ನೀವು ಸಾಹಿತ್ಯದ ವಿದ್ಯಾರ್ಥಿನೇ ಹೌದು. ಆದರೆ ಏನು ಸಾಹಿತ್ಯದ ಪ್ರಕಾರದಲ್ಲಿ ಮಕ್ಕಳ ಸಾಹಿತ್ಯ ಅಂತೇನು ಇರಂಗಿಲ್ಲ. ಇಲ್ಲ, ಮಕ್ಕಳ ಸಾಹಿತ್ಯದ ಬರಹನೂ ಇರಂಗಿಲ್ಲ, ಮಕ್ಕಳ ಸಾಹಿತ್ಯ ಅಂತೂ ಇರಂಗಿಲ್ಲ. ಆದರೆ ಬಹಳ ಅಪರೂಪಕ್ಕೆ ಮಕ್ಕಳ ಸಾಹಿತಿಗಳು ಅಂತ ಅಲ್ಲಲ್ಲಿ ಗುರುತಿಸಲ್ಪಡ್ತಾರೆ. ನೀವು ಯಾಕೆ ಈ ಮಕ್ಕಳ ಸಾಹಿತ್ಯದ ಕಡೆಗೆ ಹೋದ್ರಿ? ಯಾಕಿದು ನಿಮ್ಮನ್ನು ಆಕರ್ಷಣೆ ಮಾಡ್ತು? ನಾನು ವಿಶೇಷವಾಗಿ ಬಾಲ್ಯದಲ್ಲಿ ಅತ್ಯಂತ ಮುಕ್ತವಾಗಿ ಇಡೀ ಸಂಭ್ರಮವನ್ನು ಬಾಲ್ಯದೊಳಗೆ ಅನುಭವಿಸಿದ್ನಲ್ಲ, ಆ ಅನುಭವಿಸಿದಂತಹ ಸಂಗತಿಗಳೆಲ್ಲ ಸಂಪೂರ್ಣವಾಗಿ ಇನ್ನೂ ನನಗೆ ಹೃದ್ಗತ ಅದ. ಅವು ತಕ್ಷಣ ಯಾವುದನ್ನು ನೆನೆಸ್ತೀನಿ, ಅದರ ಇಡೀ ಆದ ಚಿತ್ರಣ ಸ್ಪಷ್ಟವಾಗಿ ನನ್ನ ಕಣ್ಮುಂದೆ ಬಂದು. ನಮಗೂ ಬಾಲ್ಯ ಇತ್ತು ಸರ್, ನಾವು ಮುಗ್ಧರಾಗೇ ಇದ್ವಿ. ಆದ್ರೆ ಆ ಮುಗ್ಧತೆ ಬೆಳೆದಂಗೆಲ್ಲ
ನಿಮಗೆ ಗೊತ್ತಿರಬೇಕು, ಟ್ಯಾಗೂರ್ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಮಗು ಯಾವಾಗ ಅದಕ್ಕೆ ಮುಗ್ಧತೆ ಇರ್ತದೆ, ಜ್ಞಾನ ಇರಂಗಿಲ್ಲ. ಜ್ಞಾನ ಬಂದಮೇಲೆ ಮುಗ್ಧತೆ ಹೋಗಿಬಿಡುತ್ತಂತ, ಮುಗ್ಧತೆ ಮಾಯ ಆಗಿಬಿಡುತ್ತಂತ. ನಾವು ಮುಗ್ಧತೆ ಮಾಯ ಆದ ಸಂದರ್ಭದಲ್ಲಿ ಆ ಮುಗ್ಧತೆಯನ್ನು ನೆನೆಸ್ಕೊಂಡು ಹೆಂಗೆ ರೀಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅದೊಂದು ಅದಕ್ಕೆ ನಿಮ್ಮ ಮುಗ್ಧತೆ ಇವತ್ತಿನವರೆಗೂ ಇರುವ ನಿಮ್ಮ ಮುಗ್ಧತೆಯ ಕಾರಣ ಅಂತೀರಿ? ಹೌದು. ನನಗೆ ಒಬ್ಬ ಮಕ್ಕಳ ಮನೋವಿಜ್ಞಾನಿ ಮತ್ತು ಮಕ್ಕಳ ಬರಹಗಾರನ ಹೇಳ್ತಾರೆ, ನನಗಿನ್ನೂ 14 ವಯಸ್ಸಕ್ಕಿಂತ ಹೆಚ್ಚಾಗಿಲ್ಲ ಅಂತ. ಅವ್ರು ಹೇಳೋ ಮಾತನ್ನು ನಾನು ಆಲೋಚನೆ ಮಾಡಿದಾಗ ನನಗೆ ಈಗಲೂ ಅದೇ ಖುಷಿ ಅನ್ನಿಸ್ತು. ಆ ಮಗುವಾಗಿನ 14 ವರ್ಷ, 10 ವರ್ಷ, 12 ವರ್ಷ ಹೀಗೆ ಇರುವಂತಹ ಒಂದು ಬದುಕಿನ ಚಿತ್ರಣ ಐತಲ್ಲ, ಬದುಕಿನ ಜೀವಂತಿಕೆ ಐತಲ್ಲ, ಅದು ಶಾಶ್ವತವಾಗಿ ಇರಲಿ ಅನ್ನುವಂಥದ್ದು. ಮತ್ತು ನಾನು ಅದೇನೇ ಅಂತ ಅನುಭವಿಸ್ತೀನಿ. ಈಗ ನಿಮ್ಗೆ 70 ವರ್ಷ ಇದ್ರೂ 7 ವರ್ಷದ ಮಗುವಿನ ಮನಸ್ಥಿತಿನ ನೀವು ಅರ್ಥ ಮಾಡ್ಕೋಬಲ್ರಿ, 7 ವರ್ಷದ ಜೀವನಾನುಭವಕ್ಕೆ ನೀವು ಜಾರಿ ಹೋಗಬಲ್ರಿ. ಜಾರಿ ಅಲ್ಲ, ಅದರ ಸಂಪೂರ್ಣವಾಗಿ ತನ್ಮಯ ಆಗಬಲ್ಲ. ಮೊನ್ನೆನೇ ಮುಂಡ್ರಿಗಿ ಒಳಗೆ 1ರಿಂದ 6ನೇ ವರ್ಗದ ಮಕ್ಕಳ ಜೊತೆಗೆ ನಾನು ಸಂವಾದ ಮಾಡುವಾಗ ಆ ಮಕ್ಕಳಿಗೆ ನನಗೇನು ವ್ಯತ್ಯಾಸ ಅನ್ನಿಸ್ಲಿಲ್ಲ. ಅವರು ನನ್ನನ್ನು ಬೇರೆಯವ ಅಂತ ಪರಿಗಣಿಸಲಿಲ್ಲ. ನನ್ನ ಜೊತೆಗೆ ಕತೆ ಹೇಳಿದರು, ನನ್ನ ಜೊತೆಗೆ ಹಾಡು ಹಾಡಿದರು. ಆ ಬೆರೆಯುವಿಕೆ ಅವರು ನನ್ನೊಂದಿಗೆ ಈ ಸಾಧ್ಯ ಆಗುತ್ತೆ ಅಂತಂದ್ರೆ ನಾನು ಅವ್ರ ಮನೋಸ್ಥಿತಿಗೆ ಮತ್ತು ಆ ಒಂದು ಇಂಗಿತಕ್ಕೆ ಭಾಳ ಸಮೀಪದೇನೆ ಅನ್ನುವಂಥದ್ದು ಮೇಲಿನ ಮೇಲೆ ನಾನು ಬೇರೆ ಬೇರೆ ಕಡೆ ಹೋದಾಗೆಲ್ಲ ಪರೀಕ್ಷೆ ಮಾಡ್ತೀನಿ. ಈ ಪ್ರಾಥಮಿಕ ಶಾಲೆಗೆ, ಹೈಸ್ಕೂಲ್ಗೆ ಹೋದಾಗೆಲ್ಲ ಅದು ನನಗೆ ಇನ್ನೂವರೆಗೂ ಅದೇ ರೀತಿಯ ಅನುಭವವನ್ನು ನೀಡುತ್ತದೆ. ಹೀಗಾಗಿ ಆ ಮುಗ್ಧತೆ ನನಗೆ ಇನ್ನೂ ಭಾಳ ಒಂದು ರೀತಿ ಅದು ನನ್ನ ದೊಡ್ಡ ಇದೂ ಹೌದು, ಶಕ್ತಿನೂ ಹೌದು, ಅದರ ಜೊತೆಗೆ ದೊಡ್ಡ ದೌರ್ಬಲ್ಯನೂ ಅಂತ ಅನಿಸೋ ಅಷ್ಟರ ಮಟ್ಟಿಗೆ ನಾನು ಅದನ್ನು ಕಂಡುಕೊಂಡ್ಬಿಟ್ಟೆ. ಎಲ್ಲ ಕವಿಗಳು ಕವಿತೆಗಳನ್ನು ಬರೆಯೋಕೆ ಆರಂಭ ಮಾಡೋದು ಪ್ರೇಮ ಕವಿತೆಗಳಿಂದ ಪ್ರಾರಂಭ ಮಾಡ್ತಾರೆ ಸರ್. ನೀವು ಮತ್ತು ಮಕ್ಕಳ ಲೆವೆಲ್ಗೆ ಹೋದ್ಮೇಲೆ ಪ್ರೇಮ ಕವಿತೆಗಳು ಬರೆಯುವಂಥ ಜಂಜಾಟ ಬರಲಿಕ್ಕಿಲ್ಲ ಅಂತೀರಿ, ಅಥವಾ ನಿಮಗೂ ಅನುಭವ ಆಯಿತಾ? ಇಲ್ಲ, ನಾನು ಮೊದಲು ಬರೆದಿದ್ದು ಮಕ್ಕಳ ಇದ್ರ ಬಗ್ಗೆ ಬರಿಬೇಕು ಅನ್ನೋಂಥ ಅಭಿಲಾಷೆ ಇತ್ತು. ಆದರೆ ಮೊದಲು ಬರೆದದ್ದು ನಾನು ಚಿಕ್ಕ ಚಿಕ್ಕ ಪ್ರೇಮ ಚುಟುಕುಗಳನ್ನೇ ಬರೆದೆ. ಅವು ಪ್ರಕಟ ಆಗಲಿಲ್ಲ, ಆದರೆ ಅದು ಈ ಬುಕ್ನೊಳಗೆ ಅದಾವ ಅವು. ಆದರೆ ನನಗೆ ಮಕ್ಕಳು ಹುಟ್ಟಿದ ನಂತರ ಆ ನನ್ನ ಬಾಲ್ಯದ ಜೀವಂತಿಕೆಗೆ ಸಂಪೂರ್ಣವಾದಂತಹ ಪ್ರೇರಣೆ ಸಿಕ್ತು. ಹೀಗಾಗಿ ನನಗೆ 83ಕ್ಕೆ ಮಗ ಹುಟ್ಟಿದರೆ 85ರಿಂದ ನಾನು ಸಮೃದ್ಧವಾಗಿ ಈ ಮಕ್ಕಳ ಸಾಹಿತ್ಯ ಕೃಷಿ ಒಳಗೆ ತೊಡ್ಕೊಂಡ್ಬಿಟ್ಟೆ. ನನಗೆ ಅದು ಹೇಗೆ ತೊಡ್ಕೊಂಡೆ, ಹೇಗೆ ಬರಲಿಕ್ಕೆ ಹತ್ತಿದೆ ಅನ್ನೋದು ಗೊತ್ತಾಗಲಾರದಷ್ಟು ಮಟ್ಟಿಗೆ ನಾನು ಅದರ ತನ್ಮಯ ಆಗಿಬಿಟ್ಟಿದ್ದೆ. ಆ ಮಗಳ ಬಾಲ್ಯದ ಜೊತೆಗೆ ಅವರ ಚಟುವಟಿಕೆಗಳು, ಹೌದು, ಆ ಚಟುವಟಿಕೆ ಜೊತೆಗೆ ನಾನು ಸಂಪೂರ್ಣವಾಗಿ ತನ್ಮಯವಾಗಿ ಅದನ್ನು ಅನುಭವಿಸ್ಲಿಕ್ಕೆ ಹತ್ತಿದೆ, ಅದನ್ನು ಅಕ್ಷರ ರೂಪಕ್ಕೆ ಇಳಿಸಿದೆ. ಈಗ ನೀವು ಸರ್ ನಿಮ್ಮ ಬಾಲ್ಯ ಅಷ್ಟು ಮುಗ್ಧವಾಗಿತ್ತು ಅನ್ನೋದಕ್ಕೆ ಎಲ್ಲೆಲ್ಲಿ ಕಳೆದ್ರಿ? ಯಾವ ಬಾಲ್ಯದ ಅನುಭವ ನಿಮಗೆ ಭಾಳ ರಸಾನುಭವವನ್ನು ಕೊಡ್ತು? ನಾನು ಬಾಲ್ಯದೊಳಗಿದ್ದಾಗನೇ ಹೆಚ್ಚು ಕಡಿಮೆ 1.5 ವರ್ಷ 2 ವರ್ಷದಿದ್ದವನೇ ತಾಯಿಯನ್ನು ಕಳ್ಕೊಂಡ ಕಾರಣಕ್ಕೆ ನನಗೆ ಇಡೀ ಊರು ಜನ, ಗಂಡು ಮಕ್ಕಳೇ ಇರಲಿ ಹೆಣ್ಮಕ್ಳೇ ಇರಲಿ, ಎಲ್ಲರೂ ಆ ಪ್ರೀತಿಯಿಂದ ನೋಡ್ಕೊತ ಏನು ಬಂದ್ರಲ್ಲ, ಆ ನೋಡುವಾಗ ಅವರು ನನಗೇನು ಪ್ರೀತಿ ಕೊಟ್ಟರಲ್ಲ, ಆ ಪ್ರೀತಿ ಕೊಟ್ಟದ್ದಕ್ಕೆ ಅದ್ರ ಜೊತೆಗೆ ನನಗೆ ಒಂದಿಷ್ಟು ವಿಶೇಷ ಸವಲತ್ತುಗಳನ್ನು ಕೊಡ್ತಾರೆ ಏನೋ ಅನ್ನೋಷ್ಟರ ಮಟ್ಟಿಗೆ ನಾನು ಎಲ್ಲ ಚಟುವಟಿಕೆಗಳನ್ನು ಎಲ್ಲರೂ ಭಾಳಷ್ಟು ಪ್ರೋತ್ಸಾಹ ಕೊಡ್ತೀನಿ. ಅದು ನಿಮ್ಗೆ ಅನಾಥ ಪ್ರಜ್ಞೆ ಕಾಡಲಿಲ್ಲ? ತಾಯಿ ಇಲ್ಲ ಕಾಡಲಿಲ್ಲ. ನನ್ನ ತಾಯಿಯ ತಾಯಿ, ನನ್ನ ತಾಯಿಯ ಮಲತಾಯಿ ಅವರು. ನನ್ನ ಅಜ್ಜನಿಗೆ 2 ಹೆಂಡರು. ನಮ್ಮ ತಾಯಿ ಮೊದಲನೇ ಹೆಂಡತಿ ಮಗಳು. ಆದರೆ ನಮ್ಮ ಅಜ್ಜಗಿದ್ದಂಥ ಇನ್ನೊಬ್ಬ ಹೆಂಡತಿ ಅಂದರೆ ನಮ್ಮ ಅವಳು ಮಲತಾಯಿ, ಆಕೆ ಎಷ್ಟರ ಮಟ್ಟಿಗೆ ನಮ್ಮ ಜೋಪಾನ ಮಾಡಿಲ್ಲ ಅಂದರೆ ನಮಗೆ ತಾಯಿ ನೆನಪೇ ಬರಲಾರ್ದಷ್ಟರ ಮಟ್ಟಿಗೆ ಜೋಪಾನ ಮಾಡಿದ್ದು ಅಂದ್ರೆ ಅಜ್ಜಿ ಅಮ್ಮ. ಆಕೆ ಈಗಲೂ ನನ್ನ ಜೊತೆಗೇನೆ ಅದ. ಆಕೆಯ ಎಲ್ಲ ಗುಣಗಳು ಮತ್ತು ಆಕೆ ಏನೇನು ಕನಸು ಕಾಣ್ತಿದ್ಲು, ಆಕೆಯ ಮನಸ್ಸಿನೊಳಗೆ ಏನೇನು ಇತ್ತು ಅದೆಲ್ಲ ನನಗೆ ಈಗಲೂ ಅರ್ಥ ಆಗುತ್ತೆ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಆಕೆಗೆ ಅರ್ಥ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ ನಾನು 5ನೇ ವರ್ಗಕ್ಕೆ ಶಾಲೆಗೆ ಹೋಗುವವರೆಗೂ ನನ್ನ ಅಜ್ಜಿ ಮಲಿ ಕುಡಿದು ಬೆಳೆದೀನಿ. ಆ ತಾಯಿ ಇಲ್ಲದ ಹಿನ್ನೆಲೆಯೊಳಗೆ ನಾ ಬೆಳೆದದ್ದು ಅಜ್ಜಿ ಮಲಿ ಕುಡಿದು ಬೆಳೆದೀನಿ. ಹೀಗಾಗಿ ಆ ಅಜ್ಜಿ ಕುರಿತಾಗಿ ಏನೂ ಬರೆಯೋಕ್ಕಾಗೋದಿಲ್ಲ ನನಗೆ. ಅಜ್ಜಿ ಕುರಿತಾಗಿ ಆಗಲಿಕ್ಕೂ ಆಗಿಲ್ಲ ಇನ್ನೂವರೆಗೂ. ಆ ಅಜ್ಜಿ ನನ್ನೊಂದಿಗೆ ಇದ್ದಾಳೆ, ನಾನು ಅಜ್ಜಿಯೊಂದಿಗೆ ಇದ್ದೀನಿ. ಈ ಜಗತ್ತಿನ ಇಷ್ಟೊಂದು ವ್ಯಾಪಾರಗಳು ನೋಡ್ತೀವಿ ಸರ್. ಮನುಷ್ಯ ಬೆಳೆದ ಮೇಲೆ, ವಿದ್ಯೆ ಸಿಕ್ಕ ಮೇಲೆ ನಮ್ಮ ಮೂಲ ಸಂಸ್ಕಾರವನ್ನು ಬಿಟ್ಟು, ಮುಗ್ಧತೆಯನ್ನು ಬಿಟ್ಟು ನಾವು ಬಹಳ ವ್ಯಾವಹಾರಿಕ ಆಗ್ತೀವಿ. ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಯಾವುದೇ ಸಾರ್ವಜನಿಕ ಜೀವನದಲ್ಲಿ. ಅದು ನಾನು ನಿಮ್ಮನ್ನು ಸುಮಾರು 30 ವರ್ಷಗಳಿಂದನೂ ನೋಡ್ತಾ ಇದ್ದೀನಿ. ಆ ಇನೋಸೆನ್ಸ್ ಇದೆಯಲ್ಲ, ಆ ಬರಹಗಾರನಿಗೆ ಆ ಇನೋಸೆನ್ಸ್ ಇದ್ರನ್ನೇ ಬರಲಿಕ್ಕೆ ಸಾಧ್ಯನೋ, ಅಥವಾ ಭಾಳ ಚಂದ ಬರೋದು, ಮುಗ್ಧವಾಗಿ ಬರೋದು, ಭಾಳ ಮುಗ್ಧ ಇಲ್ಲದೆ ಇರುವಂಥ ಹಿಪೋಕ್ರಸಿನೂ ಸಾಧ್ಯ ಇದೆಯಲ್ಲ ಒಬ್ಬ ಬರಹಗಾರನಿಗೆ? ಬರಹಗಾರನಿಗೆ ಐತಿ. ಆದರೆ ಅದು ಹಾಗೆ ಬರೋದಂದ್ರೆ ಅವನು ತಾನೇ ವಂಚನೆ ಮಾಡ್ಕೋದು.
ವಂಚನೆ ಮಾಡ್ಕೊಂಡ್ರೆ ಸರ್ ಅವ್ನು ಒಳ್ಳೆ ಕವಿ ಅನಿಸ್ಕೊಳ್ತಾನಲ್ಲ. ಅನಿಸ್ಕೊತಾನ, ಒಳ್ಳೆ ಮಕ್ಕಳ ಕವಿನೂ ಅನಿಸ್ಕೊಳ್ತಾನ. ಅನಿಸ್ಕೊತಾನ. ಅದು 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 ಅಪಾಯ ಅಲ್ಲ. ಯಾಕಂದ್ರೆ ನಾನು ಆ ರೀತಿ ಬರೆದಿರುವಂತಹ ಒಳ್ಳೆ ಕವಿಗಳನ್ನು ನೋಡಿದ್ದೀನಿ, ಒಳ್ಳೆ ಒಳ್ಳೆ ಕವಿತೆಗಳನ್ನು ನೋಡಿದ್ದೀನಿ, ಆದರೆ ಒಳ್ಳೆ ಕವಿಗಳನ್ನು ನೋಡಲಿಲ್ಲ. ಕವಿ ಅವನು ಏನು ಮುಗ್ಧತೆ ಇರಬೇಕಿತ್ತು ಅದು ಇರಲಿಲ್ಲ. ಆಗ ನನ್ನ ಹುಡುಕಾಟದಲ್ಲಿ ನನಗನ್ಸಿದ್ದೇನೆಂದರೆ ಬಹುಶಃ ಈ ಮಕ್ಕಳ ಕವಿತೆಗಳನ್ನು ಬರೆದು ಮಕ್ಕಳ ಮುಗ್ಧತೆಯನ್ನೇ ಇಟ್ಕೊಂಡಿರೋರು ಅಂದರೆ ಚಂದ್ರಗೌಡ ಕುಲಕರ್ಣಿ ಸರ್ ಅಂತ ನನಗೆ ಅನ್ನಿಸ್ತು. ಅದಕ್ಕಿರುವಂಥ ಬೇಸಿಕ್ ರೀಸನನ್ನು ನಾವು ತಿಳ್ಕೊಬೇಕಲ್ಲ ವೈಜ್ಞಾನಿಕವಾಗಿ. ಅದಕ್ಕೆ ನನ್ನ ತಂದೆ ಕಾರಣ ಅಂತ ಅನ್ನಿಸ್ತದೆ. ಅವನಿಗೆ ಗೊತ್ತಿದ್ದದ್ದು ಗೋದ್ಲಿ, ಹಕ್ಕಿ, ದನಗಳು ಇಷ್ಟು ಬಿಟ್ಟರೆ ಬೇರೆ ಜಗತ್ತೇ ಇದ್ದಿಲ್ಲ ಅವನಿಗೆ. ಅವನ ಮುಗ್ಧತನ ಅದ್ಭುತವಾದಂಥ ಮುಗ್ಧತನ. ಬರೀ ಹೊಲ, ಒಡ್ಡು, ಮನೆ, ಬಿತ್ತುವುದು, ಬೀಜ, ಕುಂಟಿ, ಕೂರ್ಗಿ, ಎತ್ತುಗಳು ಮೇಯಿಸೋದು, ಪೂರ್ಣ ಪ್ರಮಾಣದ ಕೃಷಿಕ. ಅಷ್ಟೇ ಮುಗ್ಧ. ಹೆಚ್ಚು ಮಾತಿದ್ದಿಲ್ಲ. ಕೆಲವೇ ಜನರ ಜೊತೆಗೆ ಮಾತು, ಅದು ಕೆಲವೇ ಮಾತುಗಳು. ಹೀಗಾಗಿ ಆತನನ್ನು ನಾನು ಬಾಲ್ಯದಿಂದ ನನ್ನ ಅಜ್ಜಿ ಜೊತೆ ನಾ ಬೆಳೀತಿದ್ರು ಸಹಿತ ನನ್ನ ತಂದೆಯನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ. ಅವ ನಾನು ಮಲ್ಕೊಂಡ ಬಂದು ಹಿಂಗೆ ಕಾಲು ಹೆಚ್ಕೋದು, ಬಹಳ ವಾತ್ಸಲ್ಯ ಇತ್ತು. ಇಲ್ಲ ತಾನು ತಿನ್ನುವಾಗ ತಾನು ಒಂದು ತುತ್ತು ನನಗೆ ತಿನ್ಸೋದು, ಇದೆಲ್ಲ ಮಾಡ್ತಿದ್ದಲ್ಲ, ಮಾತಾಡಿರ್ತಿದ್ದಿಲ್ಲ. ಆದ್ರೆ ಅವ ಮೌನವಾಗಿ ತೋರಿಸೋ ಪ್ರೀತಿ, ಮೌನ ಪ್ರೇಮ, ಮೌನವಾಗಿ ಆತ ಮೌನ ಪ್ರೇಮದ ದಿವ್ಯಾನುಭವ. ಹೌದು, ದಿವ್ಯಾನುಭವ. ಆ ಎತ್ತಿನೊಂದಿಗೆ ಏನು ಮತ್ತು ಗ್ವಾದ್ಲಿ, ಹಿತ್ಲ, ಹೊಲದ ಜೊತೆಗೆ ಏನು ಒಡನಾಟ ಇತ್ತಲ್ಲ ಒಂದು ಆ ಮುಗ್ಧತೆ ಏನು ಕೊಟ್ಟದ ಬಹುಶಃ ನನಗೆ ಒಂದು ಶಕ್ತಿ ಕೊಟ್ಟದು. ಆ ಮುಗ್ಧತೆ ಉಳಿಲಿಕ್ಕೆ ಆತನನ್ನು ನಾನು ಬಾಲ್ಯದಿಂದ ಸಂಪೂರ್ಣವಾಗಿ ನಿರೀಕ್ಷೆ ಮಾಡ್ಕೋತಾನೆ ಬೆಳ್ಕೊಂಡು ಬಂದದ್ದು ನನಗೆ ಆ ಶಕ್ತಿ. ಐರನಿ ಏನಂದ್ರೆ ಸರ್, ಅದೇ ಮುಗ್ಧತೆನ ನೀವು ನಿಮ್ಮ ಮಕ್ಕಳಲ್ಲಿ ಸಣ್ಣ ಹುಡುಗಿದ್ದಾಗ ಕಂಡ್ರಿ, ಬಟ್ ಈಗ ಬೆಳೆದ ಮೇಲೆ ಮಕ್ಕಳಲ್ಲಿ ಆ ಮುಗ್ಧತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ತಂದೆ ಆ ಮುಗ್ಧತೆ ನಿಮಗೆ ಬಂತು, ಅಜ್ಜಿ ಮುಗ್ಧತೆ ಬಂತು, ಈಗ ನಿಮ್ಮ ಮಕ್ಕಳಿಗೆ ಆ ಮುಗ್ಧತೆ ಇಲ್ಲ ಅಂತ ಅನಿಸಿದಾಗ ಇದಕ್ಕೆ ಕಾರಣ ಏನಿರ್ಬೋದು ಅಂತ ಅನಿಸ್ತದೆ. ಇತ್ತೀಚೆಗೆ ನಾನು ಬಹಳ ದೊಡ್ಡ ವಿಜ್ಞಾನಿ ಕಿರಣ್ ಕುಮಾರ್ ಸರ್ ಜೊತೆ ಮಾತಾಡಬೇಕಾದಾಗ ಒಂದು ಮಗುವಿಗೆ ಗುಣ ಅನ್ನೋದು ಅದು ಗರ್ಭ ಸಂಸ್ಕಾರದಿಂದ ಬಂದಿರ್ತದೆ, ಜೆನೆಟಿಕ್ ಆಗಿ ಬಂದಿರ್ತದೆ ಅಂತ ಹೇಳಿದ್ರು. ಆ ಗರ್ಭ ಸಂಸ್ಕಾರದ ಸಂದರ್ಭದಲ್ಲಿ ಅಲ್ಲಿ ತಾಯಿ ಪಾತ್ರನೂ ಇರ್ಬೋದಲ್ಲ, ತಾಯಿಯ ಜೀನ್ಸು ಇರ್ಬೋದು. ಹಾಗಾಗಿ ಆ ಮುಗ್ಧತೆಯನ್ನು ಕಾಣದೇ ಇರೋದು ನೀವೇನನ್ನ ಹುಡುಕ್ತೀರಿ? ಅದು ಬಹುಶಃ ಅವರು ಕಲಿಯೋ ಹಂತದವರೆಗೂ ನಾನು ಆ ಮುಗ್ಧತೆಯನ್ನು ಅವರನ್ನು ಗುರುತಿಸ್ತಿದ್ದೆ. ಈಗಲೂ ಇದೆ, ಆದರೆ ಅವರು ತೋರಿಸ್ಕೊಳ್ಳಲಾರ್ದೇ ಬೇರೆ ಜಗತ್ತಿನ, ವ್ಯಾವಹಾರಿಕ ಜಗತ್ತಿನ ಜೊತೆಗೆ ಅವರು ಸಂಪೂರ್ಣವಾಗಿ ತನ್ಮಯದಕ್ಕೆ ಅದು. ನಾನು ಅವ್ರು ಇಲ್ಲ ಅಂತ ಆರೋಪ ಮಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ಆದ್ರೆ ನಾ ಹೇಳೋದು ಈಗ ಚಂದ್ರಗೌಡರನ್ನ ನೋಡಿದಾಗ ಈಸ್ ಅ ಮ್ಯಾನ್ ಆಫ್ ಇನ್ನೋಸೆನ್ಸ್ ಅಂತ ನಮ್ಗೆ ಅನಿಸ್ತತಿ. ಆದ್ರೆ ಅದೇ ನಾವು ಯಾರು ನೋಡಿದಾಗ ಅದು ಅನ್ಸಂಗಿಲ್ಲ ನಮ್ಗೆ. ಏನೋ ಬೆರ್ಕಿತನ ಇರ್ತದೆ, ಜಾಣತನ ಇರ್ತದೆ, ಡಿಪ್ಲೊಮಸಿ ಅಂತಾರೆ ಕರೀರಿ, ಕಾಲದ ಕರೆ ಅಗತ್ಯ ಅಂತಾರೆ ಕರೀರಿ. ಆದ್ರೆ ಅದು ಶಾಶ್ವತವಾಗಿರುವಂಥದ್ದಲ್ಲ. ಈ ಯುನಿಕ್ ಕ್ವಾಲಿಟಿ ಅನ್ನೋದು ಎಲ್ಲರ ಹತ್ರ ಇರುವಂಥದ್ದಲ್ಲ, ಶಾಶ್ವತ ಅಲ್ಲ ಅದು. ಅವರ ನನ್ನ ಮುಗ್ಧತೆ ಬಗ್ಗೆನೇ ಕೆಲವು ಸಲ ಅವ್ರು ತಾವು ಇದ್ದು ಈಗ ಹೊಸ ರೀತಿಯೊಳಗೆ ಅಪ್ಡೇಟ್ ಆಗಿದ್ದ ಜೊತೆಗೆ ಅವ್ರು ನನಗೂ ಹೇಳ್ತಾರೆ, ಈ ಮುಗ್ಧತೆ ಈಗಿನ ಕಾಲಕ್ಕೆ ಹೊಂದೋದಿಲ್ಲ ಅನ್ನೋ ಮಟ್ಟಿಗೆ ಅವರೇ ಹೇಳ್ತಾರೆ. ಅದಕ್ಕೆ ಅವರು ಬೇರೆ ರೀತಿ ಈಗ ಅಪ್ಡೇಟ್ ಆಗ್ಯಾರ, ಅಥವಾ ವ್ಯಾವಹಾರಿಕ ಜಗತ್ತಿಗೆ ಅಥವಾ ತನ್ನ ಈ ಆಧುನಿಕ ಜಗತ್ತಿನ ಜೊತೆಗೆ ಅವ್ರು ಗುರುತಿಸ್ಕೊಂಡ್ರೆ. ಏನು ಅಪ್ಡೇಟ್ ಆದರೂ ಟೆಕ್ನಿಕಲಿ ಅಪ್ಡೇಟ್ ಆಗ್ಬೋದು. ಹೌದು, ಸ್ವಭಾವ ಮತ್ತು ಮುಗ್ಧತೆ ಅಪ್ಡೇಟ್ ಆದರೆ ಅದು ಒಳ್ಳೇದಲ್ಲ ಅಂತ ನಾನು ಅನ್ಕೊಳ್ತೀನಿ. ಇನ್ನೋಸೆನ್ಸ್ ಇದೆ, ಆದ್ರೆ ಅದು ಮರೆ ಅವ್ರಿಗೆ ಅಂತಲ್ಲ, ಒಟ್ಟು ಇನ್ನೋಸೆನ್ಸ್ ಗುಣ ಹೇಳ್ತೀನಿ. ಐತಿ, ಇನ್ನೋಸೆನ್ಸ್ ಇದೆ, ಎಲ್ಲರಲ್ಲೂ ಇರ್ತದೆ. ಆದರೆ ಈ ಒತ್ತಡದೊಳಗೆ ಅದು ಸ್ವಲ್ಪ ಸಂಪೂರ್ಣವಾಗಿ ಒಂದು ಮರೆಯಾಗಿ ಅದು ತೋರಿಕೆ ಕಾಣೋದಿಲ್ಲ. ಇನ್ನೋಸೆನ್ಸ್ ಕಡಿಮೆ ಆಗ್ತದೆ. ಅದನ್ನು ತೋರಿಸ್ಬೇಕು ಅನ್ನೋಂಥ ಪ್ರಸಂಗಗಳು ಅವ್ರಿಗೆ ಬರೋದಿಲ್ಲ. ಅವಕಾಶಗಳು ಸಿಗಲಾರ್ದಾಗ ಅವರು ಏನು ಮಾಡ್ತಾರೆ ಅಂದರೆ ಮತ್ತೆ ಅದಕ್ಕೇ ಹೆಚ್ಚು ಒತ್ತು ಕೊಟ್ಟು ಅದೇ ಇದರೊಳಗೆ ಭಾಗವಹಿಸಿ. ನೀವು ನಿಮ್ಮ ತಂದೆಯ ಮುಗ್ಧತೆ ಹೇಳಿದ್ರಿ, ಅಜ್ಜಿಯ ಪ್ರೀತಿ ಹೇಳಿದ್ರಿ. ನೀವು ಈ ಶಿಕ್ಷಣ ಸಿಕ್ಕ ಮೇಲೆ ಸಾಹಿತ್ಯದ ವಿದ್ಯಾರ್ಥಿ ಆದ್ರಿ. ಅದರ ಎಲ್ಲವನ್ನು ಬಿಟ್ಟು ಮಕ್ಕಳ ಸಾಹಿತ್ಯದ ಕಡೆಗೆ ನಾನು ಹೋಗಬೇಕು, ಹೆಂಗೆ ಬರೆದ್ರೆ ಮಕ್ಕಳ ಸಾಹಿತ್ಯಕ್ಕೆ ಪ್ರೇರಣೆ ಆಗ್ತದೆ ಅಂತ ನಿಮ್ಗೆ ಅನಿಸ್ತು? ಯಾರು ನಿಮ್ಗೆ ಇದಕ್ಕೆ ಪ್ರೇರಕ ಶಕ್ತಿ ಈ ಸಾಹಿತ್ಯಕ್ಕೆ ಬರಲಿಕ್ಕೆ? ಒಂದದ್ದು ಮುಗ್ಧತೆ, ಎರಡನೇದು ಯಾವ ಕವಿ ಅಥವಾ ಯಾವ ಸಾಹಿತಿ ನಿಮ್ಮ ಮೇಲೆ ಇದಕ್ಕೆ ಪ್ರಭಾವವನ್ನು ಬೀರಿದ್ರು? ಈ ಪಠ್ಯದೊಳಗಿನ ಪದ್ಯಗಳನ್ನು ಓದುವಾಗ, ಹಾಡುವಾಗ, ವಾಚನ ಮಾಡುವಾಗ, ನನಗೆ ಭಜನಾ ಪದ ಕೇಳುವಾಗ, ಬಾಲ್ಯದೊಳಗೆ ಗೀ ಪದ ಕೇಳುವಾಗ ನಾನು ಯಾಕೆ ಹೀಗೆ ಬರೀಬಾರ್ದು, ನನಗೆ ಬರೆಯಕ್ಕೆ ಬರ್ತತನೇ ಇದು ಅನ್ನುವಂಥದ್ದನ್ನು ಎಲ್ಲದರಲ್ಲೂ ಹುಡುಕಾಡ್ತಿದ್ದೆ ನಾನು. ಕೀರ್ತನದೊಳಗೆ ಎಲ್ಲೇ ಹಾಡಿದ್ರು, ಯಾವ ವಚನ ಹಾಡಿದ್ರು, ದಾಸರ ಪದ, ಇವರು ದೊಂಬೆ ದಾಸರು ಬಂದು ಹಾಡಿದ್ರು, ಈ ರಾಮಕುಂಡೆಯವರು ಹಾಡಿದ್ರು ಸಹಿತ ಹಂಗೆ ನನಗೆ ಬರೆಯಕ್ಕೆ ಬರ್ತದೆ ಅಂತ ಹುಡುಕಾಡ್ತಿದ್ದೆ. ಅಂದ್ರೆ ಪ್ರಾಸವನ್ನು ಹುಡುಕಾಡ್ತಿದ್ದೆ. ಆದರೆ ಹುಡುಕಾಟದೊಳಗೆ ಈ ಶಾಲೆಯೊಳಗಿನ ಈ ಪದ್ಯಗಳ ಮಾದರಿ ಏನೈತಲ್ಲ
ಅದು ನನ್ನ ಸ್ವಭಾವಕ್ಕೆ ನನ್ನ ಮುಗ್ಧತೆಗೆ ಭಾಳಷ್ಟು ಹೊಂದಿಕೆ ಆಗಿಬಿಡ್ತು. ಹೀಗಾಗಿ ನಾನು ಅಲ್ಲಲ್ಲೇ ಪತ್ರಿಕೆಯೊಳಗೆ ಬಂದದ್ದು, ಪಠ್ಯದೊಳಗಿದ್ದದ್ದು, ಆಮೇಲೆ ಆ ಕುರಿತಾಗಿ ಅಲ್ಲಲ್ಲಿ ಸ್ವಲ್ಪ ಈ ಪದವಿ ಹಂತಕ್ಕೆ ಬಂದ ಮೇಲೆ ಮಕ್ಕಳ ಸಾಹಿತ್ಯದ ಕುರಿತಾಗಿ ಅಲ್ಲಲ್ಲಿ ಅಷ್ಟು ಓದಲಿಕ್ಕೆ ಹಚ್ಚಿದ ಕೂಡಲೇ ನನಗೆ ಆ ಸೆಳೆತ ಪ್ರಾರಂಭ. ಹೀಗಾಗಿ ಆ ಮಕ್ಕಳ ಸಾಹಿತ್ಯದ ಕುರಿತಾಗಿ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ನಿಮ್ಮನ್ನು ಆಕರ್ಷಿಸಿದ ಕವಿಗಳು ಯಾರು ಸರ್ ಮೊದಲನೇ ಮಕ್ಕಳ ಸಾಹಿತ್ಯದಲ್ಲಿ? ಮಕ್ಕಳ ಸಾಹಿತ್ಯದಲ್ಲಿ ಶಿಶು ಸಂಗಮೇಶ ಮುಂತಾದವರೆಲ್ಲ ಕತೆ ಮುಖಾಂತರ ಪರಿಚಯ ಆದರೂ ಸಹಿತ ಇವರು ಯಾರು ಶಂಭು ಬಿರಾದರ್ ಅವರು, ಆಮೇಲೆ ಕುವೆಂಪು ಅವರ ಪದ್ಯಗಳು, ಅದು ಏನು ಕಿಂದರ ಜೋಗಿ ಅಂತ ಪದ್ಯ, ಅದನ್ನು ನಮಗೆ ಹೈಸ್ಕೂಲ್ ಒಳಗಿದ್ದಾಗನ ಒಬ್ಬರು ಕ್ರಾಫ್ಟ್ ಟೀಚರ್ ಇದ್ದರು, ಯಾವಾಗಲ್ಲ ಅವರು ಅಂತ. ಅವರು ಸ್ವಾತಂತ್ರ್ಯ ಯೋಧರು ಹೌದು, ಮತ್ತು ಖಾದಿದ ಉಡುಪನ್ನೇ ಧರಿಸಿ ಲುಂಗಿ ಮತ್ತು ಒಂದು ಮೇಲೆ ಹೊದಿಕೆ ಹೊದ್ಕೊಂಡೇ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಅವರು ಅದನ್ನು ಬಾಲ್ಯದೊಳಗೆ ನಾವು 8th 9th ಇದ್ದಾಗ ಆ ಕಿಂದರ ಜೋಗಿಯನ್ನು ಹೇಳಿದ್ರೆ ನಾವು ಮರುದಿವ್ಸನ ಇಂಥದ್ದನ್ನು ಬರೀಬೇಕಲ್ಲ ಅನ್ನುವಂಥ ಒಂದು ಅಪೇಕ್ಷೆ ಹುಡ್ತಿತ್ತು. ಹಾಗಾಗಿ ಎಲ್ಲೇ ಏನು ಸಿಕ್ಕರೂ ಅದನ್ನು ಹುಡುಕಿ ಓದುವಂಥ ಒಂದು ಪ್ರಮೇಯ ಪ್ರಾರಂಭ ಆಯಿತು. ಈ ಭಾಗದೊಳಗೆ ವಿಶೇಷವಾಗಿ ನಮಗೆ ಶಂಭು ಬಿರಾದರ್ ಅವರು ನಾವು ಎಳೆಯರು ಅನ್ನುವಂಥ ಪದ್ಯಗಳನ್ನ ಹಿಡ್ಕೊಂಡು, ಆಮೇಲೆ ನಮ್ಮ ಪಠ್ಯದೊಳಗಿರುವಂಥ ಪದ್ಯಗಳ ಪ್ರೇರಣೆಯಿಂದ ನಾನು ಈ ಮಕ್ಕಳ ಸಾಹಿತ್ಯದ ಕೃತಿ ರಚನೆಗೆ ತೊಡಕೊಂಡೆ. ನಿಮ್ಮ ಭಾಳ ಜನಪ್ರಿಯ ಮಕ್ಕಳ ಕವಿತೆ ಯಾವುದು? ನಿಮಗೂ ಇಷ್ಟ ಆಗಿರಬೇಕು, ಅದು ಭಾಳಷ್ಟು ಜನರಿಗೆ ಇಷ್ಟ ಆಗಿದ್ದು ಯಾವುದು? ಇತ್ತೀಚೆಗೆ ನಾನು ಉದ್ದನೆ ಬಾಲ ಇದ್ದರೆ ಅನ್ನುವಂಥ ಒಂದು ಸಂಕಲನ, ಅದು ನನ್ನ ಚಿಲಿಪಿಲಿ ಶ್ರೀಗಂಧ ಅನ್ನೋ ಸಂಕಲನದೊಳಗಿದೆ. ಆ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ, ಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ. ಈ ಒಂದು ಪದ್ಯ ಎಲ್ಲಿ ಹೇಳಿದ್ರು ಮಕ್ಕಳು ಭಾಳಷ್ಟು ಅದನ್ನು ಸ್ವೀಕಾರ ಮಾಡ್ಯಾರ, ನನಗೂ ಖುಷಿ ಕೊಟ್ಟದ್ದೆ. ಮತ್ತು ಈ ರೀತಿಯ ವಿಸ್ಮಯ ಮತ್ತು ಅದ್ಭುತ ಪರಿಕಲ್ಪನೆ ಏನೈತಲ್ಲ, ಈ ಅದ್ಭುತ ಪರಿಕಲ್ಪನೆ ಕಟ್ಟೋದಕ್ಕೆ ನನಗೆ ತೇಜಸ್ವಿ ಕಾರಣ. ನಾನು ಪದವಿ ಹಂತದ ನಂತರ ತೇಜಸ್ವರನ ಹುಚ್ಚಿಡಿದು ಓದಿದೆ. ಅವರು ಅದ್ಭುತ ಜಗತ್ತು, ವಿಸ್ಮಯ, ಯಮಳ ಪ್ರಶ್ನೆ, ಚಿದಂಬರ ರಹಸ್ಯ, ಏನು ನೋಡಿದ್ರು ನಿಗೂಢತೆ ಕುರಿತಾಗಿನ ಅವರು ಬರೀತಿದ್ರಲ್ಲ, ಆ ನಿಗೂಢತೆ, ಬೆರಗು, ಜನಪದ ಒಗಟು, ಈ ವಚನಕಾರರಲ್ಲಿ ಬರುವಂಥ ಬೆಡಗಾಗಲಿ, ನಮ್ಮ ಜನಪದ ಹೆಣ್ಮಕ್ಳು ಹೇಳುವಂಥ ಒಡಪಾಗಲಿ, ಅದರ ಜೊತೆಗೆ ಅವರು ನಿಗೂಢತೆ ಬಗ್ಗೆ ಹೇಳುವಂಥ ಈ ಬೆರಗಿನ ಸಂಗತಿಗಳಾಗಲಿ, ಈ ಸಂಗತಿಗಳು ಮಕ್ಕಳನ್ನು ತಕ್ಷಣ ಸೆಳಿತಾವ ಅನ್ನುವಂಥ ಒಂದು ಸೂತ್ರ ನನಗೆ ಗೊತ್ತಾಯಿತು. ಹೀಗಾಗಿ ವಿಚಿತ್ರವಾದ ಕಲ್ಪನೆಗಳನ್ನು ಮತ್ತು ಅದ್ಭುತ ಕಲ್ಪನೆಗಳನ್ನು ಮತ್ತು ವಿಸ್ಮಯಗಳನ್ನು ಕೊಡುವಂಥ ಪ್ರಯತ್ನ ಏನದಲ್ಲ, ಆ ಪ್ರಯತ್ನಕ್ಕೆ ಈ ಬಾಲ ಇದ್ದರೆ ಏನಾಗ್ತಿತ್ತು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಹಿಡ್ಕೊಂಡು ನಾನು ಅದೇ ಮಾದರಿ ಒಳಗೆ ಸುಮಾರು ಒಂದು 50-60 ಪದ್ಯಗಳನ್ನು ಬರ್ದೇನೆ, ಬೇರೆ ಬೇರೆ ವಿನ್ಯಾಸ ಇಟ್ಕೊಂಡು. ಆನೆ ಹೋಗಿ ಇರುವೆ ಆದರೆ, ಇರುವೆ ಹೋಗಿ ಆನೆ ಆದರೆ, ಹಂಗೆ ಮಕ್ಕಳು ಕಲ್ಪಿಸ್ಕೊಂಡ್ರು. ನಾನು ಚಂದ್ರಲೋಕಕ್ಕೆ ಹೋದರೆ, ಇಸ್ರೋದವ್ರು ಮಾಡಿದ ತಪ್ಪು ಅಂತ ಒಂದು ಪದ್ಯ ಬರೆದೆ ನಾನು. ಇಸ್ರೋಕ್ಕೆ ನಮ್ಮ ಇದನ್ನು ಕಳಿಸಿದ ತಕ್ಷಣವೇ ಬರೆದಾಗಿಂದಾಗ ನಾನು ಮೊಬೈಲ್ನಾಗ ಟೈಪ್ ಮಾಡಿ ಪ್ರಜಾವಾಣಿ ಪತ್ರಿಕೆ ಕಳಿಸಿದೆ. ಪ್ರಜಾವಾಣಿಯಿಂದ 10 ನಿಮಿಷದಾಗ ಫೋನ್ ಬಂತು, ನೀವು ಅದು ಶುಕ್ರವಾರ ಇರಬೇಕು, ನೀವು ರವಿವಾರದ ಪತ್ರಿಕೆಗಳು ನಾವು ಪ್ರಕಟ ಮಾಡ್ತೀವಿ, ಮತ್ತು ಬೇರೆ ಆ ಪತ್ರಿಕೆಗೆ ಇದನ್ನು ಈ ಕವಿತೆ ಕಳಿಸ್ಬೇಡ್ರಿ, ಮತ್ತು ಬೇರೆ ಎಲ್ಲರೂ ಕಳಿಸಿರೇನು ಅಂತ ಕೇಳಿದರು. ನಾನು ಕರ್ಕೊಂಡು ಹೋಗ್ಲಾರ್ದನ ಅವ್ರು ದೊಡ್ಡ ತಪ್ಪು ಮಾಡಿಬಿಟ್ರು. ನಾನು ಲ್ಯಾಂಡರ್ನ್ಯಾಗ ಹೋಗ್ತಿದ್ದೆ, ಅಲ್ಲೇ ಇದ್ರೊಳಗೆ ರೋವರ್ನೊಳಗೆ ಇಳಿತಿದ್ದೆ, ಅವ್ರಿಗೆ ಏನು ಬೇಕಾದೆಲ್ಲ ಮಾಹಿತಿ ತರ್ತಿದ್ದೆ. ಆದರೆ ನನಗೊಂದು ಮಾತು ಹೇಳಲಾರ್ದ ಇಸ್ರೋದವ್ರು ತಪ್ಪು ಮಾಡಿಬಿಟ್ರ, ಅವ್ರು ಕಳಿಸ್ಬಿಟ್ರು ಅನ್ನುವಂಥ ರೀತಿ ಒಳಗೆ ಆ ಅದ್ಭುತ ಪರಿಕಲ್ಪನೆಯನ್ನು ಆ ಪದ್ಯದೊಳಗೆ ತಂದೆ. ಅದೇ ಮಾದರೊಳಗೆ ಮತ್ತೆ ನಾನು 5-6 ಪದ್ಯಗಳನ್ನು ಬರೆದೆ, ಬೇರೆ ಪತ್ರಿಕೆಯೊಳಗೆ ಬೇರೆಯವರು ಪ್ರಕಟ ಆದವು. ಆದರೆ ಅದನ್ನು ಮಾತ್ರ ದೊಡ್ಡ ಒಂದು ಅರ್ಧ ಪುಟದಷ್ಟು ವಿಸ್ತಾರವಾದ ಚಿತ್ರಗಳನ್ನ ಹಾಕಿ ಪ್ರಜಾವಾಣಿಯವರು ಪ್ರಕಟ ಮಾಡಿದರು. ಏನಿತ್ತು ಸರ್ ನಿಮ್ಮ ಕಾನ್ಸೆಪ್ಟ್? ಇಸ್ರೋದವ್ರು ಅಲ್ಲಿಗೆ ಹೋಗಬಾರ್ದು ಅನ್ನೋದಿಲ್ಲ, ನಾನು ಕರ್ಕೊಂಡು ಹೋಗಿಲ್ಲ ಅವರನ್ನು. ಯಾರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು? ಮಗುಗೆ ಅನಿಸ್ತದ. ಹೌದು. ಏನು ಮಾಡ್ತಿತ್ತು ಮಗು ಅಲ್ಲಿ ಕರ್ಕೊಂಡು? ನಾನು ಹೋಗಿ ಕರ್ಕೊಂಡು ಹೋಗಿದ್ದು, ನಾನು ಇಳಿತಿದ್ದೆ, ಅವ್ನು ಚಂದ್ರನ ಕಿವಿ ಹಿಂಡಿ ಕೇಳಿ ಮಾಹಿತಿ ತೊಗೊಂಡು ಬರ್ತಿದ್ದೆ ಅವನ ಕಡೆ. ಈ ಇಸ್ರೋದವ್ರು ಕಂಡ ಚಂದ್ರ, ಮಗು ಕಂಡ ಚಂದ್ರ ಎರಡು ಬೇರೆ ಬೇರೆನ? ಯಾಕಂದ್ರೆ ಈ ಚಂದ್ರ ಭಾಳ ಬೆಳ್ಳಗೆ ಚಂದ ಕಾಣ್ತಾನ, ಅದಕ್ಕೆ ಮಗುಗೆ ಅಲ್ಲಿ ಹೋಗ್ಬೇಕು ಅನಿಸ್ತೋ ಹೆಂಗ ಸರ್? ಮಗುಗೆ ಹೋಗ್ಬೇಕು ಅನ್ನೋದು ಮುಗ್ಧತೆ ಅದೇ ಹೌದು. ಆದ್ರೆ ಇವ್ರು ನಾನು ಬಿಟ್ಟು ಹೋಗ್ಯಾರ. ನಾನು ಆದ್ರೆ ಈ ವಿಜ್ಞಾನದ ಬಗ್ಗೆನೂ ಮಗುವಿಗೆ ಆಸಕ್ತಿ ಐತಿ. ವಿಜ್ಞಾನದ ಬಗ್ಗೆನೂ ಮಗುವಿಗೆ ಆಸಕ್ತಿ ಇತ್ತು, ಕುತೂಹಲ ಐತಿ. ಅದಕ್ಕೆ ನನಗೆ ಕುತೂಹಲ ಇತ್ತಲ್ಲ, ಆ ಕುತೂಹಲಕ್ಕೆ ನನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಅನ್ನುವಂಥದ್ದು ಇದು. ಈ ಪದ್ಯನ ನಾನು ಶಾಲೆ ಒಳಗೆ ಹೇಳಿದೆ. ಒಂದು ಸಲ ಇವರು ಯಾರು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗೆ ಒಂದು ಸಭೆ ನಡೆದಿತ್ತು. ಅಲ್ಲಿ ನಾಗೇಶ್ ಹೆಗಡೆ ಅವರು ಬಂದಿದ್ದರು. ನಾವು ಇದನ್ನೆಲ್ಲ ಚಿಕ್ಕ ಚೌಪಡಿಯೊಳಗೆ ನಾನು ಒಂದು 10-15 ಕವಿತೆಗಳನ್ನ ಪ್ರಕಟ ಮಾಡಿದ್ದೆ. ಅದನ್ನು ಅವ್ರು 3-4 ವರ್ಷದೊಳಗೆ ಈ ಪದ್ಯನ ಓದ್ರಿ ನೀವು ಅಂತ ಓದಿಸಿದ್ರು ಅವರು. ನನಗೆ ಅವ್ರು ಅಷ್ಟೆಲ್ಲ ಓದಿಸಿದ ಮೇಲೆ ಅವಾಗ ಅನ್ನಿಸ್ತೀವಿ ನನಗೆ ಇದು ಇಷ್ಟೆಲ್ಲ ಅರ್ಥಗಳು ಬರ್ತಾವಂತ. ಅದನ್ನು ಇತ್ತೀಚೆಗೆ ನಮ್ಮ ವಿದ್ಯಾರ್ಥಿ ಮಿತ್ರರೊಬ್ಬರು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಹ್ಞೂ ಅದನ್ನು ವಿಡಿಯೋ ರೂಪಕ್ಕೆ ತಂದಾರೆ. ಓ ಆ ನಿಮ್ಮ ಕವಿತೆನ ಆ ಕವಿತೆಯನ್ನು ಅದನ್ನು ಸರ್ ನಾಗೇಶ್ ಹೆಗಡೆ ಅವರು ಗುರುತಿಸ್ತಾರೆ ಅಂದ್ರೆ ಡೆಫಿನೆಟ್ಲಿ ಅದು ಮೌಲ್ಯಯುತವಾಗಿರಬೇಕು ಹೌದು. ಮತ್ತು ಶಕ್ತಿಯುತವಾಗಿರ್ಬೇಕಂತ ಅರ್ಥ. ಆಮೇಲೆ ಎಷ್ಟೋ ಸಲ ನಾವು ನಿಮ್ಮ ಕವಿತೆಗಳನ್ನ ಓದಿದಾಗ ನಮ್ಗೇನು ಅರ್ಥನೇ ಆಗಲ್ಲ, ನಮ್ಗೆ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ. ಚಂದ್ರಗೌಡರು ಒಳ್ಳೆ ಕವಿಗಳನ್ನೋ ಕಾರಣಕ್ಕೆ ಮಕ್ಕಳ ಕವಿಗಳನ್ನೋ ಕಾರಣಕ್ಕೆ ಓದಬೇಕು ಹೊರತಾಗಿ ನಮ್ಗೆ ಯಾಕೆ ಅರ್ಥ ಆಗಲ್ಲ ಅಂದ್ರೆ, ಒಂದು ನಮಗೆ ಆಳವಾದ ಮನೋವೈಜ್ಞಾನ ಚಿಂತನೆಯ ಕೊರತೆ ಇರ್ಬೋದು, ಒಂದು ಇಲ್ಲ ಅಂದ್ರೆ ಆ ಮುಗ್ಧತೆ ಇಲ್ಲದೆ ಇರ್ಬೋದು. ಅವೆರಡು ಕಾರಣಗಳಿಂದ ನಮಗೆ ಮಿಸ್ ಹೊಡಿತದೆ ನೀವು ಅಂತ. ಹೊಸ ವೈಚಾರಿಕ ಜಗತ್ತಿನೊಳಗೆ ಏನು ಸಂಪೂರ್ಣ ತೆರೆದುಕೊಂಡಿರಲಿಲ್ಲ, ಆ ಮುಗ್ಧತೆ ಜೊತೆಗೆ ಅದನ್ನು ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರೆ ಒಮ್ಮೆ ವಾಚನ ಮಾಡೋ ಪ್ರವೇಶಕ್ಕೆ ಸಿಕ್ಕರೆ ಅಥವಾ ಅದನ್ನು ನಾವು ಮಕ್ಕಳ ಎದುರಿಗೆ ಓದುವಾಗ ಆ ವಿಷಯವನ್ನು ಗಮನಿಸಿಬಿಟ್ರೆ ತಕ್ಷಣ ಈಗಲೂ ಸಹಿತ ನಿಮ್ಮ ಬಾಲ್ಯಕ್ಕೆ ನೀವು ಹೋಗಿಬಿಡ್ತೀವಿ. ಆ ಬಾಲ್ಯದ ಸೆಳೆತದಿಂದ ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೆಚ್ಚು ಕಡಿಮೆ ಈ ಹಾಸ್ಯದ ರೀತಿಯೊಳಗೆ ಹೇಳ್ತಾರೆ, ಬಡಿಗೆ ಹಿಡ್ಕೊಂಡು ಮುದುಕ ಹಿಂಗೆ ತಲೆ ಅಲಗಾಡ್ಸ್ಕೊಂತ ನೆಲ್ದಾಗ ಚೆಂದ ಇಟ್ಕೊಂಡು ಯಾಕೆ ಹೋಗ್ತಾನೆ ಅಂದ್ರೆ ಕಳ್ಕೊಂಡು ಬಾಲ್ಯ ಹುಡುಕಾಡ್ತಿರ್ತಾನೆ, ಕಳ್ಕೊಂಡು ಬಾಲ್ಯನ ಹುಡುಕಾಡ್ತಿರ್ತಾನೆ. ಅದು ಒಂದು ರೀತಿ ಮನೋವೈಜ್ಞಾನಿಕವಾಗಿ ಸತ್ಯನೇ ಅದು. ಆದರೆ ಅದಕ್ಕೊಂದು ಎಲ್ಲೋ ಒಂದೊಂದು ಪಾಯಿಂಟ್ನೊಳಗೆ ಸೆಳೆತ ಬೇಕು. ಯಾವುದೋ ಒಂದು ಸೆಳೆತ ವಾಚನ ಮಾಡುವಾಗಲೋ ಮತ್ತೊಂದು ಕೇಳಿದಾಗಲೋ ಹಾಗೆ ಸೆಳೆತ ಬೇಕಾಗುತ್ತೆ. ಅದನ್ನು ಶ್ರೀಮಂತ ಔಟಿಯವರು ಸಹಿತ ಅದ್ಭುತ ರೀತಿ ಒಳಗೆ ಸಂಗೀತ ಸಂಯೋಜನೆ ಮಾಡಿ ಆಡಿಯೋ ಮಾಡ್ಯಾರ. ಎಲ್ಲಿ ಯಾರು ಸರ್? ಶ್ರೀಮಂತ ಔಟಿ ಅಂತ ಬಸವನ ಬಾಗೇವಾಡಿ ಈಗ 2 ವರ್ಷದ ಹಿಂದೆ ಅವರು ಈ ಲೋಕ ತ್ಯಜಿಸಿದರು. ಭಾಳ ಅದ್ಭುತ ಕಲಾವಿದ, ಅಂಧ ಕಲಾವಿದ. ಅವರು ಬಾಲ್ಯದೊಳಗೆ ಇದರೊಳಗಿದ್ದವರು, ನಮ್ಮ ಪುಟ್ಟರಾಜ ಗವಾಯಿಗಳ ಇದರೊಳಗಿದ್ದವರು, ಆಶ್ರಮದೊಳಗಿದ್ದವರು. ಜೊತೆಗೆ ಪುಟ್ಟರಾಜರ ಪಾತ್ರ, ಬಾಲ್ಯ ಪಾತ್ರ ಅವರೇ ಮಾಡಿದರು ಆ ಚಲನಚಿತ್ರವಾಗಿ. ಅವರು ವಿದೇಶದೊಳಗಿರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಸಂಗೀತ ಕ್ಲಾಸ್ ತಗೋತಾರೆ. ಅಷ್ಟು ಅದ್ಭುತ ಸಂಗೀತ ಕಲಾವಿದರು. ನನ್ನ 30 ಹಾಡುಗಳಿಗೆ ಅವರು ಕೇವಲ 3 ದಿವಸದೊಳಗೆ ಸಂಗೀತ ಸಂಯೋಜನೆ ಮಾಡಿದ್ರು. ಬೆಂಗಳೂರಿನವರು ಟೆಕ್ನಿಷಿಯನ್ ಬೆರಗಾದರು. ಒಂದು ಕವಿತೆಗೆ ಸಂಯೋಜನೆ ಮಾಡೋಕ್ಕೆ ನಾವೆಲ್ಲ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು, ಲಕ್ಷ್ಮೀನಾರಾಯಣ ಭಟ್ ಅವರು ಸಂಯೋಜನೆ ಮಾಡುವಾಗ ಒಂದೊಂದು ಪದ್ಯ ಸಂಯೋಜನೆ ಮಾಡ್ಬೇಕಾದ್ರೆ 2 ದಿವಸ ತೊಗೊಂಡಾರೆ ಅವರು. ಇವರು 3 ದಿವಸದಾಗ 30 ಕವಿತೆ ಮಾಡ್ಯಾರಂದ್ರೆ ಮತ್ತು ಯಾವ ಸಂಯೋಜನೆ ಎಲ್ಲಿಯೂ ಆ ಭಾವಕ್ಕೆ ಕೊರತೆ ಎಣಿಸಿಲ್ಲ. ಅಂತ ಅದ್ಭುತ ಸಂಗೀತ ಕಲಾವಿದ ಇವರು ಅಂತ ಹೇಳಿದರು. ಅದು ಸಿ ಡಿ ಆಯ್ತಾ ಸರ್? ಅದು ಸಿ ಡಿ ಆಗಿದೆ, ಅದು ಸಿ ಡಿ ಆಗಿ ಬಂದಿದ್ದರು ಸರ್. ಆಮೇಲೆ ಅದನ್ನು ಕಾರ್ಕಳದ ಒಬ್ಬರು ವಂದನಾ ರೈ ಅಂತದ ಆ ವಂದನಾ ರೈ ಅವರು ಆ ವಿಡಿಯೋ ಮಾಡಿ ಹಂಚಿಕೊಂಡ್ರೆ ಅದಕ್ಕೆ 8ರಿಂದ 10 ಲಕ್ಷ 15 ಲಕ್ಷ ಲೈಕ್ಸು ಮತ್ತು 10 ಸಾವಿರಗಟ್ಟಲೆ ಕಮೆಂಟ್ಸ್ ಬಂದು. ನನ್ನ ಒಂದು 20 ಪದ್ಯ ಅವ್ರು ಹಾಗೆ ಮಾಡಿರ್ಬೇಕು. ಆಡಿಯೋ ಆದಂಥ ಪದ್ಯಗಳನ್ನು ಅವರು ವಿಡಿಯೋ ರೂಪದೊಳಗೆ ಮಕ್ಕಳ ಕಡೆಯಿಂದ ಹಾಡಿಸಿ ಬೇರೆ ಬೇರೆ ರೀತಿಯೊಳಗೆ ಬಳಸ್ಕೊಂಡ್ರಲ್ಲ. ಯಾವೂ ಕನಿಷ್ಠ 5 ಲಕ್ಷಕ್ಕಿಂತ ಕಡಿಮೆ ಜನರು ನೋಡಲಾರ್ದಂಗೆ ಅವರು ಆ ರೀತಿ ಬಳಸ್ಕೊಂಡ್ರು. ಅವರ ಸಂಗೀತ ಗಾಯಕರು ಹಾಡಿದ್ದು ಇವರು ವಿಡಿಯೋ ಮಾಡಿ ಬಳಸ್ಕೊಂಡದ್ದು ಅದು ಇತ್ತೀಚೆಗೆ ಈಗ ಒಂದು 15 ದಿವಸದಿಂದ ಅದು ಆರ್ಟಿಫಿಷಿಯಲ್ ಇದರೊಳಗೂ ಸಹಿತ ಇಂಟೆಲೆಕ್ಚುವಲ್ ಇದರೊಳಗೂ ಸಹಿತ ಅದನ್ನು ಬಳಸ್ಕೊಂಡು ಅವರು ಮಾಡಿದ್ದು ನೋಡಿದ್ರೆ ಆ ಪದ್ಯ ಮಾತ್ರ ಅದು ನನ್ನ ಚಿಲಿಪಿಲಿ ಶ್ರೀಗಂಧ ಪದ್ಯದ ಹಿಂಭಾಗದೊಳಗೆ ನಾನು ಸಾಮಾನ್ಯ ಕವಿ ಪರಿಚಯ ಹಾಕ್ತಾರೆ, ಪುಸ್ತಕದ ಒಂದು ಸ್ವರೂಪ ಅದು. ಆದರೆ ಅದರ ಹಿಂದೆ ಆ ಕವಿತೆಯನ್ನು ನಾನು ಹಾಕೀನಿ. ಉದ್ದನೇ ಬಾಲ ಇತ್ತು ಇಲ್ಲಿ ಈಗ ಸಂಕಲನದ ಹೌದು ಹಿಂದ್ಗಡೆ ಸರ್. ಏನು ಅಂದರೆ ಬಹಳಷ್ಟು ಸಲ ಏನಾಗುತ್ತೆ ಸರ್, ಈಗ ಸರ್ಕಾರ ಬಾಲ ವಿಕಾಸ್ ಅಕಾಡೆಮಿ ಮಾಡಿದೆ, ಆಮೇಲೆ ಮಕ್ಕಳ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರೋತ್ಸಾಹ ಕೊಡುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಟೆಕ್ಸ್ಟ್ ಬುಕ್ ಕಮಿಟಿ ಇರುತ್ತೆ. ನೀವು ಇಷ್ಟೆಲ್ಲ ಗುಣಮಟ್ಟದ ಮಕ್ಕಳ ಕವಿಗಳಾಗಿದ್ದರೂ ಕೂಡ ಈ ಅಕಾಡೆಮಿಗೆ, ಈ ಶಿಕ್ಷಣ ಕ್ಷೇತ್ರದ ಕಣ್ಣಿಗೆ ಬೀಳದೇ ಇರೋದಕ್ಕೆ ನೀವು ಭಾಳ ಶಕ್ತಿ ಕೇಂದ್ರದಿಂದ ತಾಳಿಕೋಟೆ ಅಂತ ಭಾಳ ದೂರ ಇರೋದು ಕಾರಣನೋ ಅಥವಾ ನಿಮ್ಮ ಸೌಮ್ಯತೆ ಸ್ವಭಾವ ಕಾರಣನೋ? ಇಲ್ಲ, ನನ್ನ ಮೊದಲನೇ ಸಂಕಲನಕ್ಕನೇ ಬೆಣ್ಣೆಹಳ್ಳ ಸಂಕಲನಕ್ಕನೇ ನನಗೆ ಈ ಸಾಹಿತ್ಯ ಅಕಾಡೆಮಿ ಮಕ್ಕಳ ಸಾಹಿತ್ಯ ಪ್ರಶಸ್ತಿ 1990ರೊಳಗೆ. ಆನಂತರ ಈ ಬಾಲ ವಿಕಾಸ ಅಕಾಡೆಮಿ ಆದಮೇಲೆ 2017 ಗೌರವ ಪ್ರಶಸ್ತಿನೂ ಸಿಕ್ಕಿದೆ. ಆಮೇಲೆ ಪಠ್ಯಪುಸ್ತಕದೊಳಗೆ ಮಹಾರಾಷ್ಟ್ರ ಪಠ್ಯಪುಸ್ತಕದೊಳಗೆ, ಕರ್ನಾಟಕ ಪಠ್ಯಪುಸ್ತಕದೊಳಗೆ ಕವಿತೆಗಳು ಆಯ್ಕೆಯಾಗಿವೆ. ಆದರೆ ಅಷ್ಟು ಢಾಳಾಗಿ ಕಾಣಿಸೋಷ್ಟ್ರ ಮಟ್ಟಿಗೆ ಕಾರಣ ಏನಿರ್ಬೋದು ಅಂತ ಕೇಳ ಸರ್. ಯಾಕಂದ್ರೆ ಅದನ್ನು ಬರೆಯೋರೇ ಇಲ್ಲ, ಅದಕ್ಕೆ ಸ್ಪರ್ಧೆಗಳೇ ಇಲ್ಲ. ಬೇರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಅಲ್ಲಿ ಏನಾರು ನಾವು ರೆಕಗ್ನೈಸ್ ಆಗಲಿಲ್ಲ ಅಂದ್ರೆ ನಾವು ಲಾಬಿ ಮಾಡಿಲ್ಲ ಅಂತ ಅನ್ಕೋಬೋದು. ಇಲ್ಲಿ ಸ್ಪರ್ಧೆನೇ ಇಲ್ಲ, ಪೈಪೋಟಿನೇ ಇಲ್ಲ. ಆದ್ರೆ ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿ ಅವರಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ ಅಂತ ನಮ್ಗೆ ಯಾವಾಗಲೂ ಅನ್ನಿಸ್ತದೆ ಅಕಾಡೆಮಿಯ ಆಯ್ಕೆ ಸಂದರ್ಭದಲ್ಲಿ. ನೋಡಿ, ಅಕಾಡೆಮಿ ಇರೋದು ಅಕಾಡೆಮಿಕ್ ಆಗಿರುವಂಥ ವ್ಯಕ್ತಿಗಳಿಗೆ, ಆ ಕ್ಷೇತ್ರದಲ್ಲಿ ಕೃಷಿ ಮಾಡಿರುವಂಥವ್ರಿಗೆ. ಆದ್ರೆ ಭಾಳ ದುರಂತ ಏನಾದ್ರು ರಾಜಕೀಯ ಪಕ್ಷಗಳು ಯಾರೋ ರಾಜಕೀಯ ನಾಯಕರಿಗೆ ಅದರ ಅಧ್ಯಕ್ಷತೆ ಹುದ್ದೆಗಳನ್ನು ಕೊಡ್ತಾರೆ. ಅಂಥ ಆಭಾಸನೂ ನಮ್ಮ ರಾಜ್ಯದಲ್ಲಿ ನಡೀತದೆ.
ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಅಲಕ್ಷ್ಯ ಇದೆಯಲ್ಲ, ಹಾಂ. ಅದನ್ನು ಹೇಗೆ ಸಾತ್ವಿಕತೆಯಿಂದ ನಾವು ಮೇಲೆ ತರ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಈಗ ನಿಮಗೆ ಪ್ರಶಸ್ತಿ ಸಿಕ್ಕಿದೆ, ಸಂತೃಪ್ತಿ ಇದೆ, ಅದ ನಿಮಗೆ ಏನೂ ಸಿಗಲಿಲ್ಲ ಅಂದ್ರೂ ನೀವು ಮಕ್ಕಳು ಹಾಡಿದಾಗ ಹೌದು. ಅಥವಾ ಯಾರಾದರೂ ಕಲಾವಿದರು ಹಾಡಿದಾಗ ಮಕ್ಕಳು ಅದನ್ನು ಎಂಜಾಯ್ ಮಾಡಿದಾಗ ನೀವು ಖುಷಿ ಪಡ್ತೀರಿ, ಹೌದು. ಅದು ನಿಮ್ಮ ಒಳ್ಳೆತನ. ಅದರ ಆಚೆಗೆ ಒಬ್ಬ ಕವಿ ಶಾಶ್ವತವಾಗಿರ್ಬೇಕಾದ್ರೆ ಈ ರೀತಿಯ ರೆಕಗ್ನಿಷನ್ ಕೂಡ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತದೆ ವೈಯಕ್ತಿಕ. ಆ ರಿಕಗ್ನಿಷನ್ ಬಗ್ಗೆ ಹೇಳುವಾಗ ನನಗೆ ಕೆಲವು ಜನ ಈ ಪ್ರಶಸ್ತಿ ಪಡೆದದ್ದು ಮತ್ತು ಪುಸ್ತಕ ಪ್ರಶಸ್ತಿ ಪಡೆದಾಗ ಪಠ್ಯ ಪುಸ್ತಕದೊಳಗೆ ಕವಿತೆ ಆಯ್ಕೆ ಆದಾಗ ಅಲ್ಲಿ ಆಯ್ಕೆ ಸಮಿತಿಯೊಳಗೆ ಇದ್ದವರು ಹೇಳ್ತಿದ್ರು, ಇಲ್ಲ ಅಲ್ಲಿ ಏನದ ಅಂದ್ರೆ ನಾವು 4 ಜನ ಪರಿಚಯ ಇದ್ವಿ ಅಂದರೆ 8 ಜನ ಸಮಿತಿ ಆಗಿದ್ರೆ 5 ಜನರಿಗೆ ಯಾರು ಪರಿಚಯ ಇರ್ತಾರಲ್ಲ ಅವ್ರು ಕವಿತೆ ಆಯ್ಕೆ ಮಾಡ್ತಾರೆ, ಪರಿಚಯ ಇದ್ದಾರದು ಆಯ್ಕೆ ಮಾಡ್ತಾರೆ. ಹೀಗಾಗಿ ಎಂತೆಂಥ ಒಳ್ಳೆಯ ಕವಿತೆಗಳು ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ಹಿಂದಕ್ಕೆ ಉಳಿತಾವ ಅನ್ನುವಂಥ ಅಭಿಪ್ರಾಯನ ಅವರು ನನಗೆ ಹೇಳಿದ್ದು ಕೇಳೀನಿ. ನಾನು ಕೆಲವು ಸಲ ಈ ಅಕಾಡೆಮಿಯ ಪುಸ್ತಕ ಆಯ್ಕೆ ಸಮಿತಿ ಒಳಗಿದ್ದಾಗಲೂ ಸಹಿತ ಒಳ್ಳೆಯ ಕೃತಿಗೆ ಬಹುಮಾನ ಬರಲಾರ್ದ್ರೆ ಬೇರೆ ಕೃತಿಗೆ ಬಹುಮಾನ ಬರ್ತಿತ್ತು. ಯಾಕಂದ್ರೆ 3 ಮಂದಿ ಆಯ್ಕೆ ಸಮಿತಿ ಒಳಗೆ ನಾನು ಒಬ್ಬ ಮಾಡಿದ್ದು, ಅವ್ರು ಇನ್ನು 2 ಕೊಟ್ಟಂಥ ಅಭಿಪ್ರಾಯಕ್ಕೆ ಅದು ಬಹುಮತ ಪಡೆದದ್ದಕ್ಕೆ ಆ ಕೃತಿಗೆ ಸಿಗ್ತಿತ್ತು. ಈ ರೀತಿ ಆಗೋದು ಒಂದು ರೀತಿ ಇಂದಿನ ಜಗತ್ತಿನೊಳಗೆ ಸಹಜ. ಅದಕ್ಕೆ ನಾ ಹೊರಗೋದಿಲ್ಲ ಸಾಮಾನ್ಯವಾಗಿ. ಅದೊಂದು ರೀತಿ ಈ ಹಿಂದಿನ ಕಾಲದ ಇದು ಅಂತ ಒಪ್ಕೊಂಡ್ಬಿಡ್ಬೇಕಾಗತ್ತೆ ಅಷ್ಟೇ. ಹಾಂ, ನೀವು ಆ ಮುಗ್ಧತೆ ಕಾರಣದಿಂದಾಗಿ ಮಕ್ಕಳ ಕವಿತೆಗಳನ್ನು ಬರೆದ್ರಿ. ಹೌದು. ಇನ್ನೊಂದು ಕಡೆ ನಿಮಗೆ ಈ ಆಧ್ಯಾತ್ಮದ ಬಗ್ಗೆ ಭಾಳ ಆಸಕ್ತಿ ಇದೆ. ನಿಮ್ಮ ತ್ರಿಪದಿಗಳು, ನಿಮ್ಮ ಬೇರೆ ಕವಿತೆಗಳು, ಮಕ್ಕಳ ಕವಿತೆಗಳನ್ನು ಹೊರತುಪಡಿಸಿ ಇತರ ಕವಿತೆಗಳಲ್ಲಿ ಆ ಸ್ಪಿರಿಚುವಲ್, ಆ ಆಧ್ಯಾತ್ಮ ಅಥವಾ ಅನುಭವದ ನೆರಳನ್ನು ನಾವು ಕಾಣ್ತೇವೆ. ಅದಕ್ಕೆ ಏನು ಕಾರಣ ಸರ್? ಒಂದು ನಾವು ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವ್ರಿಗೆ ಆ ಸೆಳೆತ ಇದ್ದೇ ಇದೆ. ಈ ದೇಶೀಯ ಸಡಗರದ ಜೊತೆಗೆ, ದೇಶೀಯ ಸೊಬಗಿನ ಜೊತೆಗೆ ಆ ಸ್ಪಿರಿಚುವಲ್ ಟಚ್ ಇರ್ಲಿಕ್ಕೆ ಕಾರಣ ಏನು? ನಾನು ಹೆಚ್ಚು ಕಡಿಮೆ 1ನೇ ವರ್ಗದಿಂದ ರಟಯಕ ಬರೆಯೋಕೆ ಕಲ್ತ ಮೇಲೆ ನಾನು ಕಲ್ಮೇಶ್ವರ ಗುಡಿ ಅಂತ ಕಡದಳ್ಳಿ ಒಳಗೆ ಗುಡಿ ಅದು. ಆ ಗುಡಿ ಕಟ್ಟಿ ಮೇಲೆ ಪಾಟಿಗಲ್ ಮೇಲೆ ನಾನು ಬರ್ಕೊತನ ಏನು ಚಿತ್ರ ಬರೆದ್ರು ಏನು ಬರೆದ್ರು ಅಲ್ಲಿ ಬರ್ಕೊತನ ಇರ್ತಿದ್ದೆ. ಜೊತೆಗೆ ಅಲ್ಲಿ ನಡೆಯೋ ಭಜನಾ ಪದಗಳನ್ನು, ಆ ಜಾತ್ರೆಯೊಳಗೆ ನಡೆಯುವಂಥ ಡೊಳ್ಳಿನ ಪದಗಳನ್ನು ಇವನ್ನೆಲ್ಲ ಕೇಳ್ಕೊತ ಇರೋದ್ರಿಂದ, ಅಲ್ಲಿ ನಡೆಯೋ ಪುರಾಣಗಳನ್ನು ಇವೆಲ್ಲವನ್ನು ಕೇಳ್ಕೊತ ಇರೋದ್ರಿಂದ ಅದೊಂದು ಸೆಳೆತ ನನಗಿತ್ತು. ಅದು ಹೆಚ್ಚು ಕಡಿಮೆ ಮತ್ತು BA ಮುಗಿದ ನಂತರ MA ಬಂದಾಗ ನಾನು ಮುರುಘಾ ಮಠಕ್ಕೆ ಬಂದ ಮೇಲೆ, ನರಗುಂದೊಳಗಿದ್ದಾಗಲೂ ಸಹಿತ ವಿರಕ್ತ ಮಠದ ಒಂದು ಹಾಸ್ಟೆಲ್ನೊಳಗೆ ಇದ್ದೆ ನಾನು. ಅದ್ರ ಜೊತೆಗೆ ಇಲ್ಲಿ ಧಾರವಾಡಕ್ಕೆ ಬಂದ ಮೇಲೆ ಈ ಮುರುಘಾ ಮಠದ ಪರಿಸರದೊಳಗೆ ಮತ್ತೆ ನಮಗೆ ಆ ಒಂದು ಬಾಲ್ಯದ ಏನು ಅನುಭವದ ಏನು ಭಜನಾಪದೊಳಗೆ ಬರ್ತಿದ್ವಲ್ಲ ಆ ಅನುಭವ ಇಲ್ಲಿ ಒಂದಿಷ್ಟು ಅದೇನೋ ಅದಕ್ಕೆ ಸಂಪರ್ಕ ಕೊಂಡಿ ಜೋಡಿಸ್ತಿತ್ತು. ಏನು ತೊಗೊಂಡೋಗಿ ಅದನ್ನು ಅನುಭವ ಕನೆಕ್ಟ್ ಮಾಡೋದು ಇದೆಯಲ್ಲ ಸರ್, ಹೌದು, ಅದು ಭಾಳ ಅಪರೂಪದ ಗುಣ. ಮೇಲ್ನೋಟಕ್ಕೆ ಈ ನಮ್ಮ ವಚನಗಳಾಗಲಿ, ತ್ರಿಪದಿಗಳಾಗಲಿ, ಅಥವಾ ನಾವು ಬೆಡಗಿನ ವಚನಗಳು ಅಂತೀವಲ್ಲ, ಬೆಡಗಿನ ಶರೀಫರಿಂದ ಹಿಡಿದು ಯಾರೇ ಇರಲಿ, ಅದನ್ನು ನಾವು ಆಧ್ಯಾತ್ಮಕ್ಕೆ ಕನೆಕ್ಟ್ ಮಾಡೋದು ಸಾಮಾನ್ಯರಿಗೆ ಕಷ್ಟ ಆಗ್ತದೆ. ಆ ಪರಿಸರದಲ್ಲಿ ನಾವು ಬಂದಿರಬೇಕಾಗತ್ತೆ. ಹೌದು, ಅದು ನಿಮ್ಗೆ ಹೆಚ್ಚು ಸಾಧ್ಯ ಆಯಿತು. ಹೌದು, ಅದು ಅದಕ್ಕೆ ಕಾರಣ ನೀವು ನನಗೆ ಬಾಲ್ಯದೊಳಗೆ ರುದ್ರಗೌಡ ಪಾಟೀಲ್ ಅಂಥೇಳಿ ನಮಗೆ ಸಂಬಂಧಿಕ ಸೋದರ ಮಾವನೇ ಆಗಬೇಕಾಗಿತ್ತು. ಅವರು ಈ ಇಂಥ ಆಧ್ಯಾತ್ಮದೊಳಗೆ ಭಾಳ ರೇಡಿಯೋ ಕೇಳೋದ್ರೊಳಗೆ ಈ ರೀತಿಯೊಳಗೆ ಚರ್ಚೆ ಮಾಡ್ತಿದ್ರು. ನಾ ಹೆಚ್ಚು ಕಡಿಮೆ ಸಂಗಪ್ಪಜ್ಜ ಅಂತ ಅಣ್ಣಿಗೇರಿ ಅವ್ರು ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು ಸಹಿತ ಇಂಥದ್ರ ಬಗ್ಗೆ, ಆ ಸ್ವಾಮಿಗಳ ಬಗ್ಗೆ, ಈ ಸ್ವಾಮಿಗಳ ಬಗ್ಗೆ, ಆ ವಚನದ ಬಗ್ಗೆ, ಆ ದಾಸರ ಬಗ್ಗೆ ಅವರು ಈ ದೊಂಬಿ ದಾಸರು ಅವರೆಲ್ಲ ಹಾಡಕ್ಕೆ ಬಂದ್ರೆ ಅವ್ರಿಗೆ ಕುಂದಿಸ್ಕೊಂಡು ಊರಾಗ ಏನು ಮಾಡಬೇಡ ನೀನು, ನಾವು ಇಷ್ಟು ಒಳಗೆ ಕೊಡ್ತೀವಿ, ಕುತ್ಕೊಂಡು ನಮ್ಮ ಎದುರಿಗೆ ಕುತ್ಕೊಂಡು ಹಾಡಿಬಿಡು ಅಂತ ಬೆಳೆದಿಂಗ್ಳಾಗ ಕುತ್ಕೊಂಡು ಅವ್ರು ಹಾಡಿಸ್ತಿದ್ರು. ಆ ಏಕ್ತಾರ ಹಿಡ್ಕೊಂಡು ಅವ್ರು ಹಾಡುವಾಗ ಏನು ಕೊಡೋಣ ಅನ್ನುವಂಥ ಹಾಡಾಗಲಿ ಅಥವಾ ಬೇರೆ ತಂಬೂರಿ ಕುರಿತಾದ ಪದಗಳಾಗಲಿ ಅವನ್ನ ಕೇಳುವಾಗ ನಮಗೆ ಮೈ ನವರೇಳ್ಬಿಡ್ತಿತ್ತು. ಅದಕ್ಕೆ ಅರ್ಥ ಆಗ್ತಿದ್ದಿಲ್ಲ, ಆದರೆ ಏನೋ ಒಂದು ಶಳತಕ್ಕೆ ಒಳಗಾಗ್ತಿದ್ವಿ. ಈ ಒಂದು ಪರಿಸರ ಮಾತ್ರ ಅದ್ಭುತವಾಗಿ ನಮಗೆ ಬಾಲ್ಯದೊಳಗೆ ಸಿಕ್ತು. ಪ್ರತಿ ನಮ್ಮ ಮಸೀದಿ ಒಳಗೆ, ನಮ್ಮ ಊರಿನ ಬೈಲಿನೊಳಗೆ ಯಾರಿಲ್ಲ ಒಬ್ಬರು ಇಂಥ ಕಲಾವಿದರು ಬಂದು ಹಿಡ್ಕೊಂಡಿರ್ತೀವಿ. ಈ ಅವರು ಹಾಡುಗಾರಿಕೆ, ಅವರ ಇದನ್ನು ಸಂಬಂಧ ಕಲ್ಪಿಸೋದು ಈ ಆಧ್ಯಾತ್ಮಿಕ ನೆಲೆಗೆ ಒಯ್ದು ಬಿಡೋರು ಅದನ್ನು. ಇವರು ಮರದಿವ್ಸ ಚರ್ಚೆ ಮಾಡ್ತಿದ್ರು, ಹಿಂಗೈತಲ್ಲ ಕೃಷ್ಣನ ಬಗ್ಗೆ ಇದು ಹಾಡು ಐತಲ್ಲ, ಕೃಷ್ಣನ ಬಾಲ್ಯಲೀಲೆ ಏನು ಅಂತ ಅವರು ನಾನು ಕೇಳ್ತಿದ್ರು. ಅವರು ಸರಿ, ಈ ಮಹಾಕಾವ್ಯಗಳನ್ನು ನಮ್ಮ ಬದುಕಿಗೆ ಅಪ್ಲೈ ಮಾಡಿಕೊಂಡು ನಮ್ಮ ಜನಪದೀಯರು ಹಾಡುಗಳನ್ನು ಬರೆದ್ರು, ರಂಗಭೂಮಿಗೆ ತಂದ್ರಲ್ಲ, ಇದನ್ನು ವೈಚಾರಿಕತೆ ಆಚೆಗೆ ನೋಡೋದಾದ್ರೆ ಯಾವ ಸೆಳೆತಗಳನ್ನು ಈ ಪಾತ್ರಗಳಲ್ಲಿ ನಾವು ಕಾಣ್ತೀವಿ? ಈ ಮಹಾಕಾವ್ಯಗಳ ಹೌದು ಹೌದು ಒಂದು ಈ ಎಲ್ಲ ಧರ್ಮಗಳನ್ನು ಮೀರಿದ್ದು ಜೀವನ ಧರ್ಮ ಮತ್ತೊಂದು ದೇಸಿ ಧರ್ಮ ಅನ್ನೋದೊಂದು ಒಂದು ನಮಗೆ ಗೊತ್ತಿಲ್ಲನೇ ಇಡೀ ಜಗತ್ತನ್ನು ರೂಪಿಸುವಂಥ ಒಂದು ಕೆಲಸ ಮಾಡ್ತೀವಿ. ಆ ದೇಸಿ ಮತ್ತು ಈ ಜೀವನ ಧರ್ಮದ ನಡೆಯೊಳಗೆ ಆ ಏನು ವೀರರಸದ ಭಾವಗಳಿರಲಿ, ಶೋಕರಸದ ಭಾವಗಳಿರಲಿ, ಇವೆಲ್ಲವುಗಳು ಸಂಪೂರ್ಣವಾಗಿ ಹಾಸ್ಯ, ಇವೆಲ್ಲವುಗಳು ಬೆರೆತ್ಕೊಂಡು ಬಿಟ್ಟಿರ್ತಾವೆ. ಹೀಗಾಗಿ ಮಹಾಭಾರತ, ರಾಮಾಯಣ ಈ ಪ್ರಸಂಗಗಳಲ್ಲಿ ಆ ಪಾತ್ರಗಳು ತಕ್ಷಣ ಆ ಜನರಿಗೆ
ನಮ್ಮದು ಇದು ಅನ್ನುವಂಥ ಒಂದು ಸೆಳೆತಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ, ಕನೆಕ್ಟ್ ಆಗಿಬಿಡ್ತಾರೆ. ಕನೆಕ್ಟ್. ಹೀಗೆ ಕನೆಕ್ಟ್ ಆಗೋದ್ರಿಂದ ಯಾರೂ ಅದಕ್ಕೆ ನಮಗೆ ಇದು ನಮ್ಮಿಂದ ಇದು ಭಿನ್ನ ಅಲ್ಲ ಅನ್ನುವಂಥ ರೀತಿ ಒಳಗೆ ಅದನ್ನು ಸಂಪೂರ್ಣವಾಗಿ ಆವಾಹಿಸ್ಕೊಂಡು ಬಿಡ್ತಾರೆ. ಹೀಗಾಗಿನ ಒಂದು ಪಾರಿಜಾತ ಪಾತ್ರ ಆಗಲಿ, ಒಂದು ಯಲ್ಲಮ್ಮನ ಆಟ ಆಗಲಿ, ಇನ್ನೊಂದು ಅಲ್ಲಂ ಪ್ರಭು ಆಟ ಆಗಲಿ, ಇಡೀ ಅಲ್ಲಂ ಪ್ರಭು ಆಟ ಅಥವಾ ಯಲ್ಲಮ್ಮನ ಆಟ ಇವು ಒಂದು ವರ್ಷದ ಜಾತ್ರೆಗೆ ಬಂದಂಥ ಕೂಡು ಏನು ಚಾಪೆ ಹಾಸ್ಕೊಂಡು ಕೌದಿ ಹಾಸ್ಕೊಂಡು ಬಂದು ಕುಂತ್ಕೊಂಡು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕುತ್ಕೊಂಡು ಕೇಳ್ತಾರಲ್ಲ, ಇಡೀ ಒಂದು ವರ್ಷಕ್ಕೆ ಬೇಕಾದಂತಹ ಮನೋವೈಜ್ಞಾನಿಕವಾದಂಥ ಒಂದು ವಿಕಾಸದ ಶಕ್ತಿಯನ್ನು ಕೊಡ್ತದೆ ಅವ್ರಿಗೆ, ಮನೋಧರ್ಮವನ್ನು ನಿರ್ಮಾಣ ಮಾಡುತ್ತೆ. ಯಾವುದು ಸರ್, ಯಾವ ಪ್ರಸಂಗ? ಈ ಯಲ್ಲಮ್ಮನ ಪ್ರಸಂಗನ ಇರಲಿ, ಅಲ್ಲಮ್ಮ ಪ್ರಭುವಿನ ಪ್ರಸಂಗನ ಇರಲಿ, ಪಾರಿಜಾತನ ಇರಲಿ, ಏನು ಕೊಡ್ತದೆ ಅಂದ್ರೆ ಇವರಿಗೆಲ್ಲ ಹರಿಶ್ಚಂದ್ರ ನಾಟಕನ ಇರಲಿ, ಇಂಥವ್ರಿಗೆ ಕಷ್ಟ ಬಂದವ ನನ್ನ ದಿನನಿತ್ಯದ ಬದುಕಿನ ಹಸಿವಿನ ಕಷ್ಟ ಏನೂ ಅಲ್ಲ ಅನ್ನೋ ಹಾಗೆ ಅವರಲ್ಲಿ ಒಂದು ಆತ್ಮವಿಶ್ವಾಸನ ತುಂಬಿಬಿಡ್ತಾರೆ. ಇಡೀ ಒಂದು ವರ್ಷಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬಿಬಿಡ್ತಾವೆ. ಸರ್, ಹರಿಶ್ಚಂದ್ರ ನಾಟಕದಲ್ಲಿ ಸತ್ಯದ ಪ್ರತಿಪಾದನೆ ಇದೆ. ಹಾಂ, ಅದರ ಅಲ್ಲಮನ ಪ್ರದರ್ಶನದಲ್ಲಿ ಏನಿದೆ ಸರ್? ಅಲ್ಲಮ್ಮನ ಪ್ರದರ್ಶನದಲ್ಲಿ ಸಹಿತ ಈ ಏನು ಹುಡುಕಾಟ ಐತಲ್ಲ, ಬದುಕಿನ ಹುಡುಕಾಟ ಐತಲ್ಲ, ನನ್ನ ಈ ಏನು ಸಾಂಸಾರಿಕ ಬದುಕಿನ ಜಂಜಡ ದಾಟಿ ಇನ್ನೊಂದೇನೋ ಒಂದು ವಿಶಿಷ್ಟ ಐತಿ ಅನ್ನೋದು ಅಕ್ಕಮಾದೇವಿ. ಹೌದು, ಅಕ್ಕಮಾದೇವಿ ಆಟದೊಳಗಾಗಲಿ, ಯಲ್ಲಮ್ಮನ ಆಟದೊಳಗಾಗಲಿ, ಅಥವಾ ಈ ಪಾರಿಜಾತದೊಳಗಾಗಲಿ. ಪಾರಿಜಾತದೊಳಗೆ ಮೊಸರು ಗಡಿಗೆ ಅಂದ್ರೆ ಏನು, ಮೊಸರು ಅಂದ್ರೆ ಏನು, ಬೆಣ್ಣೆ ಅಂದ್ರೆ ಏನು ಅಂತ ಹೇಳಕ್ಕೆ ಚಲೋ ಮಾಡಿದ್ರೆ ಪಾತ್ರಧಾರಿಗಿಂತ ಪ್ರೇಕ್ಷಕರು ಭಾಳ ಅದ್ಭುತವಾಗಿ ಹೇಳ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಆಧ್ಯಾತ್ಮದ ವಿಷಯಗಳು ಅವ್ರಿಗೇನು ಬೆಳಗಿನ ಸಂಗತಿಗಳು ಅವ್ರಿಗೆ ಗೊತ್ತಾಗಿತ್ತು. ಅದಕ್ಕನ ಅದು ಯಾವ ಫಾರ್ಮ್ ಸರ್, ಬಯಲಾಟನೋ ಅಥವಾ ಸಣ್ಣಾಟನೋ, ಯಾವ ಫಾರ್ಮ್ನಲ್ಲಿ ಇರ್ತೈತೆ ಹಳ್ಳಿಯಲ್ಲಿ? ಯಾವುದು ಈಗ ನೀವು ನೋಡಿದ ಪ್ರಸಂಗಗಳು? ಸಣ್ಣಾಟಗಳು ಬೇರೆ ಅದು. ಈ ಎಲ್ಲ ಅಲ್ಲಂ ಪ್ರಭು ಇವೆಲ್ಲ ಶರಣರ ಆಟ ಸಣ್ಣಾಟ ಪ್ರಕಾರದೊಳಗೆ ಬರ್ತವೆ. ಪಾರಿಜಾತ ಒಂದು ಸ್ವತಂತ್ರ ಪ್ರಕಾರನಾಗಿ ಬರ್ತದೆ. ಮತ್ತು ವೀರರಸದ ಹಿನ್ನೆಲೆಯೊಳಗೆ ಬರುವಂಥ ಈ ಬಯಲಾಟಗಳ ದೊಡ್ಡ ಪರಂಪರೆ ಇನ್ನೊಂದು ಬೇರೆ ಕಡೆ ಇದೆ. ಆಮೇಲೆ ಈ ಯಲ್ಲಮ್ಮನ ಆಟ ಆಡೋರು ಈ ಜೋಗತಿ ಆಟ ಅಂತಲೇ ಆಡ್ತಾರೆ. ಅವರು ಇಡೀ ಪಾತ್ರವನ್ನು ಅಭಿನಯಿಸಿ ಹಾಡಿನೊಳಗೆ ತಾವೇ ಪಾತ್ರಧಾರಾಗಿ ಬೆಳತನ ಯಲ್ಲಮ್ಮನ ಗುಡಕ್ಕೆ ಜಾತ್ರೆಗೆ ಹೋಗೋ ಮುಂದೆ ಚಕ್ಕಡಿ ಅವ್ರು ಕೂಡ ಹೋಗಿರ್ತಾರೆ. ಚಕ್ಕಡಿ ಎಲ್ಲಿ ವಸ್ತಿ ಉಳಿತಾವಲ್ಲ ಅಲ್ಲಿ ಕುಂತಾಗ ಎಲ್ಲ ರಾತ್ರಿ ಊಟ ಮಾಡಿದ ಮೇಲೆ ಅವ್ರು 4-5 ತಾಸು ಇಡೀ ಯಲ್ಲಮ್ಮನ ಕಥೆಯನ್ನು ಹೇಳ್ಬಿಡ್ತಾರೆ ಅದ್ಭುತವಾಗಿ. ಅದು ಆಟನೇ. ಅದನ್ನು ಮುಂದೆ ಇತ್ತೀಚೆಗೆ ಅದೊಂದು ಯಲ್ಲಮ್ಮನ ಆಟ ಅಂತೇಳಿ ಹೊಸ ರೀತಿ, ಪಾರಿಜಾತನೂ ಸಣ್ಣಾಟನೂ ಅಲ್ಲ, ಅದೊಂದು ಹೊಸ ಆಟ ಆಗಿ ಹೊಸ ರೀತಿ ಒಳಗೆ ಬೆಳ್ಕೊಂಡು. ಸರ್, ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಯಕ್ಷಗಾನ ಉಳಿದಿದೆ. ನೀವು ಹೇಳುವ ಎಲ್ಲ ಆಟಗಳು ನಮಗೆ ಜಾದು ಕಣ್ಣಂಗೆ ಕಾಣ್ತಾವೆ. ಕಾರಣ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ನೀವು ಹೇಳುವಷ್ಟು ತೀವ್ರತೆಯಲ್ಲಿ ಅದು ಇಲ್ಲ, ಮತ್ತು ನಮ್ಮ ಮಕ್ಕಳಿಗೆ ಅದನ್ನು ನಾವು ಕಲಿಸಿಲ್ಲ ಅನ್ನೋ ಕೊರಗು ನಮ್ಗೆ ಅನ್ಸಂಗಿಲ್ಲ. ಹೌದು, ಐದು ನಶಿಸಿ ಹೋಗೈತೆ ಅಂತ ಅನಿಸ್ತಾ ಇಲ್ಲ? ಜಾನಪದ ವಿಶ್ವವಿದ್ಯಾಲಯಗಳದಾವು, ಹೌದು, ಜನಪದ ವಿಷಯಗಳದಾವು, ಇಷ್ಟೆಲ್ಲ ಇದ್ರೂ ಯಾಕೆ ಈ ಅಪಾಯ ಇದೆ? ಈ ಒಂದು ಸಂಗತಿ ನೀವು ಹೇಳೋದನ್ನು ಕೇಳಿದ್ರೆ ನಂಗೆ ಆಶ್ಚರ್ಯ ಆಯಿತು. ನಿಮಗೆ ಸ್ಪಷ್ಟೀಕರಣ ಕೊಡ್ತೇನೆ ನಾನು. ಗುಡಿಗೇರಿ ಬಸವರಾಜರ ಕಂಪನಿ ತಾಳಿಕೋಟೆ ಒಳಗೆ ಶರಣಮುತ್ತನ ಜಾತ್ರೆ ಒಳಗೆ ನಾಟಕ ಹಾಕಿ ಅಂದೇನೆ ಅದೇ ಇದ್ರೊಳಗನ ವೇದಿಕೆ ಒಳಗನ ಯಲ್ಲಮ್ಮನ ಆಟ ಆಡೋರು ಬಂದು ಯಲ್ಲಮ್ಮನ ಆಟ ಆಡಕ್ಕೆ. ಆ ಆಟ 12 ಗಂಟೆ ಆ ಆಟ ಮುಗಿದ್ಮೇಲೆ ಬಂದು ಕುಂತವರು ಮುಂಜಾನೆ 7 ಗಂಟೆ ಮಟ್ಟ ಯಲ್ಲಮ್ಮನ ಆಟ ನೋಡಿದ್ರು, ನಾಟಕ ನೋಡಿ ಬಂದವರು. ಆಮೇಲೆ ಮತ್ತೆ 2 ಗಂಟೆಗೆ ಬಂದವರು ಸಹಿತ ಬೆಳತನ ನೋಡಿದ್ರು. ನಾವು ಸಾಯಂಕಾಲ 10 ಗಂಟೆಗೆ ಸುಮ್ಮನೆ ಹಿಂಗೆ ಹೋಗಿ ಬರೋಣ ಏನು ನಡೆದೈತಿ ಅಂತ ನೋಡಕ್ಕೆ ಹೋದವರು ಮುಂಜಾನೆ 7 ಗಂಟೆ ಮಟ್ಟ ನಾವು ಆ ಯಲ್ಲಮ್ಮನ ಆಟದ ಇದರಿಂದ ಹೊರಗೆ ಬರಲಿಲ್ಲ. ಅಷ್ಟು ಜನ ಕಿಕ್ಕಿರಿದು ನೋಡ್ತಾರೆ, ಈ ನಾಟಕನೂ ನೋಡ್ತಾರೆ, ಆ ಸೆಳೆತ ಐತಿ. ಆದರೆ ಅದನ್ನು ಕ್ರಮಬದ್ಧವಾಗಿ ಕೊಡುವಂತಹ ಪ್ರದರ್ಶನ ಕಲೆಯಾಗಿ ಅದನ್ನು ರೂಪಿಸುವಂತಹ ವಿದ್ವಾಂಸರ ಕೊರತೆಯಿಂದ ನಮ್ಮಲ್ಲಿ ಈ ಯಕ್ಷಗಾನದಂತೆ ಈ ಸಣ್ಣಾಟ ಅವ್ರು ಎಷ್ಟು ಅದ್ಭುತವಾಗಿ ಅದನ್ನು ಬೆಳೆಸ್ಕೊಂಡ್ರು ಉಳಿಸ್ಕೊಂಡ್ರು. ಅದ್ಭುತ. ಏನು ನಮ್ಮ ವಿಶ್ವವಿದ್ಯಾಲಯಗಳಿಗೆ ಅದ್ರ ಪ್ರಜ್ಞೆ ಇಲ್ಲ ಅಂತಿರೋ, ನಮ್ಮ ಗ್ರಾಮೀಣ ಸಂಸ್ಕೃತಿಯಿಂದ ನಾವು ಭಾಳ ದೂರ ಸರಿದೀವಿ ಅಂತಿರೋ, ಏನು ಕಾರಣ? ಅದು ಇನ್ನೊಂದು ಕಾರಣ. ನೀವು ಮೊನ್ನೆ ಕದರಳ್ಳಿಯಲ್ಲಿ ಇದನ್ನು ತೋರಿಸ್ತಿರಲ್ಲ, ನನಗೆ ಪಗಡೆ ಆಟದ ತೋರಿಸ್ತಿರಲ್ಲ, ಅದು ನಂಗೆ ಭಾಳ ವಿಸ್ಮಯ ಅನಿಸ್ತು. ಯಾವ ಪ್ರಮಾಣದಲ್ಲಿ ಇದೆಯಲ್ಲಪ್ಪ ಇದು ಅಂತ. ಬಟ್ ಅದಕ್ಕೆ ಕಾರಣ ಏನು ಸರ್? ಅದು ಕಾರಣ ಏನಂದ್ರೆ, ನೀವು ನಿಮ್ಮಂಥವ್ರು ಎಲ್ಲೋ ಒಬ್ರು ಕಾಲೇಜಿನ ಪ್ರಾಧ್ಯಾಪಕರು ಈ ಕುರಿತು ಮಾತಾಡ್ತೀರಿ, ಇದನ್ನು ಇಷ್ಟು ಹೇಳ್ತೀರಿ. ಇದು ಜನಪದ ವಿದ್ವಾಂಸರಿಂದನೂ ನೋಡಿಲ್ಲ ನಾನು, ಇವತ್ತು ಅದು ಸಾರ್ವಜನಿಕ ಸ್ವರೂಪ ಪಡೆದದ್ದನ್ನು ನಾನು ನೋಡ್ತಾ ಇಲ್ಲ. ಈಗ ನೀವು ಹೇಳಿದ ಕಾರಣಕ್ಕೆ ಇನ್ನೊಂದು ಏನು ಕಾರಣ, ಉತ್ತರ ಕರ್ನಾಟಕದಾಗ ಅದನ್ನು ಆಡುವಂಥ ಕಲಾವಿದರು ಒಂದು ಆಟದ ಹುಚ್ಚಿದ್ದವ್ರು ಇರ್ತಾರೆ. ಅವರು ಬೇರೆ ಎಲ್ಲ ಉನ್ನತ ಕುಲದವ್ರು ಇರ್ಬೋದು, ಅವರು ಮೇಲಿನ ಸ್ತರದವ್ರು ಇರ್ಬೋದು. ಆದರೆ ಹೆಚ್ಚು ಕಡಿಮೆ ಪಾತ್ರಧಾರಿಗಳು, ಅದರ ಸ್ತ್ರೀ ಪಾತ್ರಧಾರಿಗಳು ಸಾಮಾನ್ಯವಾಗಿ ದಲಿತ ವರ್ಗದವರು. ಆಮೇಲೆ ಅವ್ರ ಸಂಬಂಧಗಳ ಹಿನ್ನೆಲೆ ಒಳಗೆ ಈ ಕಲೆಯನ್ನು ಕಲೆಯಾಗಿ ನೋಡಬೇಕು ಅನ್ನುವಂಥ ದೃಷ್ಟಿಕೋನಕ್ಕಿಂತ ಇವರು ಆ ಒಂದು ಬೇರೆ ಬೇರೆ ರೀತಿಯ ಅವರ ಸಂಬಂಧದ ಹಿನ್ನೆಲೆಯೊಳಗಿನ ಸಂಗತಿಗಳನ್ನು ನೋಡಿ ಅದು ನಮಗೆ ಸಲ್ಲದ್ದು ಅನ್ನುವಂಥ ರೀತಿ ಒಳಗೆ ಈ ಸುಶಿಕ್ಷಿತ ಜನಾಂಗ ಮತ್ತು ಮೇಲ್ವರ್ಗದ ಜನಾಂಗ ಆಟ ನೋಡಿ ಸವಿತಾರ, ಅದರಿಂದ ಒಂದು ರೀತಿಯ ದೂರವನ್ನು ಕಾಯ್ಕೊಂಡು.
ಇದು ನಮ್ದಲ್ಲ ಅಂತ, ನಮ್ದಲ್ಲ ಅನ್ನೋ ಇದು ನಮ್ಮ ಪ್ರಕಾರ ಅಲ್ಲ ಅಲ್ಲ ನೋಡ್ಬೋದು, ಆನಂದಿಸ್ತಾರೆ ಅಷ್ಟಕ್ಕೆ ಕೈ ಬಿಟ್ಟು ಇವ್ರು ನಮ್ಮಿಂದ ದೂರ ಇರಬೇಕು ಅನ್ನೋಂಥ ರೀತಿ. ಹೀಗಾಗಿ ಅಲ್ಲೇನು ಯಕ್ಷಗಾನದೊಳಗೆ ಪ್ರತಿ ಮನೆಯೊಳಗಿನ ಪ್ರತಿ ಹುಡುಗನಿಗೂ ಆ ಕುಣಿತ ಮತ್ತು ಹಾಡು ಕೇಳಿದರೆ ಹೆಂಗೆ ಸೆಳೆತ ಉಂಟಾಗುತ್ತಲ್ಲ, ಹಂಗೆ ಇಲ್ಲಿ ಆಗೋದಿಲ್ಲ. ಯಾರೋ ಗುಂಗ್ ಹಿಡ್ಕೊಂಡವ್ರಿಗೆ ಮಾತ್ರ ಆಗುತ್ತೆ. ಇದು ಜಾತಿ ಇಲ್ಲಿ ತರೋದು ಭಾಳ ತಪ್ಪ ಅನ್ಸಂಗಿಲ್ಲ ಸರ್? ಇಲ್ಲ, ಅದು ತಪ್ಪು. ಅವ್ರಿಗೆ ಎಲ್ಲ ಜಾತಿಯವ್ರು ಮಿಕ್ಸ್ ಇರ್ತಾರೆ, ಕಲಾವಿದರಿಗೆ ಇರೋದಿಲ್ಲ ಅದು ಜಾತಿ, ಪ್ರೇಕ್ಷಕರಿಗೆ ಇರೋದಿಲ್ಲ. ಆದ್ರೆ ಏನು ಸುಶಿಕ್ಷಿತ ಒಂದು ಸಮಾಜ ಅಂತ ಪರಿಗಣನೆ ಮಾಡ್ತಲ್ಲ, ಅವ್ರಿಗೆ ಗೌರವ ಕೊಡುವಾಗ ಆ ಕಲಾವಿದರನ್ನು ಎಷ್ಟೆಲ್ಲ ಪ್ರಶಂಸೆ ಮಾಡಿದ್ರು ಸಹಿತ ನಾವು ಅದಕ್ಕೆ ಹೋಗಬಾರ್ದು, ನಮ್ಮ ಮಕ್ಕಳು ಅದಕ್ಕೆ ಹೋಗ್ಬಾರ್ದು. ನಮ್ಮ ಮಕ್ಕಳು ಹೋಗ್ಲಿ ಅಂತ ಬಯಸಂಗಿಲ್ಲ. ಇಲ್ಲ, ಬಯಸಂಗಿಲ್ಲ. ಅದ್ರಲ್ಲಿ ಹೋಗ್ತಿದ್ರು ಅದನ್ನು ಬಿಡಿಸ್ತಾರೆ. ಆ ಸೆಳೆತ ಇದ್ರು ಹುಚ್ಚಿದ್ರೆ ಹೋಗ್ಬೇಕು ಹೊರತಾಗಿ ನೀನು ಸೈನ್ಸ್ ಮಾಡು, ಟೆಕ್ನಾಲಜಿ ಮಾಡು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಹೌದು, ಈ ಸಾಂಸ್ಕೃತಿಕ ವಿಷಯಗಳ ತಂಟ್ಯಾಗ ಹೋಗ್ಬೇಡ. ಯಾಕಂದ್ರೆ ಅದಕ್ಕೆ ಹೋದ್ರೆ ನೀ ಬದುಕು ಕಟ್ಕೊಳಕ್ಕಾಗಂಗಿಲ್ಲ. ಮತ್ತು ಅಲ್ಲಿಂದ ಸಂಬಂಧಗಳು ಈ ಬೇರೆ ನಿನಗೆ ಕೆಟ್ಟ ಮಾತುಗಳನ್ನು ತರ್ತಾವೆ ಅನ್ನುವಂಥ ಹಿಂದೆ ರಂಗಭೂಮಿಯಲ್ಲಿ ಆ ಮಾತಿತ್ತಲ್ಲ ಸರ್, ಸ್ತ್ರೀ ಪಾತ್ರಗಳನ್ನ ಮಾಡ್ಲಿಕ್ಕೆ ಹೆಣ್ಮಕ್ಳು ಬರ್ತಿರ್ಲಿಲ್ಲ. ರಂಗನಟಿ ಆದ್ರ ಆಕಿ ಚಾರಿತ್ರ್ಯ ಸರಿ ಇಲ್ಲ ಅಂತಾರ ಅಂತೇಳಿ ಬರ್ತಿರ್ಲಿಲ್ಲ. ಆಮೇಲೆ ರಂಗಭೂಮಿಯಲ್ಲಿ ಬಂದ್ರು, ಸಿನಿಮಾದಲ್ಲಿ ಬಂದ್ರು. ಈಗಂತೂ ಬಹಳ ದೊಡ್ಡವ್ರ ಮಕ್ಕಳೇ ಸಿನಿಮಾದಲ್ಲಿ ಪಾಠ ಮಾಡಕ್ ಶುರು ಮಾಡಿದ್ರು. ಬಟ್ ಅದು ಆ ಚಾರಿತ್ರಿಕವಾಗಿ ನೋಡಿದಾಗ ಆ ರೀತಿ ಅಪವಾದ ಇತ್ತು. ಇವತ್ತು ವಾತಾವರಣ ಬಹಳ ಮುಕ್ತವಾಗಿದೆ. ಎಲ್ಲ ಸಿನಿಮಾಕ್ಕೆ ಬರ್ತಾರ, ಧಾರಾವಾಹಿಗಳಿಗೆ ಬರ್ತಾರ. ಈ ದೇಸಿ ಕಲೆ ಉಳಿಸ್ಲಿಕ್ಕೆ ಯಾಕೆ ಬರಬಾರ್ದು ನಮ್ಮ ಮಕ್ಕಳು? ಅದನ್ನ ಒಂದು ವ್ಯವಸ್ಥಿತ ರೂಪದೊಳಗೆ ಬೆಳೆಸುವಂತಹ ರೀತಿಯೊಳಗೆ ಯಾವುದೇ ಚಟುವಟಿಕೆ, ಯಾವುದೇ ತರಬೇತಿ ನಡೆಯೋದಿಲ್ಲ. ಮತ್ತು ಇನ್ನೊಂದು ವಿಶೇಷತೆ ಅಂದ್ರೆ, ಯಾವುದೇ ತರಬೇತಿಯನ್ನು ಕೊಟ್ಟರೆ ಈ ಜನಪದ ಆಟಗಳು ಬೆಳೀತಾವಂತ ನನಗನ್ಸೋದಿಲ್ಲ. ಅವು ನ್ಯಾಚುರಲ್ ಆಗೇ ಬೆಳಿಬೇಕು. ಜಾತ್ರೆಗೆ ಅವಕಾಶ, ನ್ಯಾಚುರಲ್ ಆಗಿ ಬೆಳಿಬೇಕಂದ್ರೆ ವಾತಾವರಣ ಬೇಕಲ್ಲ ಸರ್? ಅಲ್ಲ, ಅವ್ರಿಗೆ ಜಾತ್ರೆ ಒಳಗೆ ಅವಕಾಶ ಕೊಡಬೇಕು. ಈ ಸಂಸ್ಕೃತಿ ಇಲಾಖೆ ಅಂತವರು ಅವ್ರಿಗೆ ಹೆಚ್ಚು ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು ಹೊರತಾಗಿ ಅವ್ರು ತರಬೇತಿ ಕೊಡೋ ಅದೇ ಕೈ ಹಾಕೋದಕ್ಕಿಂತ ಅವ್ರು ಮುಕ್ತವಾಗಿ ಬೆಳೆಯೋದಕ್ಕನ್ನೇ ಕೊಟ್ಟು. ಉತ್ತರ ಕರ್ನಾಟಕದ ಸ್ವಭಾವ ಹಂಗದ ರೀ. ನೀವು ದಕ್ಷಿಣ ಕರ್ನಾಟಕದ ಹೋದ್ರೆ ಅಥವಾ ಈ ದಕ್ಷಿಣ ಕನ್ನಡ ಮತ್ತು ಏನು ಕಾರವಾರ ಕಡೆಗೆ ಹೋದ್ರೆ ಅಲ್ಲಿ ಹೇಗಿರೋ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ವ್ಯತ್ಯಾಸ. ಇಲ್ಲಿ ಏನದ ಅಂದ್ರೆ, ನಾವು ಅದಕ್ಕೆ ಕೈ ಹಾಕಿದ್ವಿ ಅಂತ ಅಂದ್ಕೊಳ್ಳೇನ ಅದು ಅವರು ಬೇರೆ ರೀತಿಯಾಗಿ ಬೆಳೀತಾರೆ. ಮತ್ತು ಜನಪದ ರೀತಿಯೊಳಗನ ಅವರು ಅದೇ ರೀತಿಯಾಗಿ ಯಾರು ಸಮಾಜದ ಮೇಲ್ಸ್ಥಾನದವ್ರು ಇದ್ದರೂ ಸಹಿತ ಆ ಜನಪದ ದೇಸಿ ನೆಲೆಯೊಳಗನ ಅದನ್ನು ನೋಡಬೇಕು ಅನ್ನುವಂಥ ರೀತಿಯೊಳಗೆ, ಅದನ್ನು ಹೋಗುವಂಥ ರೀತಿಯೊಳಗೆ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಒಂದು ಬಹುಶಃ ಇವರು ಯಕ್ಷಗಾನದವರು ಎಲ್ಲೋ ಒಂದು ಮಾತು ಹೇಳಿದ್ದು ಕೇಳಿ ನಾನು, ದೊಡ್ಡ ಯಕ್ಷಗಾನ ಕಲಾವಿದರು ಹೇಳಿದರು, ಯಕ್ಷಗಾನ ಶಾಲೆ ಪ್ರಾರಂಭ ಮಾಡಿದ ನಂತರ ಯಕ್ಷಗಾನದೊಳಗೆ ಯಾವೊಬ್ಬ ದೊಡ್ಡ ಕಲಾವಿದನೂ ಹುಟ್ಟಲಿಲ್ಲ ಅಂತ. ಯಾಕಂದ್ರೆ ಅದು ಕೃತಕ ಆಯಿತು. ದೊಡ್ಡ ಕಲಾವಿದ ಹುಟ್ಟಲಿಲ್ಲ, ನಮಗೇನು ಹೆಸರುವಾಸಿ ಅದಾರ ಅವರೆಲ್ಲ ಸಾಂಪ್ರದಾಯಿಕ ಬೆಳೆದು ಬಂದವರೇ ಅದಾರ ಅಂತ ಮಾತನ್ನು ಹೇಳಿ. ಅಂದ್ರೆ ಅಲ್ಲಿನೂ ಆ ಭಾವನೆ ಅವ್ರಿಗೆ ಬಂದಿದೆ. ಆದ್ರೆ ಅವ್ರ ಪ್ರದರ್ಶನ ಕಲೆಯಾಗಿ ಭಾಳ ಯಶಸ್ವಿ. ಎಲ್ಲೋ ಅಡವಿ ಒಳಗೆ ಒಂದು ಊರು 4 ಮನೆ ಒಂದು ಊರೊಳಗೆ ಎಲ್ಲೋ ಒಂದು ಕುತ್ಕೊಂಡು ಇದನ್ನ ಚಂಡೆ ಬಾರಿಸಿದ ಕೂಡಲಿನ 10 ಊರು ಜನ ಓಡಿ ಬಂದ್ಬಿಡ್ತಾರೆ. ಹೌದು, ಆ ಚಂಡೆ ಧ್ವನಿಗೆ. ಏನು ಕಾಡು ಪ್ರಾಣಿ ಅದಾವ, ಕಗ್ಗಲ್ ದಾರಿ ಐತಿ, ಗಿಡಗಂಟೆ ಅದಾವ, ಲಕ್ಷದನ ಇಲ್ಲ ನೋಡಿ, ಹಿಡ್ಕೊಂಡು ಬಂದ್ಬಿಡ್ತಾರೆ. ಎಂತ ಅಂತಃಸತ್ವದ. ನಾನು ಸ್ವತಃ ಹೋಗಿ ನೋಡಿದ್ದೀನಿ. ನಾನು ಅಂತರಂಗದ ಒಂದು ಭಾಗ. ಅಂತರಂಗದ ಒಂದು ಭಾಗ. ಆಮೇಲೆ ಒಬ್ಬನೇ ಚಾದಂಗಡಿ ಇಟ್ಕೊಂಡು ತಾಳಿಕೋಟೆ ಅಂತ ಬಯಲ್ನಾಡು ಪ್ರದೇಶದೊಳಗೆ ಬಂದರೂ ಸಹಿತ ಅವ ತನ್ನ ವರ್ಷದ ಉತ್ಪಾದನೆಯನ್ನು ಖರ್ಚು ಮಾಡಿ ಒಂದು ಯಕ್ಷಗಾನ ತರಿಸಿ ಊರಾಗ ಆಟ ಆಡಿಸ್ತಾನೆ. ಪರಿಚಯ ಮಾಡಿಸ್ಬೇಕು ಅನ್ನೋಂಥ ಹಂಬಲ ತೋರಿಸ್ತಾನೆ. ಒಂದೇ ಅಂಗಡಿ ಅವಿದ್ರು ಸಹಿತ ಅವ್ರಿಗೆ ಅದ್ರ ಹುಚ್ಚುನು ಹಂಗೆ, ಮತ್ತು ಅದನ್ನು ನಾವು ಪ್ರಚಾರ ಮಾಡಬೇಕು ಅನ್ನೋಂಥ ಒಂದು ಹಂಬಲನೂ ಇದೆ. ಆದ್ರೆ ನಮಗೆ ಆಶೆ ಅದು ಇಲ್ಲ. ಈಗ ಸರ್, ತಾವು ಇಲ್ಲಿವರೆಗೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಎಷ್ಟು ಕವಿತೆಗಳನ್ನು ಬರೆದ್ರಿ? ಬಹುಶಃ ಈಗ ಸದ್ಯಕ್ಕೆ ಇದ್ರಾಗ ನಾನು ಸಂಗ್ರಹಿಸಿದ್ದು ಒಂದು 300ಕ್ಕಿಂತ ಹೆಚ್ಚು ಕವಿತೆಗಳದಾವ. ಆದರೆ ಇನ್ನೂ ಒಂದು 300 ಕವಿತೆಗಳು, ಅದಕ್ಕಿಂತ ಹೆಚ್ಚು ಕವಿತೆಗಳವ. ಇನ್ನೂ ಒಗಟು ಪ್ರಕಾರಗಳು, ಚುಟುಕು, ಬೇರೆ ಬೇರೆ ಪ್ರಕಾರಗಳಲ್ಲಿ ಇರುವಂಥ ಕವಿತೆಗಳು ಇನ್ನೂ ಅಷ್ಟು ಭಾಳಷ್ಟು ಉಳ್ಕೊಂಡವು. ಕನಿಷ್ಠ 1000ಕ್ಕಿಂತ ಹೆಚ್ಚು ಮಕ್ಕಳ ಕವಿತೆಗಳು ಈವರೆಗೆ ನಾನು ಬರೆದೇನೆ ಅಂತ. ಬಹುಶಃ ಈ ಹಿಂದಿನ ಮಕ್ಕಳ ಕವಿತೆಗಳ ದಾಖಲೆಯನ್ನು ನೋಡಿದ್ರೆ ನೀವು ಎಲ್ಲರ ದಾಖಲೆಗಳನ್ನು ಈ ವಿಷಯದಲ್ಲಿ ಮುರಿದಿದ್ದೀರಿ. ಯಾಕಿದು ಇನ್ನೂ ತಲುಪಬೇಕಾದವ್ರಿಗೆ ತಲುಪಿಲ್ಲ? ನಿಮಗೆ ಸಂತೃಪ್ತಿ ಇದೆ, ಬಟ್ ನಮಗೊಂದು ಅಳಕಿದೆ, ಚಂದ್ರಗೌಡರಿಗೆ ಎಲ್ಲೋ ಜಸ್ಟಿಸ್ ಸಿಗ್ತಾ ಇಲ್ಲ ಅಂತ. ಸರಿ, ಇದಕ್ಕೆ ಮಕ್ಕಳ ಪುಸ್ತಕ ಪ್ರಕಟಣೆ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಒಂದೇದು, ಪ್ರಕಟಣೆ ಮಾಡಿದ ನಂತರ ಅದನ್ನು ಮಕ್ಕಳಿಗೆ ಓದುಗರಿಗೆ ಮುಟ್ಟಿಸೋದು ಸಮಸ್ಯೆ ಇದೆ. ಮಾರಾಟದ ಸಮಸ್ಯೆ ಆದ ನಂತರ ಅದನ್ನು ಓದುವಂಥ ಜನ ಇಲ್ಲ, ಶಿಕ್ಷಕರಿಲ್ಲ, ಮಕ್ಕಳಿಗೆ ಅದನ್ನು ಕೊಡೋದಿಲ್ಲ. ಹೀಗಾಗಿ ಅದು ಮುಟ್ಟಬೇಕಾದ್ರೆ ಮುಟ್ಟೋದನ್ನ ಇಲ್ಲ. ಈ ಒಂದು ಕೊರತೆಯಿಂದ ಅದನ್ನು ನಾನು ಕಂಡು ಏನು ಮಾಡಿದೆ ಅಂದರೆ, ಪ್ರತಿ ಶಾಲೆಗೆ ನಾನೇ ಹೋಗಿ, ನೀವು ಶುರು ಮಾಡಿದೆ, ನಮ್ಮದೇ ಒಂದು ಟೀಮ್ ಕಟ್ಕೊಂಡು ಅವ್ರಿಗೆ ಬೇಕಾದಂಥ ಒಂದು 10-12 ಚೋಪಡಿ 15 ಕವಿತೆಗಳ ಒಂದು ಚೋಪಡಿ ಮಾಡಿ ಅವ್ರ ಕೈಯಾಗ ಒಂದು ಓದಾಕ್ ಕೊಟ್ಟು ಅದನ್ನು ವಾಚನ ಮಾಡಕ್ಕೆ ಹಚ್ಚಿ ಅವ್ರು ಮುಟ್ಸೋಕೆ ಪ್ರಯತ್ನ ಮಾಡಿದ್ರೆ ಅದ್ಭುತವಾಗಿ ಮಾಡ್ತಾರೆ. ಎಷ್ಟು ಶಾಲೆಗಳನ್ನು ನೀವು ರಿಟೈರ್ ಆದಮೇಲೆ ಭೇಟಿ ಕೊಟ್ರಿ ಸರ್? ರಿಟೈರ್ಡ್ ಆದಮೇಲೆ ಕನಿಷ್ಠ
ಒಂದು 50ಕ್ಕಿಂತ ಹೆಚ್ಚು ಕೊಟ್ಟಿನಿ ರೀ. ಅದಕ್ಕಿಂತ ಮೊದಲ ಅದೇನು 200-300 ಶಾಲೆಗಳಿಗೆ ನಾವು ಹೋಗಿವಿ ನಮ್ಮ ಟೀಮ್ ಕಟ್ಕೊಂಡು. ಶೇಷಾಚಲ ಹವಾಲ್ದಾರ, ಎಸ್ ಜಿ ಅಂಗಡಿ, ಆಮೇಲೆ ಎ ಪಿ ನಂದಿನಿ, ದಿನಕರ್ ಜೋಶಿ, ಅನಿಲ್ ಇರಾಜ್, ಹೀಗೆಲ್ಲ ನಾವೊಂದು ಟೀಮ್ ಕಟ್ಕೊಂಡು ನಮಗೇನೇನು ವಿಜ್ಞಾನದೊಳಗಿದ್ದವ್ರು ವಿಜ್ಞಾನ, ಚಿತ್ರಕಲೆ ಇದ್ದವ್ರು ಚಿತ್ರಕಲೆ, ಜನಪದ ಲೆಕ್ಕ ಹೇಳೋ ಜನಪದ ಲೆಕ್ಕ, ಮಕ್ಕಳ ಕವಿತೆ ಹೋದ್ರು ಮಕ್ಕಳ ಕವಿತೆ, ಹುಡುಗಾಟ ಅಂತ ಹೆಸರು ಇಟ್ಕೊಂಡು ನಾವು ಕನಿಷ್ಠ 3-4 ತಾಸು ಕಾರ್ಯಕ್ರಮ ಕೊಡ್ತಿದ್ವಿ. ಈ ರೀತಿ ಮಾಡಿದ್ರೆ ಹೊಳ್ಳಿ ಬರೋ ಮುಂದೆ ಅವ್ರ ಮಕ್ಕಳು ನಮ್ಮ ಬೆನ್ನು ಹತ್ತಿ ಬರುವಷ್ಟರ ಮಟ್ಟಿಗೆ ಮತ್ತೆ ಯಾವಾಗ ಬರ್ತೀವಿ ನಮ್ಮ ಶಾಲೆಗೆ ಅಂತ ಕೇಳುವಷ್ಟರ ಮಟ್ಟಿಗೆ ನಮ್ಮ ಕಾರ್ಯಕ್ರಮ ಅದು ಯಶಸ್ವಿಯಾತು. ನಾವು ಹೆಚ್ಚು ಕಡಿಮೆ ಒಂದು 8-10 ಜಿಲ್ಲೆಯೊಳಗೆ, ಬೆಂಗಳೂರೊಳಗೆ ನಮ್ಮ ಸೆಕ್ಯೂರಿಟಿ ನಮಗೆ ಒಳಗೆ ಬಿಡೋದಿಲ್ಲ ಮೊದಲು ಆ ಸ್ಕೂಲ್ನೊಳಗೆ, ಈ ಪ್ರೈವೇಟ್ ಸ್ಕೂಲ್ನೊಳಗೆ. ಆದರೆ ಒಮ್ಮೆ ಪ್ರವೇಶ ಪಡ್ಕೊಂಡ ನಂತರ ಅವರು ರೆಗ್ಯುಲರ್ ಪೀರಿಯಡ್ ಹಾಕಿಕೊಡೋಕೆ ಚಾಲು ಮಾಡಿ, ನಮ್ಮ ಮಕ್ಕಳಿಗೆ ನಾಟಕ ಕಲಿಸ್ರಿ, ಹಾಡು ಕಲಿಸ್ರಿ, ನಮ್ಮ ಏನು ವಾರ್ಷಿಕ ದಿನಾಚರಣೆಯೊಳಗೆ ಈ ಮಕ್ಕಳಿಗೆ ಹಾಡು ಹಾಡಲಿ, ನೀವು ವಾರ ಬರ್ರಿ ನಮ್ಮ ಶಾಲೆಗೆ. ಒಂದು ವಾರಗಟ್ಟಲೆ ಒಂದೊಂದು ಶಾಲೆಯೊಳಗೆ ನಾವು ಹವಾಲ್ದಾರವ್ರು ಕೆಲಸ ಮಾಡಿದ್ವಿ ನೋಡಿ ಸರ್. ಅದೇನು ಪ್ರತಿಫಲಾಪೇಕ್ಷೆ ಇಲ್ಲ ಏನ ನಮ್ಮಲ್ಲಿ ಮಕ್ಕಳಿಗೆ ಸೈಕಾಲಜಿಕಲ್ ಟ್ರೈನಿಂಗ್ ಕೊಡ್ಲಿಕ್ಕೆ ಲಕ್ಷಗಟ್ಟಲೆ ದುಡ್ಡು ತಗೊಳ್ತಾರ. ಆದರೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಅಲ್ಲಿ ಹೋಗಿ ಅದನ್ನು ಮಾಡಿದ್ರಲ್ಲ, ಅದರಿಂದ ನಿಮಗುಂಟಾದ ಭಾವ ಸಂತೃಪ್ತಿ ಏನು ಸರ್? ಅದು ದೊಡ್ಡ ಆಶ್ಚರ್ಯ ಅಂದ್ರೆ ಅವರು ಮೊದಲನೇ ಏನು ಕೇಳ್ತಾರೆ ಬೆಂಗಳೂರಾಗಂದ್ರೆ, ನಮಗೆ ಆರ್ಥಿಕವಾಗಿ ನಿಮ್ಗೆ ಏನು ಸಹಾಯ ಕೊಡಬೇಕು ಅಂತ ಕೇಳ್ತಾರೆ. ನಿಮ್ಗೆ ರೆಮ್ಯುನರೇಷನ್ ಎಷ್ಟು? ಏನೂ ಇಲ್ಲ. ಮತ್ತು ಏನು ತರಿಸ್ಬೇಕು? ಏನೂ ಇಲ್ಲ. ಎಲ್ಲ ನಾವೇ ಜೆರಾಕ್ಸ್ ಮಾಡ್ಕೊಂಬಂದೀವಿ, ನಾವು ಸ್ಕೆಚ್ ಪೆನ್ ತೊಗೊಂಬಂದೀವಿ, ನಾವೇ ಪುಸ್ತಕ ತಂದೀವಿ, ನಾವೇ ಕೊಡ್ತೀವಿ ಮಕ್ಕಳಿಗೆ ಅಂತ ಹೇಳಿದರೆ ನೀವು ಯಾಕೆ ಮಾಡ್ತೀರಿ ಇದನ್ನು? ನಿಮಗೇನು ಲಾಭ? ನಿಮ್ಗೇನು ಲಾಭ? ನೆಕ್ಸ್ಟ್ ಪ್ರಶ್ನೆ, ನಿಮಗೇನು ಲಾಭ? ಒಂದು ದಿವಸ ಆದಮೇಲೆ ನಮ್ಮ ಜೊತೆ ಒಡನಾಡ್ಬೇಕು. ನಮ್ಮ ಜೊತೆ ಒಡನಾಡಿ ಅವರು ತಾವು ಅದರ ಸಂಪೂರ್ಣವಾಗಿ ಕ್ರಿಯಾಶೀಲರಾಗಿ ಭಾಗವಹಿಸಿ ಸರ್. ಯಾವ ಹಂತದ ಮಕ್ಕಳಿಗೆ ಇದರ ಅಗತ್ಯ ಇದೆ ಅಂತೀರಿ ಸರ್? ಯಾವ ಪ್ರೈಮರಿಯಲ್ಲಿ, ಯಾವ ಸ್ಟೇಜ್ನಲ್ಲಿ? ನಾವು ಹೆಚ್ಚು ಮಾಡಿದ್ದು 5ರಿಂದ 7ನೇ ವರ್ಗ ಮತ್ತು ಹೈಸ್ಕೂಲ್ ಅಂತೂ ಭಾಳಷ್ಟು ಮಾಡಿದ್ವಿ. ಹೆಚ್ಚು ಕಡಿಮೆ ಪ್ರೌಢಶಾಲೆ ಹೆಚ್ಚು ಮಾಡಿದ್ದೀವಿ. ಅಂದ್ರೆ ನಮ್ಮ ಇವು ಅದಕ್ಕೆ ಬೇಕಾದಂಥ ತಯಾರಿಗಳು. ಆದರೆ ನಮ್ಮ ತಯಾರಿಗಳು 1ನೇ ವರ್ಗದಿಂದ ಮಕ್ಕಳಿಗೂ ಸಹಿತ ಕೊಡುವಷ್ಟು ಬೇಕಾದಷ್ಟು ಅವ್ರನ್ನ ಹಿಡಿದಿರುವಂಥ ಕತೆ, ಕವಿತೆ, ಆ ರೀತಿಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಮ್ಮ ಹತ್ರ ಇವೆ. ಅವನ್ನ ಹೇಗೋ ಸಂಗ್ರಹ ಮಾಡಿದ್ವಿ, ಎಲ್ಲೆಲ್ಲೋ ಸಂಗ್ರಹ ಮಾಡಿ ಯಾರ್ಯಾರಿಗೆ ಏನೇನು ಆಸಕ್ತಿ ಐತಿ ಅದನ್ನು ಹೇಳ್ಕೊತಾರೆ, ನಾವು ಬೆಳ್ಕೊತ ಹೋದ್ವಿ. ಅದೊಂದು ದೊಡ್ಡ ಹುಚ್ಚು ಕಲ್ಪನೆ ಅದು. ನಾವು MIT ಗಾಡಿ ತೊಗೊಂಡಿದ್ವಿ 85ನೇ ಇಸ್ವಿ ಒಳಗೆ. ತೊಗೊಂಡು ಕೂಡಲೇ ಈ ಮಧ್ಯಾಹ್ನ ನಮ್ಗೆ 11ಕ್ಕೆ ಸಾಲಿ ಮುಗಿತಿತ್ತು. ದೊಡ್ಡ ಆಶ್ಚರ್ಯ ಅಂದ್ರೆ, ನಮಗೆ ಈ ಮಕ್ಕಳ ಸಾಹಿತ್ಯದ ಒಂದು ದೊಡ್ಡ ಬೆಳವಣಿಗೆ ಕಾರಣ ಏನಂದ್ರೆ, ನಮ್ಮ ಕಾಲೇಜು ಹೈಸ್ಕೂಲು ಮತ್ತು PU ಕಾಲೇಜು ಒಂದೇ ಬಿಲ್ಡಿಂಗ್ನಲ್ಲಿ ನಡೆಯೋದ್ರಿಂದ ನಾವು ಮುಂಜಾನೆ 7 ಗಂಟೆಗೆ ಅಕ್ಷರ ಕಾಣ್ತಿದ್ದಿಲ್ಲ ನಮಗೆ. ಶಾಲೆಯೊಳಗೆ ಹೋದ್ರೆ ಮಳೆಗಾಲದಾಗ ಅದ್ರಾಗೆಲ್ಲ ಅಂಥ ಟೈಮ್ನೊಳಗೆ ಕ್ಲಾಸ್ ತೊಗೋಬೇಕು. 11:15ಕ್ಕೆ ನಾವು ಕಾಲೇಜ್ ಬಿಟ್ಟು ಬಂದ್ಬಿಡ್ಬೇಕು ಹೊರಗೆ. ಬೇರೆ ಸೆಕ್ಷನ್ ನಡಿಬೇಕು ಅನ್ನೋ ಕಾರಣ, PU ಕಾಲೇಜು ಮತ್ತು ಪ್ರೈಮರಿ ಮತ್ತು ಹೈಸ್ಕೂಲ್ ನಡೆಯೋ ಕಾರಣ ಹೀಗೆ 11ರಿಂದ ನಾವು ಖಾಲಿ ಆಗಿಬಿಡ್ತೀವಿ. ಹಿಂಗಾಗಿ ಊಟ ಮಾಡಿ ನೋಡ್ರಿ, ಎಲ್ಲ ಖಾಲಿ ಆದ್ರೆ ಟೈಮ್ ಬೇರೆ ಬೇರೆ ರೀತಿ ಸ್ಪೆಂಡ್ ಮಾಡ್ತಾರ. ನೀವು ಅದನ್ನ ಸೃಜನಶೀಲತೆಗೆ ಬಳಸ್ಕೊಂಡ್ರಿ. ಮಧ್ಯಾಹ್ನ ಊಟದ ಟೈಮ್ ಮುಗಿಯೋ ಅಷ್ಟೊತ್ತಿಗೆ ನಾವು ಸ್ಕೂಲಿಗೆ ಹೋಗ್ಬಿಡ್ತೀವಿ. ನಾವು ಮನ್ಯಾಗ ಊಟ ಮಾಡಿ ನಮ್ಮ MIT ಗಾಡಿ ಹತ್ಕೊಂಡು 4-5 ಜನ ಕೂಡಿ ಆ ಸ್ಕೂಲಿಗೆ ಹೋಗ್ಬಿಡ್ತಿದ್ವಿ. ಏನೇನು ಮೆಟೀರಿಯಲ್ ಬೇಕೋ ಎಲ್ಲ ತೊಗೊಂಡು. ಹೀಗಾಗಿ ನಮಗೆ ಅದು ಆ ಮಕ್ಕಳ ಜೊತೆ ಬೆರೀಲಿಕ್ಕೆ ಅದೊಂದು ದೊಡ್ಡ ಅವಕಾಶ. ಮುಂಜಾನೆ ಹಿಡಿದು ಸಂಜೆ ಮಟ್ಟ ನಮಗೆ 8ರಿಂದ ಹಿಂಗೆ 4 ಗಂಟೆ ಮಟ್ಟ ಕಾಲೇಜ್ ಇದ್ದರೆ ಬಹುಶಃ ನಮಗೆ ಆಗ್ತಿದ್ದಿಲ್ಲ. ನಮ್ಮ ಸರ್ವಿಸ್ ಇರೋವರೆಗೂ ಹೆಚ್ಚು ಕಡಿಮೆ ನಾವು 2 ಗಂಟೆ ಒಳಗೆ ನಮ್ಮ ಕಾಲೇಜ್ ಮುಗಿದ್ಬಿಟ್ರು. 8 ಗಂಟೆ 2 ಗಂಟೆ ಒಳಗೆ ಮುಗಿದವು. ಹೀಗಾಗಿ ನಾವು 79ರಿಂದ ಏನು ಸರ್ವಿಸ್ ಮಾಡಿದ್ರು ನಾವು ಹೆಚ್ಚು ಕಡಿಮೆ 25 ವರ್ಷ 11-15ಕ್ಕೆ ನಮ್ಮ ಕಾಲೇಜ್ ಮುಗಿದು. ಹೀಗಾಗಿ ನಮಗೆ ದೊಡ್ಡ ಅವಕಾಶ ಇದೆ. ಅದು ಒಂದು ನಮ್ಮ ಈ ಚಟುವಟಿಕೆಗೆ, ಮಕ್ಕಳ ಸಾಹಿತ್ಯ ಬೆಳವಣಿಗೆಗೆ ಮತ್ತು ಬರೋಕ್ಕೆ ದೊಡ್ಡ ಅನುಕೂಲ. ಮಕ್ಕಳ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸರ್, ಮೊಬೈಲ್ ಗೀಳು, ಡಿಪ್ರೆಷನ್ನು, ಆತ್ಮಹತ್ಯೆ ಮನಸ್ಥಿತಿ, ಇದೆಲ್ಲ ಹೆಚ್ಚು ಆಗಲಿಕ್ಕೆ ನೀವು ಆ್ಯಸ್ ಎ ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಈ ಸಮಸ್ಯೆ, ಇವತ್ತಿನ ಸಮಸ್ಯೆ ಇದು. ಈ ಸಮಸ್ಯೆಗೆ ನಾವು ಮಕ್ಕಳಿಗೆ ಬೇಕಾದ್ದನ್ನು ಕೊಡೋದಿಲ್ಲ. ಮಕ್ಕಳಿಗೆ ನಾವು ಕುತೂಹಲಭರಿತವಾಗಿ ಕಥೆಯನ್ನು ಹೇಳಿದ್ರೆ, ರಾತ್ರಿ ಆ ರೀತಿಯ ಮಕ್ಕಳಿಗೆ ಸಂಪೂರ್ಣವಾಗಿ ಪದ್ಯಗಳನ್ನ ಹೇಳ್ತಾ ಹೋದ್ರೆ ಆ ಶಾಳತದಿಂದ ಅವ್ರನ್ನ ಬಾಲ್ಯದಿಂದ ದೂರ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗ ವಾತಾವರಣ ಏನದು ಅಂದ್ರೆ, ತಂದೆ ತಾಯಿ ಪಾಲಕರಿಬ್ಬರು ಅವರು ಸಂಪೂರ್ಣವಾಗಿ ತಮ್ಮ ದುಡಿಮೆ ಒಳಗೆ ತಮ್ಮ ನೌಕರಿಯೊಳಗೆ ತೊಡ್ಕೊಂಡಿದ್ದರಿಂದ ಇವ್ರನ್ನ ಅನಿವಾರ್ಯವಾಗಿ ಅವಿಭಕ್ತ ಕುಟುಂಬ ಇರೋದರಿಂದ ತಂದೆ ಅವರ ಅಜ್ಜ ಅಜ್ಜಿ ಆ ಮೊಮ್ಮಕ್ಕಳಿಗೆ ಸಿಗದೇ ಹೋದ ಕಾರಣಕ್ಕೆ ಅವರು ಬೇರೆ ರೀತಿಯ ಆಕರ್ಷಣೆಗೆ ಒಳಗಾಗಬೇಕಂತ ಅನಿವಾರ್ಯತೆ ಇದೆ. ಹೀಗಾಗಿ ಅವರನ್ನು ಆ ಶಾಳದಿಂದ ತರೋದಕ್ಕೆ ಶಿಕ್ಷಕರು ಎಷ್ಟು ಪ್ರಯತ್ನ ಮಾಡ್ತಾರೆ ಶಾಲೆಯೊಳಗೆ, ಶಿಕ್ಷಣ ಪ್ರಯತ್ನ ಒಂದು ಮಿತಿ ಆಗುತ್ತೆ. ಪಾಲಕರು ಸಹಿತ ತಮ್ಮ ಡ್ಯೂಟಿ ಮುಗಿಸಿ ಅವ್ರ ಬಗ್ಗೆ ಕೊಡಬೇಕಾದ ಕಾಳಜಿಯನ್ನು ಕೊಡಲಿಕ್ಕಾಗೋಲ್ಲ. ಅವ್ರಿಗೆ ಊಟ, ಅವ್ರಿಗೆ ಮರುದಿವ್ಸ ತಯಾರು ಮಾಡೋದ್ರೊಳಗೆ ಅವರು ಸೋತು ಹೋಗುತ್ತೆ. ಈ ಕಾರಣಕ್ಕೆ ಆ ಆಕರ್ಷಣೆಯಾಗಿ ಆ ರೀತಿಯ ಮೊಬೈಲ್ ಗೀಳು ಅವ್ರಿಗೆ ಇವ್ರಿಗೆ ಬಾಲಕರಿಗೆ ಮಕ್ಕಳಿಗೆ ಬೆಳೀಲಿಕ್ಕೆ
ಅದೊಂದು ಅವಕಾಶ ಇದು ಸಿಕ್ಬಿಟ್ಟದು, ದೊಡ್ಡ ಅವಕಾಶ ಸಿಕ್ಬಿಟ್ಟದು. ಅದನ್ನು ತಪ್ಪಿಸ್ಬೇಕು ಅಂದ್ರೆ ನಿಶ್ಚಿತವಾಗಿಯೂ ನಾವು ಅದರ ಪಾಲಕರು ಇಬ್ಬರೊಳಗೆ ಒಬ್ಬರು ಆ ಮಕ್ಕಳ ಬೆಳವಣಿಗೆಗೆ ನಾವು ಗಮನ ಕೊಟ್ಟರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದೇ ಸರ್, ಪಾಲಕರು ಇಬ್ಬರು ಕೆಲಸ ಮಾಡ್ತಾ ಇರೋದು ಇದ್ರ ಪರಿಣಾಮ ಅಂತ ನೀವು ಹೇಳ್ತಾ ಇದ್ರಿ. ಅದು ಹೆಂಗೆ ಮತ್ತು ಇವತ್ತು ಅನಿವಾರ್ಯತೆ, ನಗರೀಕರಣದಲ್ಲಿ ಅದು ಅನಿವಾರ್ಯತೆ ಇದೆಯಲ್ಲ ಸರ್? ಅದನ್ನೇ ಅನುಕರಣೆ ಮಾಡಿ ಹಳ್ಳಿ ಒಳಗೂ ಸಹಿತ ಆ ಹಳ್ಳಿ ಮಕ್ಕಳಿಗೂ ಅದು ಬೆಳೆದು ಭಾಳ ಆಶ್ಚರ್ಯ ಅಂದ್ರೆ ಅವ್ರು ಪೇಟೆ ಮಕ್ಕಳು ಮಾಡ್ತಾರೆ, ಎಲ್ಲರ ಕಿಸೆದೋಗೋದವು ಹಳ್ಳಿ ಒಳಗೆ ಸಹಿತ. ಅವರು ತಮ್ಮ ಕೆಲಸ ಮುಗಿಸಿದ ಕೂಡಲೇ ಹೆಚ್ಚು ನೋಡೋದು ಇದಕ್ಕೆ. ಅವರು ಧಾರಾವಾಹಿ ಕುಂದಿರ್ತಾರೆ ಭಾಳ ಒಂದಿಷ್ಟು ಜನ ಇವರು ತಾಯಂದರು, ಇವ್ರ ಮಕ್ಕಳು ಮತ್ತು ಅಲ್ಲಿ ಮೊಬೈಲು. ಹಳ್ಳಿಯೊಳಗೆ ಇಲ್ಲ ಅಂತೇನಿಲ್ಲ, ಹಳ್ಳಿಯೊಳಗೂ ಸಾಕಷ್ಟು. ಸರ್, ನಗರೀಕರಣದ ಸಂದರ್ಭದಲ್ಲಿ ತಾಯಿನೂ ಕೆಲಸ ಮಾಡೋದು ಅನಿವಾರ್ಯ ಇದ್ದ ವಾತಾವರಣದಲ್ಲಿ, ಹೌದು, ಇದ್ದ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನು ಸರ್? ಇಬ್ಬರೊಬ್ಬರು ಕೆಲಸ ಮಾಡ್ಬೇಕು ಅನ್ನೋದು ರೆಮಿಡಿ ಅಲ್ಲ. ಈಗ ನಾವು ಹೇಳಿದ್ರೆ ಕೇಳಂಗಿಲ್ಲ ಅವರು. ಹೌದು, ಕೇಳಂಗಿಲ್ಲ. ಯಾಕಂದ್ರೆ ನಮಗೆ ಶಿಕ್ಷಣ ಇದೆ, ಮಕ್ಕಳ ಸಲುವಾಗಿ ನಾನು ಯಾಕೆ ನನ್ನ ವೃತ್ತಿ ಬದುಕನ್ನು ಬಲಿ ಕೊಡಲಿ ಅನ್ನೋಷ್ಟರ ಮಟ್ಟಿಗೆ ತಾಯಂದ್ರ ಮನಸ್ಥಿತಿ ಇದೆ. ಸೊ ಅದಕ್ಕೆ ಪರಿಣಾಮ ಏನಂಗಂದ್ರೆ ವಾಟ್ ಇಸ್ ಎ ಟೆಂಪ್ರರಿ, ತಾತ್ಕಾಲಿಕ ಪರಿಣಾಮ ಏನು ಸರ್? ತಾತ್ಕಾಲಿಕ ಪರಿಣಾಮ ಅಂದ್ರೆ ಮತ್ತೆ ಅವರು ಪರಿಪೂರ್ಣ ಎಲ್ಲ ದರಿವಿನ ಮರೆತು ಸಂಪೂರ್ಣವಾಗಿ ಮಕ್ಕಳ ಬಗ್ಗೆ ಕಾಳಜಿ ಮಾಡಿ ಟಿ ವಿನ ಮತ್ತು ಇವುಗಳನ್ನು, ನಾನು ಇಲ್ಲೇ ಅರ್ಬನ್ ಫಾರೆಸ್ಟ್ ಅಂತ ಬೆಂಗಳೂರೊಳಗೆ ಒಂದು ಇರುವಂಥ ಇದರೊಳಗೆ ಚಂದ್ರಶೇಖರ್ ಅವರು ಬೇರೆ ದೇಶದೊಳಗನ 10-15 ವರ್ಷಕ್ಕೆ ಬಂದರು. ಅವ್ರ ಮಕ್ಕಳನ್ನ ಬೆಳೆಸೋದು ಹೇಗಂದ್ರೆ ಅವ್ರು ಇನ್ನೂ ATM ಕಾರ್ಡ್ ಇಟ್ಟಿಲ್ಲ, ಆಮೇಲೆ ಮೊಬೈಲ್ ಇದನ್ನು ಬಳಸೋದಿಲ್ಲ, ಅಂದ್ರೆ ಯಾವ ಗೂಗಲ್ ಪೇ ಇವನ್ನೆಲ್ಲ ಬಳಸೋದಿಲ್ಲ. ಯಾಕಂದರೆ ಅನಾವಶ್ಯಕವಾಗಿ ನಾವು ಏನು ಬೇಕಾದ ತೊಗೋತೀವಿ ಅನ್ನುವಂಥ ರೀತಿ ಮಕ್ಕಳಿಗೆ ಆ ಒಟ್ಟ ಪರದೆಯಿಂದ ದೂರ ಇರಿಸ್ಬಿಟ್ರು. ಇಬ್ಬರು ಗಂಡ ಹೆಂಡತಿ ಪರದೆಯಿಂದ ಇಬ್ಬರು ಚಲೋ ಕೆಲಸ ಮಾಡ್ತಾರೆ, ಆದರೆ ಪರದೆಯಿಂದ ದೂರ ಇರಿಸಿ ಭಾಳ ಶ್ರಮ ಪಡ್ತಾರೆ. ಏನು ಆ್ಯಕ್ಟಿವಿಟೀಸ್ ಕೊಡ್ತಾರೆ ಸರ್ ಅವ್ರಿಗೆ? ಬೇರೆ ಬೇರೆ ರೀತಿ ಆ್ಯಕ್ಟಿವಿಟೀಸ್ ಕೊಡ್ತಾರೆ. ಅವರು ಇಬ್ಬರು ಅತ್ಯಂತ ಇದು ಅದಾರ, ಏನು ಅದಾರ ಅಂದ್ರೆ ಕಲಾವಿದರು ಅದಾರ. ಮತ್ತು ಹೆಂಗೆ ಮಾಡ್ತಾರಂದ್ರೆ ಬೇರೆ 4 ಮಂದಿ ಮಕ್ಕಳು ಕರ್ಕೊಂಡ್ಬಂದು ಅವ್ರಿಗೆ ಪಾಠ ಹೇಳ್ಕೊತ ಕುಂತು ಈ ಮಕ್ಕಳನ್ನ ಅದರ ತೋರಿಸ್ತಾರೆ. ತಮ್ಮ ಇದರೊಳಗಿರುವಂಥ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಸಹಿತ ಟ್ಯೂಷನ್ ಹೇಳ್ತೀನಿ, ನಾನು ಈ ಪಾಠ ಹೇಳ್ತೇನೆ ಅಂತ ಹೇಳಿ. ಅಂದರೆ ಪಾಲಕರ ತ್ಯಾಗದ ಕೊರತೆ ಇದ್ದ ಸ್ವಾಸ್ಥ್ಯ ಹಾಳಾಗಿದೆ. ಹೌದು, ಭಾಳ ಭಾಳ ತ್ಯಾಗ ಮಾಡ್ತಾರೆ. ಅದ್ರ ದೊಡ್ಡ ಚಾಲೆಂಜ್ ಅದು. ನಾವು ಹೇಳ್ಕೊಂಡು ಮತ್ತು 2 ಸಮಸ್ಯೆ ಅದಾವಲ್ಲ ಸರ್. ಈಗಿನ ದಂಪತಿಗಳಿಗೆ ಅಜ್ಜ ಅಜ್ಜಿ ಮನೇಲಿ ಇರಬಾರ್ದು, ತಾವು ಸ್ವತಂತ್ರವಾಗಿರಬೇಕು, ಇದ್ದಿಬ್ಬರು ನೌಕರಿಗೆ ಹೋಗಬೇಕು. ಈ ಮಗುವಿಗೆ ಶಿಕ್ಷಣ ಸಿಗದೆ ಆ ಮಗು ಹಾಳಾದ್ರ ಚಿಂತಿಲ್ಲ, ಅದು ತಮ್ಮ ಭವಿಷ್ಯಕ್ಕೆ ಮಾರಕ ಅನ್ನುವಂಥ ವಾಸ್ತವ ಸತ್ಯ ಗೊತ್ತಿಲ್ಲಲ್ಲ. ಇದು ಭಾಳ ಮೂರ್ಖತನ ಅಲ್ಲ? ಭಾಳ ದೊಡ್ಡ ಸಮಸ್ಯೆ ರೀ, ಬರ್ನಿಂಗ್ ಇಶ್ಯೂ ಅದು. ಈಗ ಭಾಳ ದೊಡ್ಡ ಸಮಸ್ಯೆ. ನಾವು ಈಗೇನೋ ಆಕರ್ಷಣೆ ಅನ್ನಿಸ್ತದೆ, ಹಣ ತಿಂಗಳೊಳಗೆ ನಮ್ಗೆ ಬೇಕಾದನ್ನು ಕೊಂಡ್ಕೋತೀವಿ, ಬೇಕಾದಲ್ಲಿ ತಿರುಗಾಡ್ತೇವೆ ವಾರಕ್ಕೊಮ್ಮೆ ಹಿಂಗಂತ ಏನೋ ಒಂದಿಷ್ಟು ಕಲ್ಪನೆ ಐತಿ. ಆದ್ರೆ ಭಾಳಷ್ಟು ಜನ ಯಾಕೆ ಹೊಳ್ಳಿ ನಾವು ತೋಟ ಮಾಡ್ತೀವಿ, ನಾವು ಊರಿಗೆ ಬರ್ತೇವೆ ಅಂತ ಸಾಫ್ಟ್ವೇರ್ ಮಂದಿ ಯಾಕೆ ತಿರುಗಿ ಬರ್ತಾರಂದ್ರೆ ಬಹುಶಃ ಅವ್ರಿಗೆ ಇದು ಕಂಡೈತೆ ಅವ್ರಿಗೆ. ಅಲ್ಲ, ದಾಂಪತ್ಯನೂ ಸರಿ ಇಲ್ಲ ಸರ್. ಹೈಯೆಸ್ಟ್ ಡೈವರ್ಸ್ ಕೇಸಸ್ ಈಗ. ಹುಟ್ಟಿದ ಮಗುವನ್ನು ಬೆಳೆಸೋ ವಿಧಾನದಲ್ಲಿನೂ ಕೂಡ ನೀವು ವಾಸ್ತವದ ಚಿತ್ರವನ್ನು ಕಾಣ್ತಾ ಇಲ್ಲ. ಮತ್ತು ಭಾರತ ಎಂಥ ದೊಡ್ಡ ಕೌಟುಂಬಿಕ ಪರಂಪರೆಯನ್ನು ಹೊಂದಿತ್ತು, ಕೌಟುಂಬಿಕ ವ್ಯವಸ್ಥೆಯನ್ನು ಹೊಂದಿತ್ತು. ಅಜ್ಜ ಅಜ್ಜಿ ಸೋದರತ್ತೆ, ಈ ಮಾನವೀಯ ಸಂಬಂಧಗಳು ಹೋಗಿ ಬರೇ ಆಂಟಿ ಅಂಕಲ್ ಲೆವೆಲ್ಗೆ ನಾವು ಬಂದ್ವಲ್ಲ. ಇದು ಹೇಗೆ, ಇದಕ್ಕೆ ಪರಿಹಾರ ಅನ್ನೋದು ಏನು ಇಲ್ಲ ಅಂತೀರಿ ಸರ್? ಅದು 2 ಏನಾಯ್ತಲ್ರಿ ಅಂದ್ರೆ ಭಾವನಾತ್ಮಕ ಕೋಶ ಮತ್ತು ಏನು ಇದ್ರ ಕೋಶ ಅದಾವಲ್ಲ, 2 IQ ಆ್ಯಂಡ್ EQ. ಹೌದು, ಅದರೊಳಗೆ EQ ಮಾತ್ರ ಸಂಪೂರ್ಣವಾಗಿ ಇವತ್ತು ಬೆಳೀಲಿಕ್ಕೆ ಏನೂ ಅವಕಾಶ ಇಲ್ಲ. ಓನ್ಲಿ ಏನಿದ್ರು ಫೋಕಸ್ IQಗೆ, ಇಂಟೆಲಿಜೆಂಟ್ ಕೋಶೆಂಟ್ಗೆ. ಹೌದು, ಇವರು ಹಾಗೆ ಯಾರು ಪಾಲಕರು ಹಾಗೆ ಕೊಟ್ಟಾರ, ಮಕ್ಕಳಿಗೂ ಅದನ್ನೇ ಕೊಡ್ಲಿಕ್ಕೆ ಹಚ್ಚಾರ. ಹೀಗಾಗಿ ಅವ್ರಿಗಿದು ಬೆಳೆಯೋದಿಲ್ಲ. ಅಂದ್ರೆ ಅಜ್ಜ ಅಜ್ಜಿ ದೂರ ಇದ್ದರೂ ಅವ್ರ ಬಗ್ಗೆ ಸಂಪರ್ಕ ಇಲ್ಲ, ಎದುರಿಗೆ ಇದ್ದರೂ ಅವ್ರಿಗೆ ಕೊಡಬೇಕಾದ ಗೌರವ ಅಥವಾ ಅದೊಂದು ನಮಗೆ ಅವಿಭಾಜ್ಯ ಅಂಗ ಮೌಲ್ಯ, ಆ ಸಂಬಂಧ ಹಿಂಗೈತಿ ಅನ್ನೋದನ್ನು ತಿಳಿಸುವಂಥ ವ್ಯವಧಾನ ಇಲ್ಲ. ಹೀಗಾಗಿ ಆ ಸಂಬಂಧಗಳು ಇನ್ನಷ್ಟು ಸಂಪೂರ್ಣವಾಗಿ ಸಡಿಲಾಗಿ ಶಿಥಿಲಾಗಿ ಅದು ದೊಡ್ಡ ಒಂದು ಏನೋ ದುರಂತದ ಕಡೆ ಏನೋ ಸಾಗ್ಯವೇನೋ ಅನ್ನುವಂಥ ಭಯಾನಕ ಸ್ಥಿತಿ. ಯಾಕಂದ್ರೆ ನಾವು ಅದನ್ನು ಗ್ರಾಮೀಣದೊಳಗೆ ಬೆಳ್ಕೊಂಡು ಬಂದು ಆ ಸಂಬಂಧದ ಸಮೃದ್ಧಿಯನ್ನು ಪಡೆದಂಥವ್ರಿಗೆ ಇದು ಒಮ್ಮಿಂದ ಮೇಲೆ ದೊಡ್ಡ ಆಘಾತ, ಒಂಥರ ಶಾಕ್, ನಮಗಿದು ದೊಡ್ಡ ಶಾಕ್ ಸರ್. ಈಗ ಮಗುವಿನ IQ ಭಾಳ ಮುಖ್ಯ, ಇಂಟೆಲಿಜೆಂಟ್ ಕೋಶೆಂಟ್ ಭಾಳ ಮುಖ್ಯ. 80% IQ ಹೆಚ್ಚಾಗಿ ಒಟ್ಟ ಭಾವಕೋಶ ಇರಲಿಲ್ಲ ಅಂದರೆ ಏನು ಅಪಾಯ ಆಗುತ್ತೆ ಸರ್ ಮಗುವಿನ ಮನಸ್ಸಿನ ಮೇಲೆ? ಇಲ್ಲ, ಈ ವ್ಯಾವಹಾರಿಕ ಮತ್ತು ಬರೀ ಸಂಪೂರ್ಣವಾಗಿ ಈ ಆರ್ಥಿಕ ರೀತಿಯೊಳಗೆ ಆಲೋಚನೆ ಮಾಡುವಂಥದ್ದು ಮತ್ತು ಲಾಭದ ಗಳಿಕೆ ಹಿನ್ನೆಲೆಯೊಳಗೆ ಉತ್ಪಾದನೆ, ಇದರಿಂದ ನನಗೇನು ಲಾಭ ಅಂತ ಲೆಕ್ಕಾಚಾರದೊಳಗೆ ನಾವು ಬದುಕಬೇಕಾದಂಥ ಅನಿವಾರ್ಯತೆ, ಶುಷ್ಕತೆ ಸಿಗುತ್ತದೆ ಹೊರತಾಗಿ ಅವನಿಗೆ ಸುಖ ಸಿಗುತ್ತಾನೆ ಅದರಿಂದ? ಇಲ್ಲ, ಶುಷ್ಕತೆ
ಅಲ್ಲ, ಭಾವಕೋಶದ ಕೊರತೆಗೆ ಅವನು ಸುಖದಿಂದ ವಂಚಿತನಾಗ್ತಾನ. ನಿಶ್ಚಿತವಾಗಿ ವಂಚಿತನ. ಕೆಲವು ದಿವಸ ಖುಷಿ ಇರ್ತದೆ, ಕೆಲವು ಹಂತದವರೆಗೆ ಪಾಲಕರಿಗೂ ಖುಷಿ ಇರ್ತದೆ. ಅವರು ಪಾಲಕರಿಗೂ ಸಹಿತ ಆ ನೌಕರಿ ಮಾಡುವಂಥ ಇವ್ರಿಗೆ ಪಾಲಕರಿಗೆ ಇರ್ತಾರಲ್ಲ, ಅವ್ರ ಪಾಲಕರಿಗೆ ಅಜ್ಜ ಅಜ್ಜಿಗೂ ಸಹಿತ ಖುಷಿ ಇರ್ತದೆ. ಮೊದಲೇನೋ ಇದು ಹಣ ಬರ್ತದೆ, ನಾವೇನೋ ಮನೆ ಕಟ್ಟಿಸ್ತೀವಿ ಏನೋ ಅಂತೇಳಿ. ಆದರೆ ಅದು ಭ್ರಮ ನಿರಸನ. ಅದಕ್ಕೊಂದು 20 ವರ್ಷ ಸಮಯ ಸಾಕು, ಭ್ರಮ ನಿರಸನ ಆಗುತ್ತೆ. ಈ ಒಂದು ಅನಿವಾರ್ಯ ಚಕ್ರವ್ಯೂಹದೊಳಗೆ ಸಿಲ್ಕೊಂಡಿದ್ದರಿಂದ ಅದು ಹೇಗೆ ಪಾರಾಗ್ತೈತಿ ಅನ್ನುವಂಥದ್ದಕ್ಕೆ ಬಹುಶಃ ನಮ್ಗೆ ಯಾರಿಗೂ ಹೊಳಿಲಾರದಂಥ ಒಂದು, ಅದ್ರಾಗ ಇತ್ತೀಚೆಗೆ ಮತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನು ಬಂದೈತೆ ಅಂದಮೇಲಂತೂ ಇನ್ನೂ ಒಂದಿಷ್ಟು ಈ ಸಂಬಂಧಗಳಿಗೆ ಧಕ್ಕೆ ಆಗುತ್ತೆ ಏನೋ ಅಂತ ಅನಿಸ್ತು. ಯಾಕೆ ಸರ್, ಏನು ಧಕ್ಕೆ ಆಗುತ್ತೆ? ನಿಶ್ಚಿತವಾಗಿ ಧಕ್ಕೆ ಆಗುತ್ತೆ. ಏನು ದುಷ್ಪರಿಣಾಮ? ಯಾಕಂದರೆ ಹೆಚ್ಚು ಕಡಿಮೆ ಮತ್ತೆ ಮೆದುಳಿನ ಈ ಲೆಕ್ಕ ತಾರ್ಕಿಕ ಇದ್ರೊಳಗನೆ ಬೆಳೆಯೋದ್ರಿಂದ ಈ ಭಾವನಾತ್ಮಕ ನೆಲೆ ಸಂಬಂಧಗಳೆಲ್ಲ ಕಳ್ಚ್ಕೊಂಡು ಹೋಗ್ತಾವೆ. ಅದರೊಳಗನೆ ಹೆಚ್ಚು ಹುಡುಕ್ಕೊತ ಹೋಗ್ತಾನೆ. ಶಾಂತವಾಗಿ ಇರೋದು, ಒಂದಿಷ್ಟು ಹೊತ್ತು ಸಮಯ ಕಳೆಯೋದು, ಮುಗ್ಧತೆಯಿಂದ ತನ್ನ ಏಕಾಂತವನ್ನು ಅನುಭವಿಸೋದು, ಏಕಾಗ್ರತೆಯನ್ನು ಅನುಭವಿಸೋದು, ಇದು ಯಾವಾಗ ಸಾಧ್ಯ ಆಗೋದಿಲ್ಲ ಆವಾಗ ಆ ಮನಸ್ಸು ಸಂಪೂರ್ಣವಾಗಿ ಒಂದು ಹಂತದೊಳಗೆ ಸ್ಫೋಟಗೊಳ್ಳೋದು. ಆತ್ಮಹತ್ಯೆ, ಡಿಪ್ರೆಷನ್ನು. ಹೌದು, ಡಿಪ್ರೆಷನ್ಗೆ. ಏನು ಕಾರಣ ಸರ್ ಅದು? ಆ ಡಿಪ್ರೆಷನ್ಗೆ ಕಾರಣ ಅಂದರೆ ಇದೆ ಒತ್ತಡ. ಆ ಗಂಡ ಹೆಂಡತಿ ಸಂಬಂಧನೂ ಸರಿಗಳು, ಮಗುನ್ ಬಿಟ್ಬಿಟ್ರಿ ಸರ್ ನೀವು. ಹೌದು. ಗಂಡ ಹೆಂಡತಿ ಸಂಬಂಧನೂ ಸರಿ ಇಲ್ಲ. ಅಲ್ಲ, ನನ್ನ ನೌಕರಿ ಒಳಗಿನ ಒತ್ತಡ ಈ ನನ್ನ ಹೆಂಡತಿ ತಿಳಿಯೋದಿಲ್ಲ ಅಂತ ಈ ಗಂಡನಿಗಿದ್ರೆ, ನನ್ನ ಒತ್ತಡಗಳು ಇವನಿಗೆ ತಿಳಿಯೋದಿಲ್ಲ ಅಂತ ಅವ್ರಿಗಿರುತ್ತೆ. ಸರ್, ನೀವು ಚೈಲ್ಡ್ಹುಡ್ಡನ್ನು ನೀವು ಭಾಳ ಹಳ್ಳಿಯೊಳಗೆ ಕಳೆದ್ರಿ. ಹೌದು, ಕಡದಳ್ಳಿ ಅಂತಲ್ಲೇ ಕಳೆದ್ರಿ. ವೃತ್ತಿ ಬದುಕನ್ನು ಕೂಡ ಇನ್ನೊಂದು ದೊಡ್ಡ ಹಳ್ಳಿ ತಾಳಿಕೋಟೆಯಲ್ಲಿ ಕಳೆದ್ರಿ. ಈಗ ಮಕ್ಕಳ ಕಾರಣಕ್ಕಾಗಿ ನೀವು ಬೆಂಗಳೂರನ್ನು ಸೇರಿದ್ರಿ. 3 ಹಂತದ ಸ್ಥಿತಿಯನ್ನು ನೋಡಿದ್ರಿ. ಹೌದು. ಈ ಜೀವನದ ಡಿಫರೆನ್ಸ್ ಏನು ಅನಿಸ್ತೈತೆ ನಿಮಗೆ? ಇದು ಯಾವ ಕಡೆ ಸಾಗಿದೆ ಅಂತ ನಿಮಗೆ ಅನಿಸ್ತದೆ ಸರ್? ಇಲ್ಲ, ಅದು ಆ ಸಾಗುವಿಕೆ ಪ್ರಕ್ರಿಯೆ ಐತಲ್ಲ, ಆ ಸಾಗುವಿಕೆ ಪ್ರಕ್ರಿಯೆ ಒಂದು ಹಂತದೊಳಗೆ ಮಾತ್ರ ನಮಗೇನೋ ಆಕರ್ಷಣೆ ಅಂತ ಅನ್ನಿಸ್ತದೆ. ಆದರೆ ಅದು ಆಕರ್ಷಣೆ ಭಾಳಷ್ಟು ದಿವಸ ಉಳಿಯೋದಿಲ್ಲ. ನಾವು ಮತ್ತೆ ತಿರುಗಿ ಆ ಸಂಬಂಧಗಳ ಬದುಕನ್ನೇ ಹುಡುಕ್ಬೇಕಂತ ನಾವು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದರೂ ಇಡೀ ಬಂಧು ಬಳಗ ಕೂಡ್ತದಲ್ಲ, ಮನೆ ಗೃಹ ಪ್ರವೇಶ ಮಾಡಿದಾಗಲೋ ಮತ್ತು ಮಗುವಿನ ಹುಟ್ಟುಹಬ್ಬದೊಳಗೋ ಆ ಕೂಡಿದಾಗ ಅವರೆಲ್ಲ ಬೆರಗಾಗಿಬಿಡ್ತಾರೆ. ಇದನ್ನೆಲ್ಲ ನಾವು ಕಳ್ಕೊಂಡೇವೆ ಅಂತ ಅವ್ರಿಗೆ ಅನ್ನಿಸ್ತದೆ. ಮತ್ತೆ ಯಥಾ ರೀತಿ ಮರುದಿವಸ ಅವರು ಅನಿವಾರ್ಯವಾಗಿ ಅದಕ್ಕೆ ಹೆಗಲು ಕೊಡಬೇಕು. ಭಾವಕೋಶ ಮಿಸ್ ಆಗಲಿಕ್ಕೆ ಶೈಕ್ಷಣಿಕ ದೋಷನೋ ಕೌಟುಂಬಿಕ ದೋಷನೋ ಸರ್? ಶೈಕ್ಷಣಿಕ ದೋಷ ಮತ್ತು ಹೊರಗಿನ ಪರಿಸರ. ಶೈಕ್ಷಣಿಕ ದೋಷ ಏನಾಯ್ತು ಸರ್? ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ದೋಷ ಏನಾಯಿತು? ರ್ಯಾಂಕ್ ಬರಲಿ, ಹೌದು, ಕ್ರೀಡೆಗಳಿಲ್ಲ. ಈಗ ಬೆಂಗಳೂರಿನ ಶಾಲೆಗಳು ಮಲ್ಟಿಪ್ಲೆಕ್ಸ್ ಶಾಲೆಗಳು, ಹೌದು, ಕ್ರೀಡಾಂಗಣ ಇಲ್ಲ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಲ್ಲ. ಅವನು ಓದಬೇಕು, 99 ತೊಗೋಬೇಕು, 100 ತೊಗೋಬೇಕು. ಆಮೇಲೆ ಸುಮ್ಮನೆ ಕೂತ್ಕೊಂಡು ಕೇಳಿ ಅವ ಶಿಕ್ಷಕರ ಬಗ್ಗೆ ಒಂದು ಪರಿಕಲ್ಪನೆ ಹುಟ್ಟಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅವನು ಬರೀ ಹೋಮ್ವರ್ಕ್ ಮಾಡೋದು, ಕೊಡೋದು, ಅಟ್ಯಾಚ್ಮೆಂಟೇ ಬರೋಂಗಿಲ್ಲ. ಹೌದು, ಅಟ್ಯಾಚ್ಮೆಂಟೇ ಇಲ್ಲ. ಅವರನ್ನು ಭಾವನಾತ್ಮಕವಾಗಿ ಏನು ಅದ್ಭುತ ಅದಾರಲ್ಲಿ ಇವರು ಅಂತ ಅವ ಟೀಚರ್ ರೋಲ್ ಮಾಡಲ್ಲ, ಆಗಂಗಿಲ್ಲ ಅವನಿಗೆ. ಆಗಂಗನೇ ಇಲ್ಲ. ಏನಿದ್ರು ಬರೀ ಅಕ್ಷರಗಳು, ರ್ಯಾಂಕ್ಗಳು, ಅಂಕೆಗಳು ಮತ್ತು ರ್ಯಾಂಕ್ಗಳು ಇವೇ ಇದರೊಳಗೆ ಕೊಳಿತಾನೆ ಹೊರತಾಗಿ ಆ ಭಾವನಾತ್ಮಕ ನೆಲೆಯೊಳಗೆ ಅವ್ರನ್ನ ಆರಾಧಿಸುವ ಆ ಕುರಿತಾಗಿ ಅವ ಅದ್ಭುತ ಪರಿಕಲ್ಪನೆ ಒಳಗೆ ತಾನೇ ಒಂದು ಕಲ್ಪನಾ ಲೋಕವನ್ನು ಕಟ್ಕೊಂಡು ಕನಸನ್ನು ಕಟ್ಕೊಳ್ಳುವ ಕಲ್ಪನೆಗಳೆಲ್ಲ ನಾಶ ಆಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಅವನು ಪ್ರೆಷರ್ನಾಗ ಅದಾನ. ಹೌದು. ಕನಸು ಮತ್ತು ಕಲ್ಪನೆ, ಕುತೂಹಲ ಇವು ನಾಶ ಆದವು ಅಂದ್ರೆ ನೀವು ಭಾವಕೋಶ ಹೆಂಗೆ ಬೆಳೀಲಿಕ್ಕೆ? ಕನಸು, ಕಲ್ಪನೆ ಮತ್ತು ಈ ಕುತೂಹಲ. ಹೌದು ಸರ್. ಈಗ ಕನಸು, ಕಲ್ಪನೆ, ಕುತೂಹಲ ಇವು ಕತೆಗಳನ್ನು ಹೇಳೋದ್ರಿಂದ ಬರ್ತಿತ್ತು. ಹೌದು. ಈಗ ನಾವು ಕತೆಗಳಿಂದ ವಂಚಿತರಾಗಿವೆ. ದೊಡ್ಡ ನಮಗೆ ಕತೆ ಹೇಳಕ್ಕೆ ಬರಂಗಿಲ್ಲ. ಹೌದು. ಬೇರೆಯವರು ಹೇಳುವ ಕತೆಗಳನ್ನ ಕೇಳಕ್ಕೂ ಬರಂಗಿಲ್ಲ. ವಿ ಹ್ಯಾವ್ ನೋ ಪೇಷನ್ಸ್. ಇವತ್ತೇನು ಹೇಳ್ತೀವಿ ಅಂದ್ರೆ ಸರ್, ಎದುರಿಗಿರೋರಿಗೆ ಏನಾರು ಭಾಳ ಹೇಳಕ್ಕೆ ಹೋದ್ರೆ ನೀ ಇಲ್ಲದ ಕತೆ ಹೇಳಬೇಡ ಅಂತ ರಿಯಾಕ್ಷನ್ ಬರುತ್ತೆ. ಎಷ್ಟು ಅವಮಾನ ಇದೆ ಅಂದರೆ, ನಾವು ಗಂಟೆಗಟ್ಟಲೆ ಮಾತಾಡ್ತಿದ್ವಿ, ಏನು ವಿಷಯದ ಮೇಲೆ ಮಾತಾಡ್ತಿದ್ವಿ ಗೊತ್ತಿಲ್ಲ. ನಮ್ಮ ಶಿಕ್ಷಕರು 4-5 ತಾಸು ಪಾಠ ಮಾಡ್ತಿದ್ರು. ಆ ಗ್ರಹಿಕೆ ಇದೆಯಲ್ಲ ಸರ್, ಕೇಳುವ ಶಕ್ತಿ ಇದೆಯಲ್ಲ, ಆ ಗ್ರಹಣ ಶಕ್ತಿ ಹೋಗಲಿಕ್ಕೆ ಭಾವಕೋಶ ನಿರ್ನಾಮ ಆಗಿದ್ದ ಕಾರಣ ಅಂತೀರಿ? ಹೌದು. ಈ ಕತೆ ಏನೂ ಅಲ್ಲ, ಬರೀ ಕತೆ ಅಲ್ಲ, ಸಂಜೀವಿನಿ ಶಕ್ತಿಯನ್ನು ತುಂಬುವಂಥ ಕತೆಗಳು. ಗೊತ್ತಿಲ್ಲನೇ ನೀವು ಗೊತ್ತಿದ್ದು ಅದಕ್ಕೆ ಪ್ರತಿಫಲ ತೊಗೊಂಡು, ಅಂಕ ತೊಗೊಂಡು ಏನು ತೋರಿಕೆ ಪ್ರದರ್ಶನಕ್ಕೇನು ಸಿಗ್ತಾವಲ್ಲ, ಹಂಗೆ ಪ್ರದರ್ಶನಕ್ಕೆ ಇರಲಾರ್ದೇ ಒಳಗನೆ ಅವನನ್ನು ತರಬೇತಿಗೊಳಿಸೋದು, ಅವನ ಭಾವನಾತ್ಮಕವಾಗಿ ಸಮೃದ್ಧ ಮಾಡುವಂಥ ಪ್ರಕ್ರಿಯೆಗಳು ಕಥೆಯಿಂದ, ಹಾಡಿನಿಂದ, ಅಭಿನಯದಿಂದ, ನಾಟಕದಿಂದ, ಅವರ ಗೋಲಿ ಆಟದಿಂದ ಭಾಳ ಅದ್ಭುತವಾಗಿ ಬೆಳೀತಿದ್ದು. ಆದ್ರೆ ಆ ಅವಕಾಶ ಹೋಗ್ಬಿಟ್ಟು ಗೋಲಿ ಆಡೋದು ಗೊತ್ತಿಲ್ಲ, ಬಗರಿ ತಿರುಗಿಸೋದು ಗೊತ್ತಿಲ್ಲ, ಚಿನಿಪಣಿ ಆಡೋದು ಗೊತ್ತಿಲ್ಲ. ಆ ಆಟದೊಳಗೆ ಎಂಥ ಅದ್ಭುತವಾದಂಥ ರೀತಿಯೊಳಗೆ ಅವರು
ಏನು ಆ ಬಿತ್ತುವವನ ಏನು ಕೂರ್ಗಿ ಶೆಟ್ಟಿ ಮೇಲೆ ಕೈ ಇಟ್ಟು ಆ ಜೋಳ ಬಿತ್ತುವಾಗ ಬರೀ ಮೂರ ಬಳ್ಳಿಲೇ ನಾನು ಜೋಳ ಬಿತ್ತಬೇಕು, ಅದು ಗೇನಿಗೊಂದು ಚೋಟ್ಗೊಂದು ಬೀಳಬೇಕು ಅಂತ ಏನು ಅವ ಏನು ಶಾಲೆ ಕಲಿಲಾರ್ದೋ ಅದನ್ನು ಕಲ್ಕೊಂಡಿರ್ತಾನೆ. ಆ ಲೆಕ್ಕಾಚಾರ ಕಲ್ಕೊಂಡ್ಬಿಟ್ಟಿರ್ತಾನೆ. ಹರಗಬೇಕಾದ್ರೆ ಹೆಂಗೆ ಹರಗಬೇಕು, ಗೋಧಿ ಬಿತ್ತಬೇಕಾದ್ರೆ ಹೆಂಗೆ, ಕುಸುಬಿ ಬಿತ್ತಬೇಕಾದ್ರೆ ಹೆಂಗೆ, ಎಲ್ಲದಕ್ಕೂ ಅವ್ನಿಗೆ ಏನೂ ತರಬೇತಿ ಇಲ್ಲದೇ ಭಾವನಾತ್ಮಕವಾಗಿ ಅದನ್ನು ತುಂಬ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಗ್ರಾಮೀಣ ಪ್ರದೇಶದಾಗ ಆ ಶಿಕ್ಷಣ ಸಿಕ್ಕಿರುತ್ತೆ. ಈ ಶಾಲೆ ಕಲಿತ ಮಗುವಿಗೆ ಅದು ಸಿಗೋದು. ನೀವು ಆ ಶುಷ್ಕ ವಾತಾವರಣ ಬರೀತಾರೆ, ಅಲ್ಲಿ ಅವನಿಗೆ ಅವು ಮೂರಿಲ್ಲ, ಮತ್ತು ಮೇಲೆ ಕೃಷಿ ಇಲ್ಲ, ಅನುಭವಗಮ್ಯ ಶಿಕ್ಷಣದ ದೊರೀತಿದೆ. ಅವನಿಗೆ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡ್ತಾನವ, ಅವನ ಅನುಭವದ ಕಂಡುಕೋತಾನ, ಅದನ್ನು ಸಂಪೂರ್ಣವಾಗಿ ಜೀವನದೊಳಗೆ ಅವ ಅಳವಡಿಸ್ಕೊತಾನೆ. ಇದು ಪ್ರಯೋಗಗಮ್ಯ ಅಲ್ಲ. ಏನಿದ್ರೂ ಅಂಕ ಒಂದು ಪಾಠ ಬಿಟ್ಟರು ಅಂಕ ಗಳಿಕೆ ಹಿಂದೊಳಗನೆ ಇದು ಹೋಗೋದ್ರಿಂದ ಇದು ಅನುಭವಗಮ್ಯ ಆಗೋದಿಲ್ಲ. ಆ ಕಾರಣಕ್ಕೆ ಅದು ಏನಾಗ್ಬಿಡ್ತೈತಿ, ಸಂಪೂರ್ಣವಾಗಿ ಅವರನ್ನು ಶುಷ್ಕ ಮಾಡ್ತಾರೆ. ಸರಿ, ಈಗ ತರಬೇತಿ ಬೇಕಾಗಿರೋದು ಪಾಲಕರಿಗೋ, ಶಿಕ್ಷಕರಿಗೋ, ಮಕ್ಕಳಿಗೋ? ಮುಖ್ಯವಾಗಿ ಪಾಲಕರು ಮತ್ತು ಶಿಕ್ಷಕರಿಗೆ. ಅನಂತರ ಮಕ್ಕಳ ಜೊತೆಗೆ ಒಡನಾಡುವಂಥ ರೀತಿಯ ಒಂದು ಪರಿಕಲ್ಪನೆಯನ್ನು ಈ ಅಕಾಡೆಮಿಗಳು, ಸಾಹಿತ್ಯ ಪರಿಷತ್ ಅಂತವರು ಮಾಡಿ ಅವರು ಮಕ್ಕಳ ಜೊತೆಗೆ ಒಡನಾಡ್ಕೊಂಡು ಈ ಒಂದು ರೀತಿಯ ಸಾಹಿತ್ಯದ, ಸಾಂಸ್ಕೃತಿಕ, ಸಂಗೀತದ ಒಡನಾಟವನ್ನು ಬೆಳೆಸುವಂಥ ಪ್ರಕ್ರಿಯೆ ಈ ಒಂದೊಂದು ಏನು ಸಮೂಹ ಮಾಡಿ, ಒಂದು ಟೀಮ್ ಮಾಡಿ, ಒಂದು ತಂಡ ಕಟ್ಟಿ ಅವ್ರಿಗೆ ಆ ನಾಟಕ, ಅಭಿನಯ, ಸಂಗೀತ, ಸಾಹಿತ್ಯ ಇದನ್ನು ಪ್ರತಿ ವಾರಕ್ಕೊಮ್ಮೆ ಅವರಿಗೆ ಮಕ್ಕಳಿಗೆ ಮುಟ್ಟಿಸುವಂಥ ರೀತಿ ಒಳಗೆ ಕೆಲಸ ಮಾಡಿದರೆ ಮಾತ್ರ ಸರ್ಕಾರ ಅಥವಾ ಸಂಘ ಸಂಸ್ಥೆ ಇವರು ಮಾಡಿದರೆ ಆ ಪಾಲಕರು ಮತ್ತು ಶಿಕ್ಷಕರು ಆ ಮಕ್ಕಳಿಗೆ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳು ಆವಾಗ ಈ ವೈಜ್ಞಾನಿಕ, ವೈಚಾರಿಕ ಅಂಕಗಳಿಕೆ ಜೊತೆಗೇ ಅದನ್ನು ಉಳಿಸು. ಈ ಕನ್ನಡ ಮಾಧ್ಯಮ ಶಾಲೆ ಹೋಗಿರೋದು ಕೂಡ ಈ ಎಲ್ಲ ಅಪಾಯಗಳಿಗೆ ಕಾರಣ ಇರ್ಬೋದಲ್ಲ ಸರ್? ಹೌದು. ಕನ್ನಡ ಮಾಧ್ಯಮ ಶಾಲೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಹೌದು. ಖಾಸಗಿ ಶಾಲೆಯವ್ರಿಗೆ ಶಾಲೆ ನಡೆಯೋದು ಬೇಕು, ಭಾಳಷ್ಟು ಫೀಸ್ ಬೇಕು, ರ್ಯಾಂಕ್ ಬರೋದು ಬೇಕು. ಆದರೆ ಸರ್ಕಾರಿ ಶಾಲೆಗಳಿಗೆ ಅದೆಲ್ಲ ಬೇಕಾಗಿರಲಿಲ್ಲ. ಈ ಸರ್ಕಾರಿ ಶಾಲೆಯಲ್ಲಿರೋರು ಅತ್ಯಂತ ಪ್ರತಿಭಾನ್ವಿತರು, ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ. ಆದರೆ ಅವ್ರ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ನಾಗ ಕಲಿತಾರೆ. ಪ್ರೈವೇಟ್ ಸ್ಕೂಲ್ನಾಗ ಇರೋರೆಲ್ಲ ಇಂಗ್ಲೀಷು, ಮತ್ತೊಂದು ಸಬ್ಜೆಕ್ಟು, ಮ್ಯಾಥ್ಸು 4 ಸಲ ಫೇಲ್ ಆದವರು. ಇವ್ರಿಗೆ ಆ ರೀತಿ ದೊಡ್ಡ ತರಬೇತಿ ಅಥವಾ ಪ್ರತಿಭಾನ್ವಿತರು ಅಲ್ಲ ಇವರು. ಯಾವ ಇದರೊಳಗೆ ಪ್ರೈವೇಟ್ ಶಾಲೆಯೊಳಗೆ ಇರೋರು ಸಾಮಾನ್ಯವಾಗಿ. ಆದರೆ ಸರ್ಕಾರಿ ಶಾಲೆಯೊಳಗಿರೋಲ್ಲ ಪ್ರತಿಭಾನ್ವಿತರು. ಭಾಳ ದೊಡ್ಡ ವಿಸ್ಮಯ ಏನು ಅಂದರೆ ವಿಪರ್ಯಾಸ. ಮತ್ತು ಅಲ್ಲಿ ಅವ್ರನ್ನ ಕಳಿಸ್ತಾರೆ. ನಮ್ಗೆ ಗೊತ್ತಿದೆ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಿದೆ, ಅಲ್ಲಿ ಕಳಿಸ್ತಾರೆ. ಕನ್ನಡ ಮಾಧ್ಯಮದ ಬಗ್ಗೆ ಈ ರೀತಿಯ ತಾತ್ಸಾರ ಹುಟ್ಟೋದು ಭಾಳ ಡೇಂಜರಸ್ ಅಲ್ಲ ಸರ್? ಏನು, ಯಾಕೆ ಹಂಗಾಯಿತು? ನಮ್ಮ ಬೇರುಗಳನ್ನ ಕಳ್ಕೊಳ್ಳುವಂಥ ಒಂದು ದೊಡ್ಡ ಅಪಾಯ ಇದೆ. ನಮ್ಮ ಬೇರುಗಳನ್ನ ಕಳ್ಕೊಂಡು, ಯಾಕಂದ್ರೆ ಭಾವ ಸಮೃದ್ಧಿ ಆಗೋದೇ ಆತನ ಮಾತೃಭಾಷೆ, ಆತನ ಏನು ಪರಿಸರದ ಭಾಷೆ. ಸರ್, ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ. ಜಪನೀಸ್ ಇಂಗ್ಲೀಷ್ ಮಾತಾಡಲ್ಲ, ಚೈನೀಸ್ ಮಾತಾಡಲ್ಲ, ಜರ್ಮನ್ನೊಳಗಿಲ್ಲ, ಫ್ರಾನ್ಸ್ನೊಳಗಿಲ್ಲ. ಅವರೊಂದು 8-10 ದೇಶಗಳು ಭಾಳ ಅದ್ಭುತ. ಅವರೆಲ್ಲ ಜಗತ್ತಿನಾದ್ಯಂತ ವಿಸ್ಮಯವನ್ನು ಕೊಟ್ಟವರು ಯಾರೂ ಇಂಗ್ಲೀಷ್ ಮಾಧ್ಯಮಕ್ಕೆ ಹುಚ್ಚಿಲ್ಲ. ಈ ಭಾರತದ ಮೀಡಿಯಾಕರ್ ಮಧ್ಯಮ ವರ್ಗದವರು ಹಿಂಗೆ ಯಾಕೆ ಹಾಳಾದರು ಅಂತ ಇಲ್ಲಿದೊಂದು ಒಂದೊಂದು ಕಲ್ಪನೆನೇ ದೊಡ್ಡ ಇದು. ಎಲ್ಲಿ ಮಿಸ್ ಹೊಡಿತು ಸರ್? ಅದು ಎಲ್ಲಿ ಕಲ್ಪನೆ ಜಾಡ ಬಿಡ್ತು? ಎಲ್ಲಿ ಬ್ರಿಟಿಷರೇನು ಬಂದ್ರಲ್ಲ, ಬ್ರಿಟಿಷರು ಕೊಡುವಂಥ ಒಂದು ಅದ್ರ ಬಗ್ಗೆ ಏನಿತ್ತಂದ್ರೆ, ಅವರು ಕೊಡೋ ಶಿಕ್ಷಣ ಪಡ್ಕೊಂಡ್ವಿ ಅಂದರೆ ನಾವು ಏನೋ ಪಡ್ಕೋತೀವಿ. ಅಲ್ಲೇನು ಮೊದಲನೇ ಇದರೊಳಗೆ ಏನು ಪಡ್ಕೊಂಡು ಒಂದು ಉನ್ನತ ಹುದ್ದೆ ಏನು ಪಡ್ಕೊಂಡು ಸರ್ಕಾರಿ ನೌಕರಿ ಏನು ಪಡ್ಕೊಂಡ್ರಲ್ಲ, ಆವಾಗ ನಮ್ಮ ಗ್ರಾಮೀಣ ಜನರ, ಈ ದುಡಿಮೆ ಜನರು ಸರ್ಕಾರದಿಂದ ಈ ಒಕ್ಕಲಿಗರಿಗೆ ಏನೂ ಸವಲತ್ತುಗಳಿಲ್ಲ ಮತ್ತು ಯಾವುದೇ ರೀತಿಯ ಬೆಲೆ ಇಲ್ಲ ಅಂತ ಅನ್ನೋದು ತಿರಸ್ಕಾರ ಮಾಡೋಕೆ ಹಚ್ಚಿದ ಮೇಲೆ ಅವರು ಅನಿವಾರ್ಯವಾಗಿ ಈ ನೌಕರದಾರರನ್ನು ಮತ್ತು ಈ ಬೇರೆ ರೀತಿ ವ್ಯಾಪಾರ ಮತ್ತು ಇಂಥದ್ದನ್ನು ಪ್ರೀತಿಸಬೇಕಂತ ಒಂದು ಅನಿವಾರ್ಯತೆ ನಮ್ಮ ರೈತರಿಗೆ ಬಂತು. ಅಂದರೆ ಆವಾಗಿನ ಬ್ರಿಟಿಷರು ಈಗಿನ ಮಲ್ಟಿನ್ಯಾಷನಲ್ ಕಂಪನಿ, ಬಹುರಾಷ್ಟ್ರೀಯ ಕಂಪನಿ. ಹೌದು, ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಬೀಜ ಹಾಳು ಮಾಡಿದ್ರು, ಗೊಬ್ಬರ ಹಾಳು ಮಾಡಿದ್ರು, ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು. ನಮ್ಮ ತನಾನೇ ಉಳಿಸ್ಕೊಡುವಲ್ಲ. ನಿರ್ಬೀಜೀಕರಣ ಅಂತಾರಲ್ಲ ಸರ್, ಒಂದು ಬೀಜ ಅದು ಮತ್ತೆ ಬಿತ್ತಾಕ ಹೊಳ್ಳಿ ಬಂದ್ರೆ ಅದು ಬೀಜ ಗಟ್ಟಿ ಅಂತ ಆಯ್ತು. ಬೀಜ ಉಸಿರಿಲ್ಲ ಮತ್ತು ಬಸಿರಿಲ್ಲ. ಈಗ ಮನುಷ್ಯನಿಗೆ ಉಸಿರಿಲ್ಲ, ಆ ಬೀಜಕ್ಕೆ ಬಸಿರಿಲ್ಲ. ಇದು BR ಪೊಲೀಸ್ ಪಾಟೀಲ್ರು ಬರೆದಂಥ ಹಾಡಿನೊಳಗೆ ಬರ್ತದೆ. ಚಂದ್ರಶೇಖರ್ ನಂಗ್ಲೆಯವರು ನಿರ್ಬೀಜೀಕರಣದ ವಿರಾಟ್ ಸ್ವರೂಪ ಅನ್ನುವಂಥ ಕೃತಿಯನ್ನು ಬರೆದರು. ಆ ನಿರ್ಬೀಜೀಕರಣ ಎಂಥ ಒಂದು ದುರಂತ ಅಂತಂದ್ರೆ ಅಂದ್ರೆ ನಮ್ಮನ್ನು ದಾಸರನ್ನಾಗಿ ಅಲ್ಲಿ ಬೆಳೆ ಹಾಳು ಮಾಡ್ತು, ಇಲ್ಲಿ ಪುರುಷತ್ವ ಹಾಳು ಮಾಡ್ತು. ಈಗ ನಮ್ಮ ಪುರುಷರು, ನಮ್ಮ ಯುವಕರು ನಿರ್ಬೀಜೀಕರಣದ ಹಾದಿಯಲ್ಲಿರಲಿಕ್ಕೆ ಅವರ ಈ ಏರ್ ಕಂಡೀಷನ್ ಕಲ್ಚರಿನ MNC
ಕಾರ್ಯ ಮಾಡೋ ವಿಧಾನ. ಹೌದು ನಾವು ಸಹಜವಾಗಿ 10 ಮಕ್ಕಳನ್ನ ಹಡಿತಿದ್ರು ನಮ್ಮ ಯಜಮಾನರು. ಹೌದು ಇವ್ರು ಒಂದು ಮಗುನ ಹಡಿಲಿಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಕ್ರೀಡಲ್ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೊ ಇದು ನಿರ್ಬೀಜೀಕರಣದ ಅಪಾಯ ಕೂಡ ಹೌದು, ದೊಡ್ಡ ಅಪಾಯ. ನೋಡಿ ಸರ್, ಎಷ್ಟು ಸುಳಿಯಲ್ಲಿ ವರ್ತುಲದಲ್ಲಿ ನಾವು ಸಿಕ್ಕಿಬಿದ್ದೀವಿ. ಹೌದು ಇದರಿಂದ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಜನ್ರೇಷನ್ ಹಾಳಾಗ್ತಾ ಇದೆ ಅಂತ ಗೊತ್ತಿದೆ. ಇದನ್ನು ಅಧಿಕಾರ ನಡೆಸುವ ಸರ್ಕಾರ ಆಗಲಿ, ಕೌಟುಂಬಿಕ ವಿನಾಶಗಳನ್ನು ಅನುಭವಿಸುವ ಪಾಲಕರಾಗಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿರೋರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ನಾವು ಅಪಾಯದಲ್ಲಿದ್ದೇವೆ, ನಾವೇ ಅದನ್ನು ಪ್ರಾಕ್ಟಿಕಲಿ ಮಾಡ್ತಾ ಇಲ್ಲ. ಸಾಂಸ್ಕೃತಿಕ ಇದ್ದಂತಹ ಕೆಲವರಿಗೆ ನಾಲೆಜ್ ಅದ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಭಾಳ ಕಠಿಣ ಕೆಲಸ. ಹೀಗಾಗಿ ರಾಜಕಾರಣಿಗಳು ಅಥವಾ ಸರ್ಕಾರ, ಅದರ ಜೊತೆಗೆ ಸಂಘ ಸಂಸ್ಥೆ, ಪಾಲಕರು ಏಕಕಾಲಕ್ಕೆ ಒಂದು ಕ್ರಾಂತಿಕಾರಕ ಸ್ವರೂಪದೊಳಗೆ ಬದಲಾವಣೆ ಬರಬೇಕು ಹೊರತಾಗಿ ಹಂಗೆ ಸಾಮಾನ್ಯ ರೀತಿಯೊಳಗೆ ಬರಲಿಕ್ಕೆ ಸಾಧ್ಯ ಆಗೋದು. ಇದು ಒಂದು ರೀತಿ ತೀರಾ ತನ್ನ ಅತಿರೇಕದ ಹಂತ ಮುಟ್ಟಿ ತಲೆ ಬಡದು ಆಮೇಲೆ ಮತ್ತೆ ಇಳಿಮುಖ ಆಗಬೇಕು ಹೊರತಾಗಿ ಅಲ್ಲಿವರೆಗೆ ಇನ್ನೂ ಏರಿಕೆ ಒಳಗಾಗೈತೆ ಅಂತ ಅನ್ನಿಸ್ತದೆ. ಅಷ್ಟರ ಮಟ್ಟಿಗೆ ನಾವು ಅಪಾಯದ ಹಂತಕ್ಕೆ ಹೋಗ್ಬಿಟ್ಟು ಅಂದ್ರೆ ಇನ್ನೂ ಕೆಳಗೆ ಬರುವಂಥ ಸ್ಥಿತಿ ನಾವು ತಲುಪಿಲ್ಲ, ಇನ್ನೂ ತಲುಪಿಲ್ಲ. ಇನ್ನೂ ಹಿಂಗೆ ದುರಂತಕ್ಕೆ ಹೋಗ್ತೀವಿ. ಈಗ ಕೆಳಗೆ ಬರುವಂಥವ್ರು ಏನಂದ್ರೆ 1000ದೊಳಗೋ 10,000 ಲಕ್ಷದೊಳಗೋ ಒಬ್ಬ ಮತ್ತೆ ತಿರುಗಿ ಈ ಭೂಮಿ ಮರಳಿ ಮಣ್ಣಿಗೆ ಅನ್ನುವಂಥದ್ದು ಡೌನ್ ಟು ಅರ್ತ್ ಅಂತೇನು ಆ ಪರಿಕಲ್ಪನೆಯೊಳಗೆ ಮತ್ತೆ ನಮ್ಮ ಬ್ಯಾಕ್ ಟು ರೂಟ್ಸ್. ಹೌದು, ಅಲ್ಲಿಗೆ ಬರುವಂಥ ಪ್ರಜ್ಞೆ ಇರೋದು ಲಕ್ಷದಾಗ ಒಬ್ಬರಿಗೆ ಇರಬೇಕಷ್ಟೆ. ಆದರೆ ಇನ್ನೂ ಭಾಳ ಜನರಿಗೆ ಇದೆ, ಆದರೆ ಅವ್ರು ಅಸಹಾಯಕರು. ಈಗ ನಾನು ಒಬ್ಬ ಕೃಷಿ ವಿಜ್ಞಾನಿ, ಒಬ್ಬ ಸ್ವಾಮಿಯಾಗಿ ಕೃಷಿ ವಿಜ್ಞಾನ ಪ್ರದೀಪಿಕೆ ಅಂತ ಕೃತಿ ಬರೆದವನ ಬಗ್ಗೆ ನಾನು ತ್ರಿಪದಿ ಒಳಗೆ ದೇಸಿ ತ್ರಿಪದಿ ಒಳಗೆ ಕಾವ್ಯ ಬರೆದ್ರೆ ಆ ಕಾವ್ಯ ಬರೆದದ್ದು ಎಲ್ಲಂದ್ರೆ ಅರ್ಬನ್ ಫಾರೆಸ್ಟ್ನೊಳಗೆ ಇರುವಂಥ 20 ಮಾಡಿ ಕಟ್ಟಡೊಳಗೆ 12ನೇ ಮಾಡಿ ಒಳಗೆ ಕೂತ್ಕೊಂಡು ಟೇಬಲ್ ಕುರ್ಚಿ ಮೇಲೆ ಕೂತ್ಕೊಂಡು ನಾನು ಬರೆದೆ. ನನಗೆ ಆ ನೆಲದ ಏನೂ ಸಂಪರ್ಕ ಇಲ್ಲ, ಆದರೆ ಆ ವ್ಯಕ್ತಿ ಬಗ್ಗೆ ನನಗೆ ಬರಿಬೇಕು ಅಂತ ನನ್ನ ಬಾಲ್ಯದ ಈ ಕೃಷಿ ಮತ್ತು ಮಣ್ಣಿನ ಜೊತೆಗಿನ ಏನು ನನ್ನ ಜಿಗಟ್ ಸಂಬಂಧ ಐತಲ್ಲ, ಆ ಸಂಬಂಧದೊಳಗೆ ನಾನು ಅದನ್ನು ಬರಿಬೇಕಾದ ಹೊರತಾಗಿ ಅಂದ್ರೆ ಇಷ್ಟರ ಮಟ್ಟಿಗೆ ಅದು ಸೆಳೆತ ಐತಿ, ಅದರದ್ದು ಪರಿಣಾಮ ಐತಿ, ಆ ಮಣ್ಣಿನ ಕುರಿತಾದ ಪರಿಣಾಮ ಐತಿ. ಆದರೆ ನಾವು ಅನಿವಾರ್ಯವಾಗಿ ಬೇರೆ ಬೇರೆ ಕಾರಣಕ್ಕೆ ಇಂಥ ಒತ್ತಡಗಳು ಸಿಲ್ಕೊಂಡು ಈಗ ನಾನು ಅದೇ ಪರಿಸರದೊಳಗೆ ಆ ಒಕ್ಕಲ್ತನದ ಜನರೊಳಗನೆ ಬೆರ್ಕೊಂಡು ದಿನನಿತ್ಯ ಅವ್ರ ಜೊತೆ ಒಡನಾಟ ಮಾಡಿ ಅದನ್ನು ಆ ಕೃತಿ ಬರೆದಿದ್ರೆ ಅವಾಗ ಇನ್ನೂ ನನಗೆ ಅದು ಹೆಚ್ಚು ಅನುಭೂತಿಯನ್ನು ನೀಡ್ತಿತ್ತು. ಈಗ ಹೆಚ್ಚು ಕಡಿಮೆ ಅದು ಒಮ್ಮೊಮ್ಮೆ ಅನುಭೂತಿ ನೀಡೈತೋ ಇಲ್ಲೋ ಗೊತ್ತಿಲ್ಲ, ಒಂದು ಆಂತರಿಕವಾಗಿ ಅನುಭೂತಿ ನೀಡಿರ್ಬೋದು. ಬರೆಯುವಾಗೇನು ಭಾಳ ವಿಶಿಷ್ಟವಾದ ರೀತಿಯೊಳಗೆ ನಾವು ಅದನ್ನು ಆ ಲೋಕಕ್ಕೆ ಹೋಗಿರ್ತೀವಿ, ಆ ಒಂದು ಪ್ರಕ್ರಿಯೆ ನಡೀತದೆ ಖರೆ. ಆದರೆ ಇದ್ರ ಜೊತೆಗೆ ನಾವು ಅದೇ ಪರಿಸರದೊಳಗೆ ಇದ್ದು ಬರೆದ್ರೆ ಇನ್ನೂ ಅದಕ್ಕೊಂದಿಷ್ಟು ಸಮೃದ್ಧತೆ ಬರ್ತಿತ್ತು ಅಂತ ಅನ್ನಿಸ್ತದೆ. ಅದಕ್ಕೆ ಇಂತಹ ರೀತಿಯ ಈ ಒಂದು ಸಮಸ್ಯೆಯನ್ನು ನಮ್ಮ ಈ ಒಂದು ಆಧುನೀಕರಣ, ಈ ಹೊಸ ರೀತಿಯ ಬೆಳವಣಿಗೆಗಳು ನಮ್ಮನ್ನು ಈ ಆತಂಕ ಸ್ಥಿತಿಯೊಳಗಿತ್ತು. ಸರ್, ಈಗ ತಾವು ಅಕಾಡೆಮಿಯಿಂದ ಗುರುತಿಸಲ್ಪಟ್ರಿ, ಬಾಲ ವಿಕಾಸ್ ಅಕಾಡೆಮಿ ತಮ್ಮ ಈ ಮಕ್ಕಳ ಸೇವೆಯನ್ನು ಗುರುತಿಸ್ತು. ಈಗ ಪ್ರಸ್ತುತ ನಿಮಗೆ ನಮ್ಮ ಮಕ್ಕಳ ಮೇಲೆ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕರು ನಿಂಗು ಸೊಲಿಗೆಯವರು, ಅವರ ಶ್ರೀಮತಿಯವರು ಲಿಂಗೈಕ್ಯರಾದ ನಂತರ ಅವರ ಹೆಸರಿನ ಮೇಲೆ ಒಂದು ಪುರಸ್ಕಾರ ಇಟ್ಟರು, ಶೈಕ್ಷಣಿಕ ಸಾಂಸ್ಕೃತಿಕ. ಈಗ ನೀವು ಈ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ, 2024ರ ಆ ಪ್ರಶಸ್ತಿಗೆ. ಇಲ್ಲಿ ಒಂದು ಕೋಆರ್ಡಿನೇಷನ್ ಇದೆ. ಈ ಪ್ರಶಸ್ತಿ ಇದು ನಿಮ್ಮ ಮೌಲ್ಯವನ್ನು ಯಾಕೆ ಹೆಚ್ಚು ಮಾಡ್ತದಂದರೆ, ನಿಂಗು ಸೊಲಿಗೆ ಆಗಲಿ, ಅವರ ಶ್ರೀಮತಿಯವರಾದ ಕಲಾ ಸೊಲಿಗೆ ಅವರಾಗಲಿ ಆ ಶೈಕ್ಷಣಿಕ ಪರಿಸರದಲ್ಲಿ ಮಕ್ಕಳ ವಿಜ್ಞಾನದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಆ ಭಾವತೀವ್ರತೆ ಅವ್ರಿಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ನಿಸ್ತದೆ ಸರ್? ಇಲ್ಲ, ಅವರು ನಿಂಗು ಸೊಲಿಗೆ ಅವ್ರ ಮನೆಯವರು, ಅದರ ಜೊತೆಗೆ ಅವರಿಬ್ಬರು ಮಕ್ಕಳು, ಇವ್ರಿಗೆ ಸಂಪೂರ್ಣವಾಗಿ ಈ ದೇಸಿ ಪರಿಕಲ್ಪನೆ ಮತ್ತು ಈ ಶೈಕ್ಷಣಿಕ ಈ ಮಕ್ಕಳ ಕುರಿತಾದ ಆಲೋಚನೆ ಬಗ್ಗೆ ಭಾಳ ಅದ್ಭುತವಾದಂಥ ಕಲ್ಪನೆಗಳಿವೆ. ಜೊತೆಗೆ ಆ ಕುರಿತಾಗ ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಅಂಥ ಸಂಸ್ಥೆ ಗುರುತಿಸೋದ್ರಿಂದ ಅದು ಭಾಳಷ್ಟು ಮೌಲಿಕ ಅಂತ ಅನ್ನಿಸ್ತದೆ. ಆಗಿನೊಳಗೆ ಅವರು ಈ ಗುರುತಿಸಿದ್ದು ಈ ಪ್ರಶಸ್ತಿ ಸಿಗೋದು ಒಂದು ಹಂತ. ಆದ್ರೆ ಅವ್ರ ಶಾಲೆಯೊಳಗಿನ ಮಕ್ಕಳಿಗೇ ನಾನು ಒಂದು ದಿವಸ ಹೋಗಿ ಅವ್ರ ಜೊತೆ ಒಡನಾಡಿದ್ರೆ ಆ ಒಂದು ಅನುಭೂತಿ, ಅವ್ರ ಮಕ್ಕಳಿಗೆ ಕೊಟ್ಟ ಪ್ರಶಸ್ತಿ, ಅದು ಒಂದು ರೀತಿ ದೊಡ್ಡ ಪ್ರಶಸ್ತಿನೇ. ಆ ಪ್ರಶಸ್ತಿಗೆ ಈ ಪ್ರಶಸ್ತಿಗೆ ಏನೂ ತೂಕ ಕಡಿಮೆ ಇಲ್ಲ ಅಂತ ಅನ್ಸೋಷ್ಟ್ರ ಮಟ್ಟಿಗೆ ಇವ್ರಿಗೆ ಇಲ್ಲಿ ಒಂದು ಯಾವುದೋ ಸರ್ಕಾರದ್ದು ಮತ್ತೊಂದು ಏನು ಸಹಜವಾಗಿ ಯಾವುದ್ಯಾವುದೋ ಶೈಕ್ಷಣಿಕ ಅರ್ಹತೆ ಮೇಲೆ ಕೊಡುವಂಥ ಪ್ರಶಸ್ತಿಗಳಿಗಿಂತ ಈ ರೀತಿ ಗುರುತಿಸಿಕೊಡುವಂಥ ಪ್ರಶಸ್ತಿಗೆ ಹೆಚ್ಚಿನ ಮೌಲ್ಯ ಐತೆ ಅಂತ ಅನ್ನಿಸ್ತದೆ. ನೀವು ಸರ್, ಇದ್ರ ಜೊತೆಗೆ ನಾವು ಗ್ರಾಮ್ಯ ಪರಿಸರ ದೇಸಿ ಸ್ವಭಾವದಲ್ಲಿ ಬಂದವ್ರು, ನೀವು
ಈ ಮಾಡರ್ನ್ ಟೆಕ್ನಾಲಜಿನೂ ನೀವು ಬಳಸ್ಕೊಂಡ್ರಿ, ಫೇಸ್ಬುಕ್ಕು, ವಾಟ್ಸಪ್ಪು, ಅಲ್ಲಿ ನೀವು ನಿಮ್ಮ ಕವಿತೆಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರಿ. ಹೌದು ಇದು ತಲುಪಲಿಕ್ಕೆ ಒಂದು ಸೂಕ್ತ ಮಾರ್ಗ ಅಂತೀರಿ ನೀವು ಹಿಂಗೆ ಅಪ್ಡೇಟ್ ಆಗಿದ್ದು? ಆಗೈತೆ ರೀ. ಹ್ಞೂ ನಾನು ಬ್ಲಾಗ್ ಮಾಡೀನಿ, ಹ್ಞೂ ಆಮೇಲೆ ಯೂಟ್ಯೂಬ್ನೊಳಗೆ ಬೇಕಾದಷ್ಟು ಹಾಡುಗಳನ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ನಿರಂತರವಾಗಿ ಫೇಸ್ಬುಕ್ನೊಳಗೆ, ವಾಟ್ಸಪ್ನೊಳಗೆ ಸಂಪರ್ಕ ಇಟ್ಕೊಂಡೀನಿ. ಆಮೇಲೆ ಈ ಬುಕ್ಸ್ಗಳನ್ನು ಮಾಡೀನಿ. ಹೀಗಾಗಿ ಈ ಮಾಧ್ಯಮನ ಬಳಸ್ಕೊಳ್ಳೋದೇನು ಕಡಿಮೆ ಮಾಡಿಲ್ಲ ನಾನು. ಅದೊಂದು ರೀತಿ ಸರಿಯಾದ ಕ್ರಮ ಅಲ್ಲ ಸರ್? ಅದು ಹೌದು. ಹ್ಞೂ ಈಗ ನಾನು ಮೊಬೈಲ್ ಬಳಸೋದ್ರ ಬಗ್ಗೆ ಭಾಳ ಮಂದಿ ತಕರಾರು ಇರ್ತಿದ್ದಾಗ ಮೊಬೈಲ್ನೊಳಗೆ ಇನ್ಬಿಲ್ಟ್ ಡಿಕ್ಷನರಿ ಐತೆ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡ್ರಿ, ಸುಲಭವಾಗಿ ಅವರು ಆ ಕಡೆಗೆ ಆಕರ್ಷಿತರಾಗ್ತಾರೆ. ತಮ್ಮ ಶಬ್ದ ಬಂದರೆ ಹುಡುಕಾಡ್ತಾರೆ. ಮತ್ತು ಅನಾಯಾಸವಾಗಿ ಅವರು ಏನು ಮಾಡೋದು, ಡೌನ್ಲೋಡ್ ಮಾಡೋದು, ಇಂಥ ಎಷ್ಟೋ ಒಂದು 100 ಶಬ್ದಗಳನ್ನ, ಇಂಗ್ಲೀಷ್ ಶಬ್ದಗಳನ್ನ ಅನಾಯಾಸ ಹಳ್ಳಿ ಮಕ್ಕಳು ಕಲಿತು ಬಿಡ್ತಾರೆ. ಅದಕ್ಕೆ ಮಕ್ಕಳಿಗೆ ಮೊಬೈಲ್ ಕೊಡೋದ್ರೊಳಗೆ ನೀವು ಡೈಲ್ ಮಾಡೋದು ಅಂದ್ರೆ ಏನು, ಪ್ಯಾಡ್ ಅಂದ್ರೆ ಏನು, ಅದ್ರ ಕವರ್ ಅಂದ್ರೆ ಏನು, ಸಿಮ್ ಅಂದ್ರೆ ಏನು, ಇಷ್ಟೆಲ್ಲ ಶಬ್ದಗಳ ಅಯಾಚಿತವಾಗಿ ಪರಿಚಯ ಆಗ್ತವೆ. ಅದಕ್ಕೆ ಅದ್ರ ಮುಖಾಂತರ ಇಂಗ್ಲೀಷ್ ಕಲಿಸೋಕ್ಕೆ ಸಾಧ್ಯ ಇದೆ. ಅದ್ರ ಮುಖಾಂತರ ಅವ್ರಿಗೆ ಹೊಸ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅದನ್ನು ಆ ರೀತಿಯಾಗಿ ಬಳಸ್ಕೋಬೇಕು ಅಂತ ಅದಕ್ಕೆ ನಾನು ಆಧುನಿಕ ಮಾಧ್ಯಮಗಳನ್ನು ಆ ರೀತಿಯೊಳಗೆ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ಈಗ ಅದನ್ನು ಬಿಡ್ಸಕ್ಕಂತೂ ಆಗಂಗಿಲ್ಲ. ಇಲ್ಲ ಇಲ್ಲ ಅದ್ರ ಸದ್ಬಳಕೆ ಬಗ್ಗೆ ಹೇಳಬೇಕು ಹೊರತಾಗಿ. ಹೌದು ಹೌದು ಹೌದು. ಪಾಸಿಟಿವಿಟಿ ಇನ್ ನೆಗೆಟಿವ್ ಥಿಂಗ್ಸ್. ಹೌದು. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಯಾವುದು ಈ ಏನು ಕರ್ಣಗಳ ಬಗ್ಗೆ, ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ಬಗ್ಗೆ ಬಂದಾಗ ಅದನ್ನು ನಿರಾಕರಣೆ ಪ್ರಶ್ನೆ ಇಲ್ಲ ಅಂತ ಹೇಳಿದರು. ಓ, ನಿರಾಕರಣೆ ಪ್ರಶ್ನೆ ಇಲ್ಲ, ಅದು ಬಂದ್ಬಿಟ್ಟದ. ಅದರೊಳಗೆ ಇಡೀ ಜಗತ್ತಿನೊಳಗೆ ನಮ್ಮ ಸ್ಥಳೀಯ ಭೂಗೋಳವನ್ನು ನಾವು ಹೇಗೆ ಗುರುತಿಸಬೇಕು, ನಮ್ಮ ಸ್ಥಳೀಯತೆಯ ಮೌಲ್ಯವನ್ನು ಹೇಗೆ ಉಳಿಸಬೇಕು, ಅದರ ಕುರಿತಾಗಿ ನಾವು ಪ್ರಯತ್ನ ಮಾಡಬೇಕು ಹೊರತಾಗಿ ಅದನ್ನು ಹೋಗ್ಲಾಡ್ಸಕ್ಕೆ ಸಾಧ್ಯ. ಅದು ಹೋಗಂಗಿಲ್ಲ. ನೀವು ವಿರೋಧ ಮಾಡಿದ್ರೇನು ಹೋಗಂಗಿಲ್ಲಲ್ಲ ಸರ್. ಒಪ್ಪಂದ ಆಗಿಬಿಟ್ಟಿದೆ. ಹೌದು, ಅದು ನಮ್ಮನ್ನು ಆಕ್ರಮಣ ಮಾಡಿದೆ. ಹೌದು. ಈ ನಮ್ಮ ಎಡಪಂಥೀಯರು ಅದನ್ನು ತೀವ್ರವಾಗಿ ಖಂಡಿಸಿದ್ರಿಂದ ಅದೇನು ದೇಶ ಬಿಟ್ಟು ಹೋಗಲಿಲ್ಲ. ಆ ಪಿಡುಗು ನಮ್ಮ ಜೊತೆ ಉಳಿತು. ಆದ್ರೆ ನೀವು ತೇಜಸ್ವರಿ ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳೋದು ಬಹಳ ಅದ್ಭುತವಾದ ಪರಿಕಲ್ಪನೆ. ಇಲ್ಲ, ಅವರು ಹಂಗೆ ಬದುಕಿದ್ರು. ತೇಜಸ್ವರು ಕಂಪ್ಯೂಟರ್ನ ಅದ್ಭುತವಾಗಿ ಬಳಸ್ಕೊಂಡ್ರು, ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡ್ರು, ಕಂಪ್ಯೂಟರ್ನೊಳಗೆ ಚಿತ್ರಕಲೆಯನ್ನು ಮಾಡಿದ್ರು. ಅವರು ಯಾರು ಮಾಡೋಂಥ ಪ್ರಯೋಗಗಳನ್ನು ಮಾಡಿದರು. ತೇಜಸ್ವರ ವ್ಯಕ್ತಿತ್ವನು ಭಾಳ, ಪೂರ್ಣಚಂದ್ರ ತೇಜಸ್ವರ ವ್ಯಕ್ತಿತ್ವ ಅದ್ಭುತ ಅಲ್ಲ ಸರ್? ಯಾಕೆ ನೀವು ಕುವೆಂಪು ಅವರ ಕೇಂದ್ರ ಜೋಗಿಯಿಂದ ಪ್ರಾರಂಭ ಮಾಡಿ ನೀವು ಸಡನ್ಲಿ ತೇಜಸ್ವರಿಗೆ ಬಂದ್ರಿ. ಆ ತೇಜಸ್ವರಿ ಸೆಳೆತ, ಕುವೆಂಪು ಅವರ ಸೆಳೆತ ಕಾದ ಬದಲಾವಣೆ ಏನು ಸರ್ ಇಬ್ಬರಲ್ಲಿ, ಅಪ್ಪ ಮಕ್ಕಳಿಗೆ ಹೋಗಿ ತೇಜಸ್ವಿ ಬಗ್ಗೆ ಒಂದು 2-3 ವರ್ಷ ಅವರು ಸೆಪ್ಟೆಂಬರ್ ತಿಂಗಳೊಳಗೆ ಮಕ್ಕಳಿಗೆ ಹೋಗಿ ಕಾಲೇಜಿನೊಳಗೆ ಕಾರ್ಯಕ್ರಮ ಮಾಡ್ತಿದ್ದೆ. ಏನು ಹೇಳ್ತಿದ್ದೆ ಅಂದ್ರೆ, ಇವ್ರು ಯಾರು ತೇಜಸ್ವಿ ಅಂತ ಕೇಳಿದ್ರೆ ಅವ್ರು ಕುವೆಂಪು ಮಗ ಅಂತ ಹೇಳ್ತಿದ್ರು. ಅವರು ವಿದ್ಯಾರ್ಥಿಗಳೆಲ್ಲ ಕುವೆಂಪು ಮಗ ಅಲ್ಲ, ಅವರು ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ಕುವೆಂಪು. ಅಂದರೆ ಇವರಿಂದ ಅವ್ರನ್ನ ಗುರುತಿಸ್ಬೇಕು ಹೊರತಾಗಿ ಅವರು ದೊಡ್ಡವ್ರ ಮಕ್ಕಳದು ಒಂಥರ ದುರಂತ ಅಲ್ಲ ಸರ್ ಇದು? ಹೌದು ಹೌದು. ಅದನ್ನು ಆಲದ ಮರದ ಆ ನೆರಳನ್ನು ದಾಟಿ ಇವರೇನು ಹೊಸ ದಿಕ್ಕು ಬೆಳೆದ್ರಲ್ಲ, ಮೈಸೂರು ಬಿಟ್ಟು ಬಂದದ್ದ ಕುವೆಂಪು, ಇದು ತೇಜಸ್ವಿ ಬೆಳವಣಿಗೆ ದೊಡ್ಡ ಕಾರಣ. ಬಟ್ ಅದು ಆ ಪಾಪ ಇತ್ತಲ್ಲ ಅವ್ರಿಗೆ, ಆ ಶಾಪ ಪಾಪ ಇತ್ತು. ಕುವೆಂಪು ಮಗ ಅದಕ್ಕೆ ರೆಕಗ್ನೈಸ್ ಆದ್ರು ಅಂತ ಇತ್ತು. ಬಟ್ ಅದರಿಂದ ಹೆಂಗೆ ವಿಮುಖರಾದ್ರು ತೇಜಸ್ವಿ ಅವರು? ಭಾಳ ಅದ್ಭುತ ರೀ. ಅವರು ಅದನ್ನು ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ಅದರ ತಮ್ಮ ಕಾರ್ಯವನ್ನು ಏಕಾಗ್ರವಾಗಿ ವಿಧಿ ಅತ್ಯಂತ ಏಕಾಂತ ಸ್ಥಿತಿಯೊಳಗೆ ಮಾಡಿದರು. ಮತ್ತು ಅಷ್ಟೇ ಅದ್ಭುತವಾದಂಥ ಏನು ಜೀವನ ಪ್ರೀತಿ ಮನುಷ್ಯ. ಜೀವನ ಪ್ರೀತಿ ಮನುಷ್ಯನ ಮತ್ತೊಬ್ಬರನ್ನು ಬೇರೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬದುಕು ಬರಹ ಭಾಳ ಸಿಮಿಲರ್ ಆಗಿತ್ತಲ್ಲ ಸರ್? ಭಾಳ ಸಿಮಿಲರ್. ಅಪ್ಪನ ಸ್ಥಾನಮಾನದ ಆಮಿಕೆ ಏನು ತೇಜಸ್ವಿ ಇಟ್ಕೊಳ್ಳಿಲ್ಲ. ನಾನು ಸ್ವತಃ ಅವರಿದ್ದಾಗೂ ಹೋಗಿ ಬಂದೀನಿ. ಅವರ ಪುಸ್ತಕದ ಜೊತೆಗೆ ಒಡನಾಟ ಇತ್ತು. ನೀವು ಅವ್ರನ್ನ ಭೇಟಿಯಾಗಿದ್ದೀರಿ? ಭೇಟಿಯಾಗಿದ್ದೆ. ಭೇಟಿಯಾಗಿ ಮಾತಾಡಿ ಬಂದೀನಿ ಅವ್ರ ಜೊತೆಗೆ. ಅವರು ಇಡಿಯಾಗಿ ಅವ್ರ ತೋಟ ಗಿಟ್ಟೆಲ್ಲ ನೋಡಿ ಬಂದೀನಿ. ನನ್ನನ್ನು ಅವ್ರು ಪರೀಕ್ಷೆ ಮಾಡಿದ್ರು. ಭಾಳ ಆಕಸ್ಮಿಕ ಇನ್ನೊಂದು ಏನು ಘಟನೆ ಅಂದ್ರೆ, ಅವರೇನು ಹಾರುವತಿ ಬಗ್ಗೆ ಬರೆದಿರಲಿಲ್ಲ. ನಾನು ಧರ್ಮಸ್ಥಳದೊಳಗೆ ಶಾಂತಿವನದೊಳಗೆ ಒಂದು 21 ದಿವಸ ತರಬೇತಿಗೆ ಹೋಗಿದ್ದೆ. ತರಬೇತಿಗೆ ಹೋದಾಗ ಆಕಸ್ಮಿಕವಾಗಿ ಹಾರುವತಿಯನ್ನು ನೋಡಿದ 2ನೇ ದಿವಸಕ್ಕೆ ತೇಜಸ್ವರ ಮನೆಗೆ ಹೋದೆ. ನಾನು ಅಲ್ಲಿಂದ ಭಾಳ ಸಮೀಪ ಹೋಗಿ ಹೇಳಿದರೆ ಅವ್ರು ನಂಬಲಿಲ್ಲ. ಬಯಲು ಏನು ನೋಡ್ತೀವಿ ಅದು ನಂಬ. ನಾ ಟಿಪ್ಪಣಿ ಮಾಡಿದ್ದು ಎಲ್ಲ ಅದೇನು ಹೋಗಿದ್ದು. ನಾನು ಕರ್ನಾಟಕ ಕಾಲೇಜಿನೊಳಗೆ ಪಕ್ಷಿ ವೀಕ್ಷಣೆ 15 ದಿವಸ ಇಲ್ಲಿ ಭಾಗವಹಿಸಿದ್ದೆ. ಹೀಗಾಗಿ ಪಕ್ಷಿ ಹಾರಾಡೋದನ್ನು ನೋಡೋದು ಹುಚ್ಚು ಹಿಡಿದ್ಬಿಟ್ಟಿತ್ತು ನನಗೆ. ಹೀಗಾಗಿ ಅದನ್ನು ಗಿಡಗಳು ನೋಡಿದಾಗ ನನಗೆ ಈ ರೀತಿ 2 ಏಕಕಾಲಕ್ಕೆ ಇವನ್ನು ನೋಡಿದೆ, ಹಾರುವತಿ ನೋಡಿದೆ ನಾನು ಅಂತ ಹೇಳಿದ ಮೇಲೆ 1 ತಾಸು ಹೇಳಿದ ಮೇಲೆ ಅವ್ರು ಒಪ್ಪಿಕೊಂಡ್ರು. ಅಲ್ಲಿ ಮಟ್ಟ ಒಪ್ಪಿಕೊಳ್ಳಿಲ್ಲ ಅವರು. ಹೀಗಾಗಿ ಆ ತೇಜಸ್ವಿ ಜೊತೆಗೆ ಒಡನಾಟದ ಜೊತೆಗಿಂತ ಯೋಗಗಳು ಭಾಳ ಅದ್ಭುತ ರೀತಿ ಒಳಗೆ ಅವ್ರಿಗೆ ನನಗೆ ನಿರಂತರ ಪುಸ್ತಕ ಕಳಿಸ್ಬಿಡ್ತಿದ್ರು ಅವರು. ನಾನು ಆನಂತರ ಅವ್ರಿಗೆ ರಾಘವೇಂದ್ರ ಪುಸ್ತಕ ಕಳಿಸ್ತಿದ್ರು. ಹೊಸ ಪುಸ್ತಕ ಬಂದ ಕೂಡಲೇ ಕಳಿಸ್ಬಿಡ್ತಿದ್ರು. ಎಷ್ಟೋ ಅವರು ಇದ್ರ ಸಹಿತ ಏನು ಶುಭಾಶಯ ಪತ್ರಗಳನ್ನ ಮಾಡ್ತಿದ್ರು ಹೊಸ ವರ್ಷಕ್ಕೆ, ಸಂಕ್ರಾಂತಿಗೆ. ಅವನು ಸಹಿತ ನಾವು ವಿದ್ಯಾರ್ಥಿಗಳಿಗೆ ಹಂಚುವಂಥ ಕೆಲಸ. ಕುವೆಂಪು ಅವರ ಕವಿತೆ ಸಾಲು, ಅವರು ತೆಗೆದ ಪಕ್ಷಿ ಚಿತ್ರ, ಕೀಟದ ಚಿತ್ರ, ಇದನ್ನು ಅವರು ಕೊಡ್ತಿದ್ರು. ಹೀಗಾಗಿ ಅವರು ಸೆಳೆತದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ ನನಗೆ, ಈಗೂ ಆಗಿಲ್ಲ. ಅವ್ರ ಪುಸ್ತಕ ನಿರಂತರ
ಹೆಚ್ಚು ಕಡಿಮೆ ಒಂದು ತಿಂಗಳು ಅವ್ರ ಪುಸ್ತಕ ಓದಿರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಮ್ಮೆ ಅವ್ರ ಪುಸ್ತಕನ ನಾನು ಓದಲೇಬೇಕು ಅನ್ನೋಷ್ಟು ಮಟ್ಟಿಗೆ ನನಗದು ಅವರ ಪುಸ್ತಕ ಸೆಳೀತದೆ. ಮತ್ತು ಒಮ್ಮೆ ಓದೋಕ್ಕಿಂತ ಇನ್ನೂ 20 ಸಲ ಓದಿದಾಗೂ ಹೊಸ ಅರ್ಥ. ಯಾವ ಪ್ರಕಾರದ ಕೃತಿ ನಿಮ್ಗೆ ಇಷ್ಟ ಸರ್ ತೇಜಸ್ವಿದು? ಅವರ ಹೆಚ್ಚು ಕಡಿಮೆ ಸಾಹಿತ್ಯ ಪ್ರಕಾರದ ಜೊತೆಗೆ, ನಾನು ಸಾಹಿತ್ಯ ವಿದ್ಯಾರ್ಥಿ ಆದ್ದರಿಂದ ಅವರು ಅಬ್ಸರ್ವ್ನ ಪೋಸ್ಟ್ ಆಫೀಸಿಂದ ಹಿಡ್ಕೊಂಡು ಪ್ರತಿಯೊಂದು ಚಿದಂಬರ ರಹಸ್ಯ, ಆಮೇಲೆ ಅದು ಜುಗಾರಿ ಕ್ರಾಸು, ಯಮಳ ಪ್ರಶ್ನೆ ಅಂತ ನಾಟಕ, ಆಮೇಲೆ ಅವರ ಸ್ವಗತ ಲಹರಿ, ಇವುಗಳ ಜೊತೆ ಅವ್ರ ಲೇಖನಗಳು, ಆ ಲೇಖನಗಳು ಭಾಳ ಅದ್ಭುತ. ಲೇಖನಗಳನ್ನ ಆನಂತರ ಓದೀನಿ. ಆದರೆ ವಿಸ್ಮಯ ಪ್ರಪಂಚದ ಕುರಿತಾಗಿ ಅವ್ರ ವಿಸ್ಮಯ ಮತ್ತು ಮೆಲನಿಮ್ ಸರಣಿ ಏನು ಬಂದವರು, ಕೀಟಗಳ ಬಗ್ಗೆ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು, ಆಮೇಲೆ ಕನ್ನಡ ನಾಡಿನ ಹಕ್ಕಿಗಳು ಅನ್ನುವಂಥವು ಏನು ಕೃತಿ ಅದಾವಲ್ಲ, ಆ ಕೃತಿಗಳು ಏನು ಅವು ಮಕ್ಕಳಿಗೋ ಯುವಕರಿಗೋ ಮುದುಕರಿಗೋ ಯಾವುದನ್ನು ಅವರು ಇದ್ರಾಗ ಬರೀತಾರೆ. ಯಾವುದ್ರಾಗ? ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳೊಳಗೆ. ಇದು ಯಾವ ಪ್ರಕಾರಕ್ಕೆ ಸೇರುತ್ತಾ? ವಿಜ್ಞಾನನೋ, ಕಥೆ ಪ್ರಕಾರನೋ, ಪ್ರಬಂಧನೋ, ಏನು ಅನುಭವ ಕಥನನೋ ಏನು ಅಂತ ಕೇಳಿದ್ರೆ ವಿಮರ್ಶಕರು ತಲೆ ಕೆಡಿಸ್ಕೋತಾರ, ಅದಕ್ಕೆ ನಾಯಕ ತಲೆ ಕೆಡಿಸ್ಕೊಳ್ಳಿ ಅನ್ನೋ ಹಂಗೆ ಅವರು ಆ ಪೀಠಗಳಗನ ಬರಬಾರ್ದು. ಹೀಗಾಗಿ ಅವರು ತಮ್ಮ ಅನುಭವವನ್ನು ಬರೀತಿದ್ರು. ಆ ಪ್ರಕಾರದ ಬಗ್ಗೆ, ಪ್ರಶಸ್ತಿ ಬಗ್ಗೆ, ಇದ್ರ ಬಗ್ಗೆ ಅವ್ರು ಎಂದೂ ತಲೆ ಕೆಡಿಸ್ಕೊಳ್ಳಿ. ಆ ಬೆಂಗಳೂರು ಕೇಂದ್ರಿತ ಸಾಹಿತ್ಯ ಲೋಕದಿಂದ ಅವ್ರು ಭಾಳ ದೂರ ಇದ್ರು ಸರ್. ಭಾಳ ದೂರ ಇದ್ರು. ಬೆಂಗಳೂರೊಳಗೆ ಒಂದು ದಿವಸ ಇದ್ರೆ ನರಕದಾಗಿದ್ದು ಬಂದೆ ನಾನು ಅಂತ. ಕೊನೆಗೆ ಅನಿವಾರ್ಯವಾಗಿ ಕೆಲವೇನೋ ಅವರಿಗೆ ಕಾಲು ನೋವಾದಾಗ, ಕೆಲವೇನೋ ಮಲಯಾಳಿ ಯಾವುದೋ ಒಂದು ಔಷಧ ಬಳಸಿ ಅವ್ರ ಕಾಲಿಗೆ ಚರ್ಮ ರೋಗ ಬಂದು ತಿಂಗಳಗಟ್ಟಲೆ ಮೈಸೂರೊಳಗೆ ಬೆಂಗಳೂರಿಗೆ ಇರಬೇಕಾದಾಗ ನರಕ ಅನುಭವಿಸಿ ಬಂದೆ ನಾನು ಅಂತ ಹೇಳ್ತೀನಿ. ಅಷ್ಟು ತಮ್ಮ ಕಾಡಿನ ಇದನ್ನು ನಿರುತ್ತರ, ಅವರ ತೋಟದ ಹೆಸರು, ಮನೆ ಹೆಸರು ನಿರುತ್ತರ ಅನ್ನೋದು. ಸರ್, ಅಲ್ಲಿ ಒಂದು ಕಾರ್ನಾಡ್ರು ಕೂಡ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಹೌದು. ಆದ್ರೆ ಇಲ್ಲಿ ಕಾರಂತರು ಈ ಕಾರಂತರಿಗೂ ಮತ್ತು ತೇಜಸ್ವಿರಲ್ಲಿ ಇರುವಂಥ ವ್ಯತ್ಯಾಸ ಏನು ಸರ್? ಮುಖ್ಯ ವ್ಯತ್ಯಾಸವನ್ನು ಹೆಂಗೆ ಗುರುತಿಸ್ತೀರಿ ನೀವು? ಕಾರಂತರದು ಕಾಡಿನೊಳಗೆ ಇದ್ದರು. ಅವರು ಓದಿನ ನಂತರ ಆ ಅನುಭವವನ್ನು ಹಂಚಿಕೊಂಡ್ರು. ಅದನ್ನು ನಾವು ಬಹುಶಃ ಆ ಕಂಠದಿಂದ ಬಂದ ಅನುಭವ ಅಂತ ಹೇಳಿ, ಹೃದಯದಿಂದ ಬಂದದ್ದಲ್ಲ. ಹೃದಯದಿಂದಲ್ಲ, ಇವರು ಹೃದ್ಗತ ಆಯಿತು, ಅನುಭವಜನ್ಯ. ಇವರು ಯಾರ್ದು? ತೇಜಸ್ವಿ. ಒಂದು ಹುಳ, ಒಂಟೆ ಹುಳ ಒಂದು ಗಿಡದ ಎಲೆಯನ್ನು ಕತ್ತರಿಸಿ ಬಿಡೋದರಿಂದ ಹಿಡ್ಕೊಂಡು ಅದನ್ನು ಸ್ವಲ್ಪ ಕತ್ತರಿಸಿ ಬಿಟ್ಟು ಚುಂಗ ಅಷ್ಟ ಹಿಡಿದಾಗ ಅದು ಮಿದುವಾದ ಮೇಲೆ ಬಿಸಿಲಿಗೆ ಅದನ್ನು ಸುರುಳಿ ಸುತ್ತಿ ಅದರಾಗ ಒಂದು ರಂಧ್ರ ಮಾಡಿ ತನ್ನ ತತ್ತಿಯನ್ನು ಇಟ್ಟು ಅದು ಕೊಂಡಿ ಏನು ಸ್ವಲ್ಪ ಉಳಿಯುತ್ತೆ ಅದನ್ನು ಕತ್ತರಿಸಿ ನೆಲಕ್ಕೆ ಒಗೆದ ಮೇಲೆ ನೆಲದ ಕಾವು ಮತ್ತು ಹಸಿ ಎಲೆ ಕಾವಿಗೆ ಆ ತತ್ತಿ ಮರಿಯಾಗುತ್ತಾ ಅನ್ನೋದನ್ನು ಕಂಡು ಹಿಡಿಬೇಕಾದ್ರೆ 15 ದಿವಸ ಅವರು ನಿರಂತರ ಬಂದು ಆ ಗಿಡದ ಕೆಳಗೆ ಕುತ್ಕೊಂಡು ಆ ಎಲೆಗಳನ್ನು ಪರೀಕ್ಷೆ ಮಾಡಿದ್ರು. ಅಂದರೆ ಎಷ್ಟು ಗಿಡದ ಮೇಲೆ ಮಲ್ಕೊಂಡು ಆ ಹುಳ ಆ ಎಲೆ ಕಡಿಯೋದನ್ನು ನೋಡ್ಯಾರ. ಪರಿಸರದ ಬಗ್ಗೆ ಎಷ್ಟು ಇನ್ವಾಲ್ವ್ಮೆಂಟ್. ಅವಾಗ ಅವರು ವಿಶ್ವಕೋಶ ತೆಗೆದು ನೋಡಿಲ್ಲ, ಆ ಕೀಟ ವಿಜ್ಞಾನದ ವಿಷಯಗಳ ಪುಸ್ತಕಗಳನ್ನು ಓದಿಲ್ಲ ಅವರು. ಅವ್ರು ತಮ್ಮ ಮನವರಿಕೆ ಆದಮೇಲೆ ತೆಗೆದು ನೋಡಿದಾಗ ಅದೇ ಹೌದಂತ. ಅದಕ್ಕೆ ಅನುಭವಜನ್ಯಕ್ಕೆ ಅವ್ರು ಭಾಳ ಮಹತ್ವ ಕೊಡ್ತಿದ್ರು. ಇದೇ ಕಾರಣಕ್ಕೆ ಕಾರಂತರು ಅವ್ರನ್ನ ಪ್ರೀತಿಸಿ ಅವ್ರ ಮನೆಗೆ ಬಂದು, ನೀನು ನನ್ನ ಅತ್ಯಂತ ವಿಷಯವನ್ನು ಮುಂದುವರಿಸಿದಂಥ ಜೀವಂತ ಪ್ರತಿಮೆ ನೀನು ಅಂತ ಅವ್ರ ಬಗ್ಗೆ ಭಾಳ ಅಭಿಮಾನದ ಮಾತನ್ನು ಹೇಳಿದ್ರು ಶಿವರಾಮ್ ಕಾರಂತ. ಸರ್, ನಿಮಗೂ ತೇಜಸ್ವಿಯವರಿಗೆ ಸಿಗಬೇಕಾದ ನ್ಯಾಯ ಗೌರವ ಸಿಕ್ತು ಅಂತ ಅಂತೀರಿ, ನಿಮ್ಮಂಥ ಗಂಭೀರ ಓದುಗರನ್ನು ಹೊರತುಪಡಿಸಿ? ತೇಜಸ್ವಿಯವರಿಗೆ ಆ ರೀತಿ ಪ್ರಶಸ್ತಿ, ಈ ರೀತಿ ಲಾಭಗಳು ಸಿಗಲಿಲ್ಲ. ಅವರು ಅದನ್ನು ನಿರೀಕ್ಷೆ ಮಾಡ್ತಿರಲಿಲ್ಲ ಖರೆ. ಆದ್ರೆ ಅವ್ರ ಕೃತಿ ಅಧ್ಯಯನ, ವಿಮರ್ಶೆ ಎಲ್ಲ ನಡೆದವ. ಆದರೂ ಸಹಿತ ಕೆಲವೇ ಆಯ್ಕೆ ಮಾಡಿದ ಜನ ಮಾತ್ರ. ಈಗ ನೀವು ಹೇಳೋದನ್ನು ಕೇಳಿದ್ರೆ ದೊಡ್ಡ ಒಂದು ಅವರ ಕೃತಿಗಳ ಬಗ್ಗೆ ದೊಡ್ಡ ಸಂಚಲನ ಉಂಟಾಗಬೇಕಾಗಿದೆ ಸಮಾಜದಲ್ಲಿ. ನೀವು ಈಸ್ ಇನ್ಸ್ಪೈರೇಷನ್ ಟು ಎ ಗ್ರೇಟ್ ರೈಟರ್. ಹೌದು. ನೀವೊಬ್ಬ ಸೃಜನಶೀಲ ಮನುಷ್ಯನಿಗೆ ಪ್ರೇರಣೆ, ರೈಟರ್ ಅಂತ ಕರಿತೀನಿ. ಹೌದು, ನಾಟ್ ರೀಡರ್ಸ್ ರೈಟರ್. ಅವರು ಓದುಗರನ್ನು, ನಿಜವಾದ ಓದುಗರನ್ನು ಸೃಷ್ಟಿ ಮಾಡಿದವರು. ಹೌದು, ನಮ್ಮ ಲಂಕೇಶ ಗಂಭೀರ ಓದುಗರನ್ನು ಸೃಷ್ಟಿ ಮಾಡಿದವರು. ಯುವಕರನ್ನು ಹಿಡಿದವರು ನಾವು ಹಾಯ್ ಬೆಂಗಳೂರಿನ ರವಿ ಬೆಳಗೆರೆ ಅಂತ ಹೇಳ್ತೇವೆ. ಆದರೆ ಈ ವಿಜ್ಞಾನಕ್ಕೆ ಆಕರ್ಷಣೆಯಾಗಿ IT-BT ಕ್ಷೇತ್ರದೊಳಗಿರ್ತಕ್ಕಂಥ ಜನರನ್ನು ತಮ್ಮ ಬಿಡುವಿನ ವೇಳೆಯೊಳಗೆ ಅಥವಾ ಆಕರ್ಷಿತರಾಗಿ ಈ ಓದಿನ ಒಂದು ಹುಚ್ಚಿಗೆ ಸೆಳೆದು ತಂದವರು ಯಾರು ಅಂದ್ರೆ ತೇಜಸ್ವಿ. ಈಗಲೂ ಸಹಿತ ಮತ್ತು ದೊಡ್ಡ ಸೈಜಿನ ಪುಸ್ತಕಗಳು ಇರ್ತಿರ್ಲಿಲ್ಲ ಸರ್. ಇಲ್ಲ, ಚಿಕ್ಕದೆ. ಅವ್ರು ಬರೀ 4 ಸಾಲ ಮುನ್ನುಡಿ ಬರೆದದ್ದನ್ನು ನೀವು 20 ಸಲ ಓದಿದ್ರೆ ಹೊಸ ವಿಚಾರಗಳು ಒಂದೊಂದೇ ಬರೀ 2 ಪುಟ ಅದಾವ. ಅವರು ತಮ್ಮ ಕೃತಿ ಬಗ್ಗೆ ತಾವೇ ಹೇಳಿದ್ರು, ಇನ್ನು ಕೃತಿಗಳು ನೀವು ಓದ್ರಿ ಅಂತ ಬಿಟ್ಬಿಡ್ತಾರೆ. ಅದು ಮಾತ್ರ ಭಾಳ ಅದ್ಭುತ. ಅವ್ರದ್ದು ಒಂದೊಂದು ವಾಕ್ಯನೂ ಭಾಳ ಏನು ಬೇರೆ ಯಾರು ಏನು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಗ್ರಂಥದೊಳಗೆ ಅಲ್ಲಿ ಹಿಂಗೆ ಹುಡುಕಾರಿ ಸಿಗ್ತಾವ ಅಂತ ಅನಿಸೋದಿಲ್ಲ. ಅದನ್ನು ಇವರು ಭಾಳ ಅದ್ಭುತವಾಗಿ ಹೇಳೋರು ಅಂದ್ರೆ ಇಬ್ಬರು ಕೃಪಾಕರ್ ಮತ್ತು ಸೇನಾನಿ.
ತೇಜಸ್ವಿ ಬರಹದಿಂದ ಪ್ರೇರಿತರಾಗಿ ಅವರು ಏನು ಸೀಳು ನಾಯಿ ಬಗ್ಗೆ ಅಧ್ಯಯನ ಮಾಡಿ ಏನು ಬರೆದಲ್ಲ, ಏನು ಆ ಕೃತಿ ಐತಲ್ಲ, ಅದು ತೇಜಸ್ವಿ ಬರಹದ ಅಪೂರ್ಣ ಏನು ಸಂಪೂರ್ಣ ಪಡಿಯಚ್ಚಾಗಿದೆ. ಒಂದು ಎಲಿ ಗಿರ್ಕಂದ್ರೂ ಆ ಗಿರ್ಕ್ ಯಾಕಂತು ಅನ್ನೋ ವಿಷಯದ ಬಗ್ಗೆ ಅವರು ಆ ಪ್ರಾಣಿಯ ಸ್ವಭಾವವನ್ನು, ಇಡೀ ಕಾಡಿನ ಪ್ರಸಂಗವನ್ನು ಅದ್ಭುತವಾಗಿ ಬರೆದರು. ಅವರು ಆ ಒಡನಾಟದಿಂದ ಅವ್ರಿಗೆ ಸಾಧ್ಯ ಆಗಿದೆ. ಇಲ್ಲ ತೇಜಸ್ವಿ ಒಡನಾಟ ಇರ್ಲಿಕ್ಕಂದ್ರೆ ಅವ್ರು ಹಂಗೆ ಬರಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅವರು ಪ್ರಕೃತಿ ಪ್ರೀತಿ ಜೊತೆಗೇ ಬರಹ ಸಾಧ್ಯ ಇದ್ದು ಅವರಿಗೆ ಅನುಭವ ಇತ್ತು ಅವ್ರಿಗೆ, ಆದರೆ ಅಷ್ಟೇ ತೀಕ್ಷ್ಣವಾದ ಬರಹ ಸಾಧ್ಯ ಆಗಿದ್ದು ಅವರಿಗೆ, ಕೃಪಾಕರ ಮತ್ತು ಸೇನಾನಿಗೆ ಅದು ಸಾಧ್ಯ ಆಗಿತ್ತು. ಅವ್ರ ಬರಹನೂ ಅಷ್ಟೇ ಪರಿಣಾಮಕಾರಿ. ಅವರು ಒಂದೊಂದು ಘಟನೆಯನ್ನು ಹೇಳ್ತಾರೆ. ಮೊನ್ನೆ ತೇಜಸ್ವಿದು ಹೋದ ವರ್ಷ ರವೀಂದ್ರ ಕಲಾಕ್ಷೇತ್ರದೊಳಗೆ ಮತ್ತು ಚಿತ್ರಕಲಾ ಪರಿಷತ್ನೊಳಗೆ ಕಾರ್ಯಕ್ರಮ ಮಾಡಿದ್ರು, ನಾನು ಹೋಗಿದ್ದೆ. ಅವ್ರ ಜೊತೆಗೆ ಒಡನಾಟ ಇದ್ದವರು ಒಂದೊಂದು ಅನುಭವ ಹೇಳಿದ್ರೇ ದೊಡ್ಡ ದೊಡ್ಡ ಒಂದೊಂದು ಇದನ್ನು ಅನ್ನಿಸ್ತದೆ. ಅಷ್ಟು ಅವ್ರು ಸಮಗ್ರ ಇದನ್ನು ತಂದರು, 14 ಸಂಪುಟಗಳನ್ನು ತಂದಾರ. ಅವುಗಳು ಮಾತ್ರ ಭಾಳ ಅದ್ಭುತ ಕಾಣಿಕೆಗಳು ಕನ್ನಡ ಸಾಹಿತ್ಯಕ್ಕೆ. ಈ ಉಳಿದದ್ದು ಯಾವ ಕೃತಿ ನಿಲ್ತವ ಇಲ್ಲ ಗೊತ್ತಿಲ್ಲ, ಆದರೆ ಅವನು ಮಾತ್ರ ಎಲ್ಲರ ಕಾಯಿ ಇಟ್ಕೊಂಡು ಓದಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಅದು ಮಕ್ಕಳಿಗೆ ತಲುಪಿಸೋ ವಿಧಾನ ಹೆಂಗೆ ಸರ್ ಅದನ್ನು? ಅದು ಮಾತ್ರ ದೊಡ್ಡ ಸಮಸ್ಯೆ ಇದೆ. ಅದಕ್ಕೊಂದು ತಂಡನ ಬೇಕು. ಶಾಲೆ, ಈ ಸಾಹಿತ್ಯ ಪರಿಷತ್ನಂಥವು, ಅಕಾಡೆಮಿ ಅಂಥವರು ಮತ್ತು ಈ ಶಿಕ್ಷಣ ಸಂಸ್ಥೆಗಳು ಅಜೀಂ ಪ್ರೇಮ್ಜಿಯವರು ಕೆಲಸ ಮಾಡಲಿಕ್ಕಿದ್ದಾರೆ. ಅವರು ಏನಂದ್ರೆ ಪರಿಕಲ್ಪನೆ ಕೊಟ್ಟು ಅವರಿಗೆ ಶಿಕ್ಷಣ ಕೊಡ್ಲಿಕ್ಕಿದ್ದಾರೆ, ಬರೀ ಇದನ್ನು ಕೊಡೋದಿಲ್ಲ. ಅಜೀಂ ಪ್ರೇಮ್ಜಿಯವರು ಶಿಕ್ಷಕರಿಗೆ ತರಬೇತಿ ಕೊಡ್ತಾ ಇದ್ದಾರೆ ಸರ್? ಹೌದು, ಶಿಕ್ಷಕರು ಮಕ್ಕಳಿಗೂ ತರಬೇತಿ ಕೊಡಿಸ್ತಾರೆ. ಮಕ್ಕಳಿಗೂ ನಾನು ಅದರೊಳಗೆ ರಿಸೋರ್ಸ್ ಪರ್ಸನ್ ಆಗಿ ಸುಮಾರು 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸ ಮಾಡೋಕೆ ಅವರು ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಅಂಥವ್ರು ಕೂಡಿಕೊಂಡು ಏನಾದ್ರು ಪ್ರಯತ್ನ ಮಾಡಿದರೆ ಮಕ್ಕಳಿಗೆ ಮುಟ್ಟುವಂಥದ್ದಾಗುತ್ತೆ. ಮಕ್ಕಳಿಗೆ ಬೇಕಾದಷ್ಟೇ ಕೃತಿಗಳನ್ನು, ಅಷ್ಟೇ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ನಾವು ಅವರಿಗೆ ಕೊಟ್ಟು ಓದುವ ಅಭಿರುಚಿ ಹುಟ್ಟಿಸಿದ್ರೆ ಅವ್ರು ಹುಡುಕೊಂಡು ಬರ್ತಾರೆ. ಒಂದು ಸಲ ಒಂದು ಶಾಲೆಯೊಳಗೆ ಎಲ್ಲ ಹುಡುಗರು ಹೋದ್ಮೇಲೆ ನಾವು ಅಷ್ಟೇ ನಿಂತಾಗ ಒಂದು ಹುಡುಗ ಬಂದು, ಸರ ನನ್ನ ಹತ್ರ ರೊಕ್ಕಿಲ್ಲ, ಈಗ ಏನು ಹೇಳಿದ್ರಲ್ಲಿ ಕತೆ ಪುಸ್ತಕ ಐತಲ್ಲ, ಇದನ್ನು ನಾನು ತೊಗೊತೀನಿ, ನಾಳೆ ನಾನು ನಮ್ಮ ಸರ್ ಕೈಯ ತಂದು ರೊಕ್ಕ ಕೊಡ್ತೀನಿ ರೀ, ಈ ಪುಸ್ತಕ ನನಗೆ ಕೊಡ್ರಿ ಅಂದರೆ ಇಷ್ಟರ ಮಟ್ಟಿಗೆ ಆ ತೇಜಸ್ವಿ ಕತೆ ಹೇಳಿದರೆ ಆ ಪುಸ್ತಕ ಕೊಳ್ಳುವಂಥ ಅಭಿಲಾಷೆ ಐತಿ ಮಕ್ಕಳಿಗೆ. ಆದರೆ ಅದಕ್ಕೆ ತಕ್ಕಂಥ ಪರಿಸರವನ್ನು ಶಿಕ್ಷಕರು, ಈಗ ನೀವು ತೊಗೊಂಡು ಹೋಗುವಂಥ ಶಿಕ್ಷಕರು ನಾವು ಕೊಟ್ಟು ಕಳಿಸಿದ್ವಿ, ಶಿಕ್ಷಕರು ಕೊಡಬೇಕು, ಅವ್ರಿಗೆ ಕೊಡಿಸ್ಬೇಕಂತ ಪುಸ್ತಕನ, ಅಥವಾ ಅಜೀಂ ಪ್ರೇಮ್ಜಿ ಅಂತಾರೋ ಅಥವಾ ಮತ್ತೊಂದು ಸಂಸ್ಥೆಯವರು ಸಾಹಿತ್ಯ ಪರಿಷತ್ ಅಂತಾರೋ ಅಂತ ಮುಗಿಸುವಂಥ ಪ್ರಯತ್ನ ಮಾಡಬೇಕು. ಈ ಸಮ್ಮೇಳನದ ಜೊತೆಗೆ ಒಳಗೆ ಕನ್ನಡವನ್ನು ಕಟ್ಟು ಕೆಲಸ ಮತ್ತು ಸಾಹಿತ್ಯವನ್ನು ಕಟ್ಟು ಕೆಲಸ ಈ ರೀತಿ ನಡೀಬೇಕಾಗಿದೆ. ಅದರದ್ದೊಂದು ದೊಡ್ಡ ಕನಸಿದ್ದಕ್ಕೆ ನಾವು ಹಿಂಗೆ ಕಟ್ಟಬೇಕು ಅಂತ ನಾವು ಒಂದು 4 ಭಾಗ ಕಟ್ಕೊಂಡು ನಮ್ಮ ಮಿತಿಯೊಳಗೆ ನಾವೇನು ಮಾಡಬೇಕು ಇದನ್ನಂತ ಮಾಡೋಕ್ಕೆ ನಾವು ಹೊರಟವು. ಸರಿ, ಅದನ್ನು ಕಥೆಯನ್ನು ಹೇಳುವ, ಕಥೆಯನ್ನು ಕೇಳುವ 2 ಪ್ರಕಾರಗಳನ್ನು ಸೃಷ್ಟಿ ಮಾಡಲಿಕ್ಕೆ ಈ ಎಲ್ಲ ನೇತಾತ್ಮ ಸಂದರ್ಭದಲ್ಲೂ ಹೆಂಗೆ ಅದನ್ನು ರೀಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು? ರೀಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ವ್ಯಕ್ತಿಗತ ನೆಲೆಯೊಳಗೆ ಯಾರಾದರೂ ಅಲ್ಲೆಲ್ಲೆಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೆ ಹೊಳ್ಳಿ ಹಿಂಗೆ ಸಂಸ್ಥೆಗಳೇ ಅಂತ ಒಂದು ತಂಡ ಕಟ್ಕೊಂಡೇ ಅದಕ್ಕೊಂದು ಸರ್ಕಾರದ ಬೆಂಬಲ ಕೊಟ್ಟು ಒಂದಿಷ್ಟು ದಿವಸ ಕೊಟ್ಟಿದ್ದರು ಶಿಕ್ಷಣ ಇಲಾಖೆಯವರು. ಶನಿವಾರ ದಿವಸ ಇಂಥ ಸಾಂಸ್ಕೃತಿಕ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಕಲಿನಲ್ಲಿ ಕಾನ್ಸೆಪ್ಟ್ ಅದೇ ಇತ್ತಲ್ಲ? ಐತಿ, ಆದರೆ ಅದನ್ನು ಯಾರೂ ಗೌರವಿಸುವುದಿಲ್ಲ. ಅಲ್ಲ, ಸರ್ಕಾರಿ ಶಾಲೆಗಳ ವಿನಾಶ ಆದಾಗ ಅಲ್ಲ ಇದೆ ಅದು ಪ್ರಸ್ತುತನೇ ಅನ್ಸಲ್ಲ. ಶಿಕ್ಷಕರಿಗೆ ಅದು ಹೊರೆ ಅಂತ ಅನಿಸುವಷ್ಟರ ಮಟ್ಟಿಗೆ ಅವರೇ ಬೇಜಾರು ಮಾಡ್ತಾರೆ. ಭಾಳ ಕಲಿನಲ್ಲಿಯಿಂದ ಯಾರು ಸುಧಾರಣೆಗಾರ ಶಿಕ್ಷಕರು ಅವರು ಅದನ್ನು ಆನಂದಿಸ್ತಾರೆ, ಅವರೊಬ್ಬರೇ. ಮಕ್ಕಳಿಗೆ ಕೊಡೋಕೆ ಅದನ್ನು ಪರಿಸರ ಇಲ್ಲ, ಬಿಡೋದಿಲ್ಲ ಜನ. ಅಂಕ ಬೇಕು ಅಂತ ನಾವು ಖಾಸಗಿ ಶಾಲೆ ಜೊತೆ ಸ್ಪರ್ಧೆ ಮಾಡಬೇಕು, ನಾವು ಅಂಕಕ್ಕಾಗಿ ಇದನ್ನು ಮಾಡೋಕ್ಕಾಗೋದಿಲ್ಲ. ನಮಗೆ ಆ ಕಾನ್ಸೆಪ್ಟ್ ಐತೆ ರೀ. ಈ ಮಕ್ಕಳ ಕವಿತೆಗಳು ಮಕ್ಕಳಿಗಾಗಿ, ತ್ರಿಪದಿಗಳು ಯಾರಿಗಾಗಿ ಮತ್ತು ಅದರ ಪ್ರತಿಫಲ ಏನು? ನಾನು ಇದೊಂದು ಹೇಳ್ಬೇಕು ನಿಮಗೆ. ಭಜನಾ ಪದ, ಡೊಳ್ಳಿನ ಪದ ಮತ್ತು ಗ್ರಾಮೀಣ ಪರಿಸರದಲ್ಲಿರ್ತಕ್ಕಂಥ ಪುರಾಣಗಳನ್ನು ಬರೆಯೋರು, ಜನಪದ ತತ್ವಪದಗಳನ್ನು ಬರೆಯೋರು ಏನದಾರಲ್ಲ, ಆ ಲೋಕವನ್ನು ನಮ್ಮ ಸುಶಿಕ್ಷಿತ ಲೋಕ ಸಂಪೂರ್ಣವಾಗಿ ನಿರ್ಲಕ್ಷ್ಯಬಿಟ್ಟು ನಿಮ್ಮನ್ನು ಯಾರು ಪ್ರೀತಿಸೋದು. ಅಲ್ಲಿ ಬರೆದಂಥ ನಾಟಕಗಳನ್ನು ಕವಿ ಅಂತಾರೆ ಅವರು. ಈ ಕವಿ ಎಚ್ಚನ ಹೋಗಾರ ಕವಿ ಬರೆದ ನಾಟಕ ಇದೆ ಅಂತಾರೆ, ಕತಿ ಪೂಜೆ ಮಾಡ್ತೇವೆ ಅಂತಾರೆ ಅವರು. ಆಮೇಲೆ ಒಂದು ಭಜನಾ ಪದ ಇದನ್ನು ಹುಲ್ಕುಂದವ್ರು ಬರ್ತಾರೆ, ಹುಲ್ಕುಂದ ಕರ್ತಾ ಇದೆ ಅಂತ ಎಷ್ಟು ಅಭಿಮಾನದಿಂದ ಹೇಳ್ತಾರೆ ಅಂತ ಅಷ್ಟು ಅಭಿಮಾನದಿಂದ ಹೇಳ್ತಾರೆ. ಅದನ್ನು ನಮ್ಮ ಸುಶಿಕ್ಷಿತ ಸಮುದಾಯ ಸಂಪೂರ್ಣವಾಗಿ ಅಲಕ್ಷ್ಯ ಮಾಡ್ತಾರೆ. ಅವ್ರಿಗೆ ಏನು ಆಟದೊಳಗೆ, ಪುರಾಣದೊಳಗೆ ಮತ್ತು ಈ ದೇಸಿ ತ್ರಿಪದಿ ಒಳಗೆ, ಈ ಡೊಳ್ಳಿನ ಪದ್ದೊಳಗೆ, ಭಜನಾ ಪದ್ದೊಳಗೆ ಏನು ಶಿಕ್ಷಣ ಕೊಡ್ತೈತೆ ಅನ್ನೋದನ್ನು ನಾವು ಭಾಳ ಅಲಕ್ಷ್ಯ ಮಾಡಿದ್ವಿ. ಆ ಕಾರಣಕ್ಕೆ ನನಗೆ ಆ ದೇಸಿ ಸೆಳೆತ ಇರೋದರಿಂದ ನಾನು ವಿಶೇಷವಾಗಿ ದೇಸಿ ತ್ರಿಪದಿಯೊಳಗನೆ ಯಾರು ಬರ್ತಾರೆ ಅವರು ಗನ್ಮಠ ಶಿವಗಳು ತ್ರಿಪದಿಯೊಳಗೆ ಬರ್ತಾರೆ. ಅಲ್ಲಮ ಪ್ರಭು ಸಂಪೂರ್ಣವಾಗಿ ದೇಸಿ ಸಂಸ್ಕೃತಿಯಿಂದ ಬಂದವು. ಈಗ ಯಾರು ಶಿಶುನಾಥ ಶರೀಫ್ನ ಅಂಥದ್ದಿಂದ ಬಂದವು. ಭಾಳಷ್ಟು ಜನ ಆ ತ್ರಿಪದಿ ಮತ್ತು ಈ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರೀತಿಸ್ತವರು. ಅದಕ್ಕೆ ಆ ಜನರಿಗೆ ಅದು ಹಿಡಿಸ್ತದೆ, ಆ ಒಂದು ಲಾವಣಿ ಪದಕ್ಕೆ ಹಿಡಿಸ್ತದೆ.
ಆ ಕಾರಣಕ್ಕೆ ಅದನ್ನು ಜನರಿಗೆ ಮುಟ್ಟಿಸ್ಬೇಕು, ನಾವು ಅವರೊಳಗೆ ಒಂದಾಗಬೇಕು. ಅದು ಯಾರಿಗೆ? ಗ್ರಾಮೀಣ ಜನರು. ಹಾಂ. ಹೌದು. ಅದನ್ನು ಓದಿಸೋದು ಅವ್ರು ಗ್ರಹಿಸೋದು ಹೆಂಗೆ ಸರ್? ಶಿಕ್ಷಣನೇ ಇರಂಗಿಲ್ಲಲ್ಲ ಅವ್ರಿಗೆ. ಕೇಳ್ತಾರೆ ಸರ್. ಕೇಳ್ತಾರೆ. ಹೌದು, ಬರೀ ಹಾಡು ಹೇಳಿದ್ರೆ ಅಥವಾ ಅದನ್ನು ವಾಚನ ಮಾಡಿದ್ರೆ ಅದ್ಭುತವಾಗಿ ಕೇಳ್ತಾರೆ. ಅದಕ್ಕೂ ದೊಡ್ಡ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕದು. ಈ ಪೊಲೀಸ್ ಪಾಟೀಲ್ ಲಾವಣಿ ಪದಗಳಿಗೆ ಏನು ಅದ್ಭುತ ಪ್ರತಿಕ್ರಿಯೆ ಸಿಗ್ತದಲ್ಲ, ಹಂಗೆ ಈ ರೀತಿ. ಮತ್ತು ಎಂತೆಂಥ ಕಲಾವಿದರು ಅಂತಾರೆ, ಏನು ಅಕ್ಷರ ಕಲ್ತಿಲ್ಲ, ಎಂತೆಂಥ ಅದ್ಭುತ ಕವಿತೆ ಬರೀತಾರೆ, ಭಜನಾ ಪದ ಬರೀತಾರೆ. ನನಗೆ ಆ ಭಜನಾ ಪದ ಮತ್ತು ಈ ಡೊಳ್ಳಿನ ಪದ, ತತ್ವ ಪದಗಳ ಹುಚ್ಚಿದೆ. ಕಡ್ಕೋಳ ಮಡವಾಳಪ್ಪ, ಈ ಇವರೇನು ನಮ್ಮ ಶಿಶುನಾಳ ಶರೀಫರು, ಈ ನಿಜವನ ಶಿವಯೋಗಿ, ಮುಪ್ಪಿನ ಷಡಕ್ಷರಿ, ನಮ್ಮ ಸತ್ಪುರುಷಣ ಶಿವಯೋಗಿಗಳು, ಬಾಲ್ಯಲ ಮಾನಸ್ವಾಮಿಗಳು ಏನು ರಚನೆ ಮಾಡ್ಯಾರಲ್ಲ, ಇವ್ರ ನಂತರ ಇನ್ನೊಂದು ಪರಂಪರೆ ಜೀವಂತ ಇಟ್ಟಂಥ ಪರಂಪರೆ ಐತಿ, ಅದ್ಭುತ ಪರಂಪರೆ ಐತಿ. ತೆರೆ ಮರೆ ರೋಗನಾದರು ಪ್ರತಿ ನೀವು ಒಂದು 10 ಹಳ್ಳಿಯಾಗ ಒಬ್ಬ ಕಲಾವಿದ ಅದ, ತತ್ವಪದ ಬರೆಯವ. ಏನು ನಿಶಾನೆ ಹಚ್ಚಿ ನಾನು ಇದಕ್ಕೆ ಉತ್ತರ ಹೇಳ್ತೀನಿ, ಪುರಾಣ ಸಂಗತಿಗಳಿಗೆ ಇದಕ್ಕೆ ಈ ಬೆಡಗು ಹೊಡಿತೀನಿ ಅನ್ನುವಂಥ ಪ್ರತಾ ಕಟ್ಟೋರು. ಆದರೆ ಅದನ್ನು ಯಾರು ಕೇಳೋದಿಲ್ಲ. ಆದರೆ ಯೂಟ್ಯೂಬ್ನಾಗ ಮಾತ್ರ ಅವ್ರು ಭಾಳ ಚಲಾವಣೆ ನೋಡಿದ್ರು. ಯೂಟ್ಯೂಬ್ನೊಳಗೆ ಮಾತ್ರ ಅದ್ಭುತ ಇದು ಏನದವ್ರಿ ಹಾಡುಗಳದವ ಮತ್ತು ಅದ್ಭುತ ಚಲಾವಣೆ ಆಗೈತಿ. ನನಗೆ ಮಕ್ಕಳ ಸಾಹಿತ್ಯ ರಚನೆಗೆ, ತತ್ವಪದ ರಚನೆಗೆ, ತ್ರಿಪದಿ ರಚನೆಗೆ ಭಾಳಷ್ಟು ಭಾಷೆ ಕುರಿತಾದ ಜ್ಞಾನ ಬಂದು ಅವನು ಕೇಳೋದ್ರಿಂದ ಬಾಲ್ಯದೊಳಗೂ ಪ್ರತ್ಯಕ್ಷವಾಗೂ ಕೇಳೇನಿ. ಜೊತೆಗೆ ಈಗ ಪ್ರತ್ಯಕ್ಷ ಇದ್ದಿದ್ದು ಸಹಿತ ನಿರಂತರ ದಿವಸಕ್ಕೆ 1 ತಾಸು 2 ತಾಸು ಅವನ್ನ ಕೇಳಿದಾಗ ಸಮಾಧಾನ ಇರ್ತೈತಿ. ಅದು ಮಾತ್ರ ದೊಡ್ಡ ತರಬೇತಿ ಕೊಡ್ತದೆ. ಅದು ಮಾತ್ರ ಗ್ರಾಮೀಣ ಪ್ರದೇಶದ ಜನರಿಗೆ. ಈಗ ಪೂರೈಸಲೇಬೇಕಾದ ಬರಹದ ಅಸೈನ್ಮೆಂಟ್ ಏನು ಸರ್ ನಿಮ್ಮ ಮುಂದಿರುವಂಥದ್ದು? ನನಗಿನ್ನೂ ಈ ರೀತಿ ಕೃತಿಗಳನ್ನು ವಿಶೇಷವಾಗಿ ಈ ಮುಗ್ಧತೆ ಇರುವಂಥ ಜನರಿಗೆ ಮುಟ್ಟಿಸ್ಬೇಕನ್ನುವಂಥದ್ದು. ಆಮೇಲೆ ಕೃಷಿ ಇವತ್ತೇನಾಗ್ಯದ, ಗೊಬ್ಬರ ಇಂಡಿವಿಜುವೀಕರಣದ ವಿಷಯ ತಂದ್ರಲ್ಲ, ನಮ್ಮೂರಾಗ ಕೃಷಿ ಮಾಡೋರು, ನಮ್ಮ ಕಾಲಕ್ಕಿಂತ ಕೃಷಿ ಮಾಡೋರಿಗೆ ಈಗಿನ ಮಕ್ಕಳಿಗೆ ಭಾಳ ವ್ಯತ್ಯಾಸ ಇದೆ. ಈಗಿನ ಯುವಕರಿಗೆ ಅವರು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾರೆ, ಅದಕ್ಕೆ ಸೆಟ್ ಮಾಡ್ತಾರೆ, ಬಿತ್ತಾರೆ, ಬರ್ತಾರೆ, ಬೆಳೆ ತೊಗೋತಾರೆ, ಸರಿ ದುಡಿತಾರೆ, ಅದ್ಭುತ ದುಡಿತಾರೆ, ಬೆವರು ಸುರಿಸ್ತಾರೆ, ಅದಕ್ಕೆ ತಕ್ಕಂಗೆ ಗಳಿಸ್ತಾರೆ. ಆದರೆ ಆಗಿನ ನೆಲದ ಜೊತೆಗಿನ ಸಂಪರ್ಕ ಅವ್ರಿಗಿಲ್ಲ, ನೆಲದ ಜೊತೆಗಿನ ಒಡನಾಟ ಅವ್ರಿಗಿಲ್ಲ. ಅದಕ್ಕೆ ಆ ಒಂದು ಪರಿಕಲ್ಪನೆಯನ್ನು ತಂದು ನೀವು ಈ ತಾಂತ್ರಿಕವಾದಂತಹ ಯಾಂತ್ರಿಕ ಜೀವನ ಇದನ್ನು ಬಳಸ್ಕೊಳ್ಳೋದ್ರ ಜೊತೆಗೇ ನಮ್ಮ ಮೂಲ ಜೀವನ ವಿಧಾನ ಏನು ಕೃಷಿ ಪದ್ಧತಿ ಇತ್ತಲ್ಲ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ರೀತಿ ಒಳಗೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಏನು ಆ ತಿಳುವಳಿಕೆಯನ್ನು ಹೇಳಬೇಕಾದಾಗೈತೆ ಕೃಷಿಕರಿಗೆ. ಈ ಸಾವಯವ ಇವೆಲ್ಲ ಏನೇನು ಮಾಡ್ತಾರಲ್ರಿ, ಅದಕ್ಕೆ ಆ ಕೆಲಸ ನಡೆದದೆ. ಆದರೆ ಅದು ಕೆಲವೇ ಜನರನ್ನ ಆಯ್ಕೆ ಮಾಡ್ಕೊತಾರೆ. ಇದು ಹಂಗಲ್ಲ, ಇಡೀ ಊರೊಳಗೆ ಪ್ರತಿಯೊಬ್ಬರಿಗೂ ಆ ಕಾನ್ಸೆಪ್ಟ್ ಬರುವಂಗೆ ಅಂಥ ತರಬೇತಿಯನ್ನು, ಅಂಥ ರೀತಿಯ ಪ್ರಜ್ಞೆಯನ್ನು ಅವ್ರಿಗೆ ತುಂಬಬೇಕು. ನೀವು ಹೆಂಗೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತು ಅಂತ ಹೇಳಿದ್ರಿ, ಹಾಗೆ ಸಣ್ಣ ಹಿಡುವಳಿದಾರರಿದ್ದಾಗ ಅದು ಜೀವಂತ ಉಳಿದಿತ್ತು. ಯಾವಾಗ ಮಲ್ಟಿನ್ಯಾಷನಲ್ ಕಂಪ್ನಿಗಳು 1000 ಎಕರೆ ಜಮೀನನ್ನು ತೊಗೊಂಡು ಯಂತ್ರೋಪಕರಣಗಳನ್ನು ಬಳಸಿ ಕೃಷಿ ಮಾಡ್ಬೇಕಂದಾಗ ಇದು ಮಿಸ್ ಹೊಡಿತು. ಇದನ್ನು ಅದು ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿತು, ಇದು ಕೃಷಿ ವ್ಯವಸ್ಥೆಯನ್ನು ಹಾಳು ಮಾಡಿತು. ಅಂದರೆ ಕೃಷಿ ವ್ಯವಸ್ಥೆ ನನ್ನ ಜೀವದ ಉಸಿರು, ನನ್ನ ಧಮನಿಗಳಲ್ಲಿ ಹರಿಯೋ ರಕ್ತ ಪರಿಚಲನೆ ಅನ್ನುವಷ್ಟು ಪ್ರೀತಿಸಿದಂಥ ಏನು ನಮ್ಮ ಒಕ್ಕಲಿಗರಿದ್ರಲ್ಲ, ಆ ಪ್ರಜ್ಞೆ ಭೂಮಿ ಬಗ್ಗೆ ಪ್ರೀತಿ ಐತಿ, ಬರೋ ಬೆಳೆ ಬಗ್ಗೆ ಪ್ರೀತಿ ಐತಿ, ಆದರೆ ಅಷ್ಟು ಒಡನಾಟ ಉಳಿಸ್ಕೊಳ್ಳಲ್ಲ ಈಗಿನ ಜನ ಉಳಿಸ್ಕೊಳ್ಳೋದು, ದುಡಿಯೋ ಮಕ್ಕಳು. ಆ ಕಾರಣಕ್ಕೆ ಅದನ್ನೊಂದು ಆ ಪ್ರಜ್ಞೆಯೊಂದು ತುಂಬಿಟ್ರೆ ಅವ್ರಿಗೆ ಭಜನೆ, ಪಗಡಿ, ಗ್ರಾಮೀಣ ಆಟ, ಚಕಡಿ, ಗಾಲಿ ಕಡ್ಯಾಕ್ ಮಾಡೋದು, ಹಿಂಗೆ ಬೇರೆ ಬೇರೆ ಸ್ಪರ್ಧೆಗಳ ಜೊತೆಗೇ ಅವ್ರಿಗೆ ಈ ನೆಲದ ಒಡನಾಟದ ಆ ಒಕ್ಕಲಿತನದ ಕೃಷಿ ಪ್ರೀತಿಯನ್ನು ಬಳಸಬೇಕು. ನಿಮ್ಮ ಪ್ರಕಾರ 3 ಪ್ರಕಾರಗಳು ಉಳಿಬೇಕು: ಕೃಷಿ, ಶಿಕ್ಷಣ ಮತ್ತು ಗ್ರಾಮೀಣ ಕಲೆಗಳು. 3 ಇವಂದಿನ ಅಗತ್ಯ. ಅದರ ಜಾಗತೀಕರಣ, ನಿರ್ಬೀಜೀಕರಣ, ಆಧುನಿಕ ಶಿಕ್ಷಣ ವ್ಯವಸ್ಥೆ ಇವು 3 ನಾಶ ಮಾಡ್ತಾ ಇರಬೇಕಾದಾಗ ಅದರ ಫೋರ್ಸ್ ಎಷ್ಟಿರ್ಬೇಕಂತ ನೀವು ಬಯಸ್ತಾರೆ? ಅದನ್ನು ಎದುರಿಸುವಂಥ ಶಕ್ತಿ ಇರೋದ ಇವಕ್ಕೆ. ಅದಕ್ಕೆ ಅದನ್ನು ನಾವು ಹೆಂಗೆ ಆ ಜನರಲ್ಲಿ ಬಳಸಬೇಕು, ಹೆಂಗೆ ಆ ಒಂದು ಪರ್ಯಾಯವಾದ ರೀತಿಯೊಳಗೆ ಒಂದು ಸಂಘಟನೆ, ಒಂದು ಸಮೂಹದ ಚಟುವಟಿಕೆ ಅಂತ ಅದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆಧುನಿಕ ತಂತ್ರಜ್ಞಾನವನ್ನು ಹೆಂಗೆ ಬಳಸಬಹುದು ಅಂತೀರಿ? ಎಲೆಕ್ಟ್ರಾನಿಕ್ ಮೀಡಿಯಾ, ಯೂಟ್ಯೂಬ್ ಇರ್ಬೋದು, ಸೋಷಿಯಲ್ ಮೀಡಿಯಾ, ಹೆಂಗೆ ಅದನ್ನು ಬಳಸ್ಕೋಬೋದು? ಯಾವ ರೀತಿ ಅದನ್ನು ಪ್ರೇರಣೆ ನಾವು ಪಡ? ಉದಾಹರಣೆಗೆ ಮುಡುಬಿ ಅದನ್ನು ಅವ್ರದ್ದು ಅಜ್ಜಿಯ ಹಾಡುಗಳನ್ನು ಜಾರಿ ತಂದಾಗ ಅದು ಒಂಥರ ವೈರಲ್ ಆಗಿತ್ತು ಕೆಲ ಕಾಲ. ಇದನ್ನು ಈ 3 ವ್ಯವಸ್ಥೆಯನ್ನು ವೈರಲ್ ಮಾಡಲಿಕ್ಕೆ ಏನು ಪ್ರಯೋಗಗಳನ್ನ ಮಾಡ್ಬೋದು? ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ನಾವು ಗ್ರಾಮೀಣ ಚಟುವಟಿಕೆಯನ್ನು ಏನದಾವಲ್ರಿ ಅವನ್ನ ನಾವೀಗೇನು ಸಂಘ ಸಂಸ್ಥೆಗಳು, ದೊಡ್ಡ ದೊಡ್ಡ ಇವೇನು ಸರ್ಕಾರದ ಅಥವಾ ಅನುದಾನ ಪಡೆಯುವಂಥ ಸಂಸ್ಥೆಗಳು
ಆ ಗ್ರಾಮೀಣ ಸಂಸ್ಕೃತಿ ಇಲಾಖೆ ಗ್ರಾಮೀಣ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂಥ ಮಕ್ಕಳ ಚಟುವಟಿಕೆ ಮತ್ತು ಗ್ರಾಮೀಣ ಚಟುವಟಿಕೆ ಮತ್ತು ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವಂಥ ರೀತಿ ಒಳಗೆ ಅವ್ರಿಗೆ ಆತ್ಮವಿಶ್ವಾಸ ಇದು ಮೌಲಿಕ ಅನ್ನೋದನ್ನು ಕೊಟ್ಟರೆ ಅದೊಂದು ಪರಂಪರೆಯಾಗಿ ಉಳಿದು ಆ ಪರಂಪರೆಯಾಗಿ ಉಳಿತಂದ್ರೆ ಅದು ಶಕ್ತಿ ಬಂದ್ಬಿಡ್ತದೆ, ಇಲ್ಲ ಅಂದರೆ ಶಕ್ತಿ ಬರೋದು ಇಲ್ಲ. ಅದು ಜರ್ನಿ ರಿವರ್ಸ್ ಪ್ರೊಸೆಸ್ ಭಾಳ ಗ್ಯಾಪ್ ಆಗಿದೆ ಅಲ್ಲ ಸರ್? ಹೌದೌದು, ಅಂತರ ಹೆಚ್ಚಾಗೈತಿ. ಅಂತರ ಹೆಚ್ಚು. ಯಾಕಂದ್ರೆ ಹಳ್ಳಿ ಮಕ್ಕಳು ಪಟ್ಟಣಕ್ಕೆ ಓದಕ್ಕೆ ಬರ್ತಾರ, ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳು ಬಂದ್ ಆಗತ್ತಾವು, ಕನ್ನಡ ಮಾಧ್ಯಮ ಶಾಲೆಗಳು ಬೇಡ ಅನ್ನುವಂಥ ಧೋರಣೆ ಸರ್ಕಾರದ್ದಿದೆ. ಇಷ್ಟೆಲ್ಲದರ ಮಧ್ಯದೊಳಗೂ ಭಜನಾ ಪದ್ಯ ಕಲೀಲಿಕ್ಕೆ ತಿಂಗಳ 4 ವರ್ಷ ಒಬ್ಬ ಶಿಷ್ಯ ಒಬ್ಬ ಗುರುವಿನ ಹತ್ರ ಹೋಗಿರ್ತಾನೆ. ಅದು ಹಿಂದೂಸ್ತಾನಿಯಲ್ಲೂ ಪರಂಪರೆ ಇದೆ ಅಲ್ಲ, ಈಗನೂ ಐತಿ. ಈ ಇದು ಹಿಂದೂಸ್ತಾನಿಯಲ್ಲೂ ಐತಿ, ಈಗನೂ ಗ್ರಾಮೀಣ ಪ್ರದೇಶದೊಳಗೆ ಐತೆ. ಅದನ್ನು ಉಳಿಸ್ಕೊಂಡವ್ರು ಅಂದ್ರೆ ಇನ್ನೂ ಆ ಶಳತ್ ಐತಿ. ಮತ್ತು ಕರಡಿ ಮೊದಲು ಕಲ್ಸಕ್ಕೆ ಇಷ್ಟು ರೊಕ್ಕ ಕೊಡಿ ಚಿಕ್ಕ ಮಕ್ಕಳಿಗೆ ಕರಡಿ ಮೊದಲು ಕಲಿಸಲಿಕ್ಕೆ 3 ತಿಂಗಳು 4 ತಿಂಗಳು ತಂದು ಇಟ್ಕೊಂಡು ಕಳಿಸ್ತಾರೆ. ಈ ಶಿಕ್ಷಣ ಕಲಿಯೋ ಮಕ್ಕಳಿಗೇನೂ ಕೊಡುವಂಥ ರೀತಿ ಐತಿ. ಆ ಶಳತ ಹೋಗಿಲ್ಲ, ಆದರೆ ಅದನ್ನು ಇನ್ನಷ್ಟು ಆಕರ್ಷಕ ಮಾಡೋದು, ಆದರೆ ಅದಕ್ಕೆ ಬೆಲೆ ಐತಿ ಅಂತ ಗೊತ್ತು ಮಾಡೋದು, ಅದು ಮೌಲಿಕ ಅಂತ ಅನಿಸ್ಬೇಕು. ಅದಕ್ಕೆ ಈ ಮೀಡಿಯಾಗಳನ್ನು ಬಳಸ್ಬೇಕು. ಈಗ ಮತ್ತು ಯೂಟ್ಯೂಬ್ನೊಳಗೆ ಹೆಚ್ಚಾಗಿದ್ದಕ್ಕೆ ನೀವು ವಿದ್ಯಾಶ್ರೀ ಮಸೀಮನಾಳ್ ಅಂತ ಒಬ್ಬರು ಮಸೀಮನಾಳದವರು ದೀಪದ ಹಾಡೋರು, ನಿಮ್ಗೆ ಅವ್ರ ಡೇಟ್ ಸಿಗೋದಿಲ್ಲ, ಅವ್ರ ಡೇಟ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವ್ರು ದಿನನಿತ್ಯ ಹಾಡು ಅಷ್ಟು ಜನಪ್ರಿಯರಾಗ. ಕೆಲವೊಮ್ಮೆ ಡೊಳ್ಳಿನ ಪದ ಅವ್ರಿಗೆ ಅದು ಒಂದು ಆಚರಣೆಯೂ ಹೌದು ರೀ, ವಿಧಿವತ್ತಾದ ಆಚರಣೆಯೂ ಹೌದು. ಆ ಬೀರಪ್ಪನ ಜಾತ್ರೆ ಒಳಗೆ ಅದನ್ನು ಮಾಡಬೇಕು ಅನ್ನೋದು, ಜೊತೆಗೆ ಈ ಕಲೆ ಬೆಳೆಸುವಂಥ ತಂತ್ರ ಎಲ್ಲ ಇಂಗ್ಲೇಶ್ವರದೊಳಗೆ, ಅಲ್ಲಿ ಅರಕೇರಿ ಕಡೆ, ಅಲ್ಲಿ ಬೇರೆ ಬೇರೆ ಈ ಬಾಗೇವಾಡಿ ತಾಲೂಕು ಇಂಡಿ ತಾಲೂಕಿನೊಳಗೆ ಪ್ರತಿ ಹಳ್ಳಿಯವರು ಸಾಲಟಿಗೆವರೆಗೂ ಒಂದು 4 ಜನ ಕಲಾವಿದರು ಸಿಗ್ತಾರೆ. ಎಂತೆಂಥ ಸಾಹಿತ್ಯ ರಚನೆ ಮಾಡೋರು, ಅದ್ಭುತ ಹಾಡುಗಾರರು ಅದಾರ, ಸಾಹಿತ್ಯ ರಚನೆ ಮಾಡೋರು ಅದಾರ, ಏನೂ ಕಲಿಲಾರ್ದ ಬಡಿತಾನೆ, ಹಾಡೋ ಮಾಡ್ತಾನೆ. ಅದು ಇನ್ನೂ ಒಂದು ದೊಡ್ಡ ಶಳತ ಐತಿ ಇಲ್ಲಿ, ಅದನ್ನು ನಾವು ಗುರುತಿಸಿಲ್ಲ. ಮಾಧ್ಯಮಗಳ ಜವಾಬ್ದಾರಿ ಏನು ಸರ್? ಜವಾಬ್ದಾರಿ ಅದನ್ನು ಮಾಧ್ಯಮ ಅಂಥವ್ರ ಬಗ್ಗೆ ಬೆಲೆ ಕೊಟ್ಟು, ಅದು ಮೌಲಿಕ ಕಲೆ ಮತ್ತು ಅದು ನಮ್ಮ ಜೀವನವನ್ನು ಉಳಿಸೋ ವಿಧಾನ ಅಂಥೇಳಿ ಕೊಟ್ಟರೆ, ಜಾತ್ರೆ ಮತ್ತು ನಮ್ಮ ಸಂಸ್ಕೃತಿ ಒಳಗಿನ ಒಂದು ಅವಿಭಾಜ್ಯ ಅಂಗ ಅನ್ನೋದು ಅದನ್ನು ಪ್ರಚುರಪಡಿಸಿದರೆ ನಿಶ್ಚಿತವಾಗಿ ನಾವು ಈ ಸವಾಲನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಈ ಆಧುನೀಕರಣದ ಶುಷ್ಕ ಈ ಜೀವನ ಸವಾಲನ್ನು ಈ ರೀತಿ ಭಾವನಾತ್ಮಕ ನೆಲೆ, ದೇಶಿ ನೆಲೆಗಟ್ಟಿನ ಮಣ್ಣಿನ ಈ ಫಲವತ್ತತೆ ಆಧಾರದ ಮೇಲೆ ನಾವು ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತದೆ. ಈ ಭಾವಕೋಶದ ಅಗಲುವಿಕೆ ಇದೆಯಲ್ಲ ಸರ್, ಅದನ್ನು ಕೂಡ ಭಾವಕೋಶ ಗಟ್ಟಿಯಾಗಿದ್ದವರಿಗೆ ಒಂದು ನಿರಾಸೆಯನ್ನು ಮೂಡಿಸುವಂಥ ವಾತಾವರಣ ಇದ್ದಾಗ ಆ ಡಿಪ್ರೆಷನ್ ಮಕ್ಕಳಿಂದ ವೃದ್ಧರಿಗೂ ಕ್ಯಾರಿ ಆಗಲಿಕ್ಕೆ ಅಪಾಯವನ್ನು ಹೆಂಗೆ ತಪ್ಪಿಸ್ಕೋಬೋದು ಸರ್? ಇಲ್ಲ, ಅದು ಕೆಲವು ಜನರಿಗೆ ಈಗ ಗ್ರಾಮೀಣ ಎರಡೂ ಅದಾರ. ಅದು ಈಗ ಒಕ್ಕಲ್ತನ ಮಾಡೋರು ಸಾಕಷ್ಟು ಗಳಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಮಗ ಇಂಜಿನಿಯರ್ ಆಗಲಿ ಏನಾಗಲಿ ಒಕ್ಕಲ್ತನ ಮಾಡೋಕೆ ಹತ್ತದಲ್ಲ ಮಗನ. 4 ಮಕ್ಕಳಿದ್ರೆ 4 ನೌಕರಿ ಕಳಿಸ್ಬೇಕಂತಾರೆ ಅವರು. ವಿರೋಧಾಭಾಸ, ವಿಚಿತ್ರ. ಅಷ್ಟೇ ಪ್ರೀತಿಸ್ತಾರೆ ಅವರು, ಆ ಕೃಷಿಯನ್ನು ಪ್ರೀತಿಸ್ತಾರೆ. ಅವನಷ್ಟು ಕಷ್ಟಪಡೋದು ಬೇಡ ಅಂತ ಲಕ್ಷಗಟ್ಟಲೆ ಖರ್ಚು ಮಾಡಿ ಎತ್ತುಗಳು ಹೋರಿಗಳನ್ನು ತಂದಿರ್ತಾರೆ. ಅಲ್ಲ ತರ್ತಾನೆ ಸರ್, ಅವನಿಗೇನಂದ್ರೆ ನನ್ನ ಹಂಗೆ ನನ್ನ ಮಗ ಕಷ್ಟಪಡೋದು ಬೇಡ ಅಂತ ಆ ಧೋರಣೆ. ಅದು ವಿಶೇಷವಾಗಿ ನಮ್ಮ ತಂದೆಗೂ ಇತ್ತು. ಎಷ್ಟು ಮಣ್ಣೊಳಗೆ ಮಣ್ಣಾಗೆ ಬರೀ ಎತ್ತುಗಳ ಜೊತೆಗೇ ಇದ್ದು ಒಂದು ರೂಪಾಯಿ ಸಹಿತ ನಾಣ್ಯ ಗೊತ್ತಾಗ್ತಿದ್ದಿಲ್ಲ ಅವ್ರಿಗೆ. ಅಷ್ಟಿದ್ರು ಸಹಿತ ನನ್ನ ಮಕ್ಕಳು ನೌಕರಿ ಮಾಡಿ, ಅವರು ಯಾರೋ ನೌಕರಿ ಮಾಡಿ ಯಾರೋ ಇಂಜಿನಿಯರ್ ಏನೋ ತಂದು ಮನೆ ಕಟ್ಟಿದ್ರೆ ನೋಡು ಅವ ಮನುಷ್ಯ ಆಗಿಬಿಟ್ಟವ, ಈ ಒಂದು ಭಾವನೆ ಇತ್ತು. ಯಾಕದು ಹಂಗಿತ್ತೋ ಗೊತ್ತಿಲ್ಲ. ಇಷ್ಟು ನೆಲ ಪ್ರೀತಿಸುವಂಥವ್ರು ಅವ್ರಿಗೆ ಅದು ಆ ವಿರೋಧಾಭಾಸದ ಒಂದು ಕೆಲವು ಸಂಗತಿಗಳದಾವೆ. ಇವಕ್ಕೆ ನಾವೇನು ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮನಸ್ಸು ಭಾಳ ವಿಚಿತ್ರವಾಗಿ ವರ್ತಿಸುವಂಥ ಒಂದು ಲೋಕನೂ ಐತಿ. ಈ ಲೋಕದ ಸೃಷ್ಟಿಯ ವಿಪರ್ಯಾಸವು ಬದುಕು ಹಂಗೆ ಸರ್ಕಲ್ನಲ್ಲಿ ಆ ವರ್ತುಲದಲ್ಲಿ ಹೋಗ್ತಾನೆ ಇರ್ತದೆ ಸರ್. ಬದುಕು ಆ ರೀತಿ ವಿಸ್ಮಯಕಾರಕ ರೀತಿ ಒಳಗೆ, ವಿಚಿತ್ರ ರೀತಿ ಒಳಗೆ ಹೊಸ ಹೊಸ ತಿರುವು ತಗೊಂಡು ಅನಿರೀಕ್ಷಿತ ತಿರುವುಗಳನ್ನು ತೆಗೆದುಕೊಂತ ಹೋಗುವಂಥದ್ದು ಐತೆ ಐತಿ. ಕೆಲವು ಕಾಲಕ್ಕೆ ಕೆಲವು ವಿಷಯಗಳು ಹೆಚ್ಚು ಪ್ರಚಾರಕ್ಕೆ ಬರ್ತಾವೆ. ಅದೇ ಒಂದು ಯುಗಧರ್ಮ ಅಂತ ನಾವು ಪರಿಗಣನೆ ಮಾಡ್ತೇವೆ. ಭಾವಕೋಶಕ್ಕೆ ಸಂಬಂಧಪಟ್ಟಂತೆ ಸರ್, ಪರಕಾಯ ಪ್ರವೇಶ ಒಬ್ಬ ಬರಹಗಾರನಿಗಿರಬೇಕು, ಒಬ್ಬ ಕಲಾವಿದನಿಗಿರಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಆ ಧ್ಯಾನಸ್ಥ ಸ್ಥಿತಿ ಅಂದರೆ ಹೊರಗಿನ ಪ್ರಪಂಚವನ್ನು ಮರೆಯೋ ಹಂತ ಇದೆಯಲ್ಲ, ಅದನ್ನು ನೀವು ಒಬ್ಬ ಬರಹಗಾರರಾಗಿ ಯಾವ ರೀತಿ ಅನುಭವಿಸ್ತೀರಿ, ಯಾವ ರೀತಿ ಕಾಪಾಡ್ಕೊಳ್ತೀರಿ? ಈಗ ಒಂದು ಕೃತಿ ಪ್ರಕಟ ಆಗೈತಿ, ಅದು ಬಿಡುಗಡೆ ಆಗೈತಿ, ಅದು ಪ್ರಶಸ್ತಿ ಸಿಕ್ಕೈತಿ ಅಂದರೆ ಇವು ನಂತರದ ಪ್ರಕ್ರಿಯೆಗಳು. ಆದರೆ ಆ ಕೃತಿ ಬರೆಯುವಾಗ ಆ ಏಕಾಂತ ಸ್ಥಿತಿ ಒಳಗೆ ನಾವೇನು ಯಾರ ಬಗ್ಗೆ ಬರೀತಿರ್ತೀವಿ ಅವ್ರ ಜೊತೆಗೇ ನಾವು ಸಂಚಲನ ಮಾಡ್ತೀವಿ. ಅವರ ಮನಸ್ಸಿನ ಜೊತೆಗೇ, ಅವ್ರ ಭಾವಕೋಶದ ಜೊತೆಗೇ ವ್ಯವಹಾರ, ಪರಕಾಯ ಪ್ರವೇಶ ಮಾಡಿನೇ ಏನು ಕೊಡಿಸ್ತೀವಿ. ಆವಾಗಿನ ಒಂದೇನು ಅನುಭೂತಿ ಐತಲ್ಲ, ರಸಾನುಭವ, ಆ ಅನುಭೂತಿ ಐತಲ್ಲ,
ಅನುಭೂತಿ ಮತ್ತೊಮ್ಮೆ ಓದಿದಾಗ ನಾವು ಪ್ರಯತ್ನಪೂರ್ವಕವಾಗಿ ಅದಕ್ಕೆ ಮುಟ್ಟಾಕ ಪ್ರಯತ್ನ ಮಾಡ್ತೇವೆ ಹೊರತಾಗಿ ಆ ರಚನೆ ಮಾಡುವಾಗಿನ ಏನದೊಂದು ಅನುಭೂತಿ ಇರ್ತದಲ್ರಿ ಅದನ್ನು ಮತ್ತೆ ಮರಳಿ ಪಡಲಿಕ್ಕೆ ಆಗೋದು. ಅದರ ನಂತರದ್ದು ಮತ್ತು ಅದರ ನಂತರದವೇ ಇವು ಪರಿಣಾಮಗಳು. ಆದರೆ ಆ ಪರಿಣಾಮ ಮಾತ್ರ ಭಾಳ ಅದ್ಭುತವಾದ ಪರಿಣಾಮ. ನಮಗೆ ಆ ಪರಿಣಾಮ ಮುಖ್ಯನೋ ನಂತರದ ಪರಿಣಾಮ ಮುಖ್ಯನೋ? ಇಲ್ಲ, ಅದೇ ಪರಿಣಾಮ ಮುಖ್ಯ. ಅದು ನನ್ನ ವೈಯಕ್ತಿಕ ಅನುಭೂತಿ ಆಯಿತು. ವೈಯಕ್ತಿಕ ಅನುಭೂತಿ. ಅದನ್ನು ಕೋಡ್ಗಣ್ಣ ಕೋಳಿ ನುಂಗಿತ್ತ ಅಂತೇನು ಈ ಶರೀಫರು ಹೇಳ್ತಾರಲ್ಲ, ಅಲ್ಲಿ ತನ್ಮಯತೆ ಅನ್ನೋದನ್ನು ಹೇಳ್ತಾರೆ. ಅದನ್ನು ಯಾರೋ ಕನ್ನಡವನ್ನ ಇಂಗ್ಲೀಷ್ ನುಂಗಿತ್ತ ಅಂತ ಅನ್ನೋ ರೀತಿ ಒಳಗೆ ಅದನ್ನು ಅರ್ಥೈಸ್ತಾರೆ. ನುಂಗಿತ್ತು ಅನ್ನೋದು ಅರ್ಥ ಒಂದನ್ನೊಂದು ನುಂಗಿರೋದಲ್ಲದು, ಸಮರಸಗೊಂಡಂಥ ಪ್ರಕ್ರಿಯೆ. ಎತ್ತು ಜತ್ತಿಗೆ ನುಂಗಿ, ಜತ್ತಿಗೆ ಏನು ನೇಗಿಲ ಕುಳ ನುಂಗಿ, ಮೇಳಿ ಮೇಲೆ ಕೈ ಇಟ್ಟ ಅಣ್ಣನನ್ನು ಎತ್ತ ನುಂಗಿದ್ವ ತಂಗಿ ಅಂತ ಅನ್ನೋಂಥ ರೀತಿಯೊಳಗೆ ಬರುವಂಥದ್ದು ಇತ್ತಲ್ಲ, ಅವು ಮೂರು ಒಂದಕ್ಕೊಂದು ಸಂಯೋಜನೆಗೊಂಡಂಥ ಪ್ರಕ್ರಿಯೆ, ಸಮರಸಗೊಳ್ಳುವಂಥ ಪ್ರಕ್ರಿಯೆ. ಅದು ಆ ರೀತಿ ನಾನೇನು ಬರೀತೇನೆ ಆ ವಿಷಯದೊಳಗೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು. ತಿಂಗಳ ಪ್ರವಚನ ಹೇಳಿದ ಮೇಲೆ ನಾನು ಏನೂ ಹೇಳಿಲ್ಲ, ನೀವು ಏನೂ ಕೇಳಿಲ್ಲ. ನಾನು ಹೇಳುವ ಕ್ರಿಯೆನ ಇಲ್ಲಿ ಹೇಳುವ ಕ್ರಿಯೆ ನಡೆದಿದೆ, ಕೇಳುವ ಕ್ರಿಯೆ ನಡೆದಿದೆ. ಆ ಕೇಳುವ ಕ್ರಿಯೆಗಳಿಗೆ ಏನು ಅನುಭೂತಿ ಸಿಗಬೇಕು ಆ ಅನುಭೂತಿ ಸಿಕ್ಕಿದೆ. ಅನುಭೂತಿ ಔಟ್ಕಮ್ ಕೊಡದೆ ಹೋದರೆ ಅಲ್ಲ, ನಾನು ಹೇಳುವ ಭಾವ ನನಗಿದ್ದಿಲ್ಲ, ನಾನು ಆನಂದಿಸ್ಕೋತಾನೆ ಹೇಳ್ತಿದ್ದೆ. ನನಗೆ ಹೇಳೋ ಭಾವ ಇದ್ದಿಲ್ಲ, ನಿಮಗೆ ಕೇಳ್ತಾನೆ ಅನ್ನೋ ಭಾವ ಇದ್ದಿಲ್ಲ, ನೀವು ವಿಷಯದೊಳಗೆ ತಲ್ಲೀನರಾಗಿದ್ದೆ. ಹೀಗಾಗಿ ಅದು ಉಳಿಲಿಲ್ಲ ಅಂದ್ರೆ ಅದು ಉಳಿತೈತೆ. ಅದೇ ನಿಜವಾದ ಇದರ ಏನು ಸಾಹಿತ್ಯದ ಅಥವಾ ಆಲಿಸುವ ಪ್ರಕ್ರಿಯೆ ಅಥವಾ ಘಟಿಸುವ ಒಂದು ಸಂಗೀತದ್ದಾಗಲಿ ಯಾವುದೇ ಕಲೆಯ ಜೀವಂತ ಜೀವಾಳನ ಅದು. ಆ ತಾದಾತ್ಮ್ಯನೇ ಅದು ದೊಡ್ಡ ಜೀವಾಳ. ಸಾಮರಸ್ಯ ಅನ್ನೋದು ಆ ಕ್ಷಣದವರೆಗೆ ಹೌದು, ಒಂದು ಬೇರೆ ಲೋಕದಲ್ಲಿ ವ್ಯವಹರಿಸುವುದೇ ಹೌದು ಒಂದು ಪರಿಣಾಮ, ಅದು ಔಟ್ಕಮ್. ಹೌದು, ಅದು ಮಾತ್ರ. ಅದನ್ನು ನೀವು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಲ್ಲಿ ಗುರುತಿಸಿದ್ರಿ. ಆಮೇಲೆ ಸರಿಪನ ಹಾಡಿನೊಳಗೆ ಅಥವಾ ಕಡ್ಕೊಂಡು ಮಾಡುವಪ್ಪನ ಹಾಡಿಗೆ, ಅಲ್ಲಂ ಪ್ರಭುವಿನ ರಚನೆ ಒಳಗೆ ನೀವು ಏನು ಓದಿದ್ರು ಆ ಸಾಮರಸ್ಯದ ಪ್ರಕ್ರಿಯೆ ಬಂದ್ಬಿಡ್ತು. ಶಾಲೆಯೊಳಗೆ ನಾವು ಕಾರ್ಯಕ್ರಮ ಕೊಟ್ಟರು ಸಹಿತ ಮಕ್ಕಳು ತಾವು ಮಕ್ಕಳನ್ನು ಮರ್ತು ಬಿಟ್ಟಿರ್ತಾರೆ, ನಾವು ಶಿಕ್ಷಕರನ್ನು ಮರ್ತು ಬಿಡ್ತೀವಿ. ಅಲ್ಲಿ ಕ್ರಿಯೆ ನಡೀತದೆ, ಪ್ರಕ್ರಿಯೆ ನಡೀತದೆ. ಆದರೆ ನಾವ್ಯಾರು ಕಳ್ಕೊಂಡು ಹೋಗ್ಬಿಟ್ಟಿರ್ತೀವಿ, ನಮ್ಮ ಥರ ಕಳ್ಕೊಂಡ್ಬಿಟ್ಟಿರ್ತೀವಿ. ನನ್ನ ಅಹಂಕಾರ, ನಾ ಪ್ರೊಫೆಸರ, ನನ್ನ ಕೋಡು, ನನಗಿಷ್ಟು ಪಗಾರ, ಇದು ಇರೋದಿಲ್ಲ. ನಾವು 1ನೇ ಮಕ್ಕಳು 4ನೇ ಮಕ್ಕಳು ಅನ್ನೋದು ಆ ಪ್ರಜ್ಞೆನೂ ಅವ್ರಿಗೆ ಇರೋದಿಲ್ಲ. ನಾ ಶ್ರೀಮಂತರ ಬಡವರು ಮಗ, ಜಾತಿಯವ, ಏನೂ ಇರೋದಿಲ್ಲ. ಅಲ್ಲೇನು ರಸಾನುಭೂತಿ ಅನುಭೂತಿ ಅವ್ರಿಗೆ ಸಿಗ್ತಾವಲ್ಲ, ಅದು ಒಂದು ದೊಡ್ಡ ಸಂಯೋಜನೆ. ಅದನ್ನು ಅವರು ಶರೀಫ್ ಹೇಳೋದು. ಕೋಡ್ಗಣ್ಣ ಕೋಡಿ, ಒಳ್ಳು ಒಣಕೆ ನುಂಗಿ, ಆಡು ಆಣೆ ನುಂಗಿ ಅನ್ನೋಂಥ ಏನು ಪ್ರಕ್ರಿಯೆಗಳವಲ್ಲ, ಆ ಎಲ್ಲ ಪ್ರಕ್ರಿಯೆಗಳು, ಅದರ ಮಗ್ಗ ಲಾಳಿಯ ನುಂಗಿ ಏನು ಬರ್ತಾವಲ್ಲ, ಅವೆಲ್ಲ ಪ್ರಕ್ರಿಯೆಗಳು ತನ್ಮಯತೆಯ ಪ್ರಕ್ರಿಯೆಗಳೇನು, ಆಧ್ಯಾತ್ಮದ ಅನುಭವದಿಂದೊಳಗೆ ಮತ್ತು ಬದುಕಿನ ಸಾಮಾನ್ಯ ಪ್ರಕ್ರಿಯೆಯೊಳಗೆ ನಡೆಯುವಂಥ ಕ್ರಿಯೆಗಳನ್ನೇ ಅವರು ಹೇಳಿದರು. ಅದನ್ನು ನುಂಗೋದು ಅನ್ನುವಂಥ ಒಂದು ಹೊಸ ಪರಿಕಲ್ಪನೆ ಒಳಗೆ ಅದನ್ನು ಕೊಟ್ಟು ಸಾಮರಸ್ಯವನ್ನು ತಾದಾತ್ಮ್ಯವನ್ನು ಹೇಳಿದರು. ನುಂಗೋದು ಸಂಗಮನೂ ಇರ್ಬೋದು. ಸಂಗಮನೇ ಅದು, ಸಂಗಮನೇ. ನಾವು ಅದನ್ನು ನುಂಗ್ತೈತಿ ಅಂತಂದ್ರೆ ಈ ನೀವು ನಮ್ಮ ಮೇಲೆ ಪ್ರಭಾವ ಬೀರಿರಿ ಅಂತಲ್ಲ, ನೀವು ಸಮರಸಗೊಳ್ಳೋದು. ಅದೇ ಸಂಗಮ. ನಿಮ್ಮ ಮಾತಿನ ಇದರೊಳಗೆ ನಾನು ತನ್ಮಯಗೊಳ್ಳೋದು, ನನ್ನ ಕೇಳುವಿಕೆ ಒಳಗೆ ನೀವು ನಿಮ್ಮ ತನನ ಬಿಚ್ಚಿಕೊಡೋದು. ಕೇಳುವಿಕೆಯ ಪ್ರಕ್ರಿಯೆ ಭಾಳ ದೊಡ್ಡದು. ಹೇಳುವನ ನಿಜವಾದ ಶಕ್ತಿ ಮತ್ತು ಅವನ ಭಾವಕೋಶವನ್ನು ಸಮರ್ಪಕ ರೀತಿಯೊಳಗೆ ಅದನ್ನು ಅನಾವರಣಗೊಳಿಸೋದಕ್ಕೆ ಕಾರಣ ಆಗೋ ಕೇಳೋದು. ಎರಡು ಭಾವನೆಗಳ ಸಮೀಕರಣ ಆಗ್ಬೇಕಲ್ಲ ಸರ್? ಸಮೀಕರಣ, ಕೇಳುವ ಮತ್ತು ಹೇಳುವನ ಸಮೀಕರಣ ಆಗದ ಹೊರತು ಅದರ ಭಾವ ವಿರೇಚನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಥಾರ್ಸಿಸ್ ಭಾವ ಇದೆಯಲ್ಲ, ಅದು ಸಮರಸಗೊಂಡಾಗನೇ ಸಾಧ್ಯ. ಈ ರಸಾನುಭೂತಿ ಅನ್ನುವಂಥದ್ದನ್ನು ಸಹಿತ ನಮ್ಮ ಭಾರತೀಯ ಕಾವ್ಯಮೀಮಾಂಸೆ ಬರೋದನ್ನು ಇದೆ. ಅದು ಕೇಳುವ ಮಾತನಾಡುವ ಪ್ರಕ್ರಿಯೆ ಕೃತಕ ಆದಾಗ ಯಾವ ರಸವೂ ಉಂಟಾಗಿರೋದಿಲ್ಲ. ಅದು ಅಂಕ ಮತ್ತು ಬರವಣಿಗೆ ಅಥವಾ ಇದಕ್ಕೆ ಒಂದು ಸೀಮಿತ ಆಗಿ ನಿಂತು ಬಿಡ್ತದೆ ಅಷ್ಟೇ. ಇದು ಈ ತಾದಾತ್ಮ್ಯತೆ ಐತಲ್ರಿ, ಆ ತಾದಾತ್ಮ್ಯತೆ ನಿಜವಾಗ. ಅದಕ್ಕೆ ನಮ್ಮ ಆರೋಗ್ಯ ಪ್ರಕ್ರಿಯೆಯಲ್ಲಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯದ ಜೊತೆಗೆ ಆಧ್ಯಾತ್ಮಿಕ ಆರೋಗ್ಯದ ಕುರಿತು ಯಾಕೆ ಇವತ್ತು WHO ಮಾತಾಡ್ತಿದೆ ಅಂದರೆ, ಈ ಭಾವ ತಾದಾತ್ಮ್ಯತೆ ಬರಲಿಕ್ಕೆ ನೀವು ಪ್ರತಿಯೊಂದು ಘಟನೆಗಳನ್ನು, ಪ್ರತಿಯೊಂದು ವಿಷಯಗಳನ್ನು ಕೊನೆಗೆ ನೀವು ಅದರ ತಾರ್ಕಿಕ ಅಂತ್ಯ ಮಾಡಬೇಕಾಗಿದ್ದು ಆಧ್ಯಾತ್ಮದ ನೋಟದಲ್ಲಿ, ಆಧ್ಯಾತ್ಮದ ಒಳನೋಟದಲ್ಲಿ. ಯಾರಿಗೆ ಆಧ್ಯಾತ್ಮದ ಒಳನೋಟ ಇರೋದಿಲ್ಲ, ನಮ್ಮ ಸಾಮಾನ್ಯ ಬದುಕು ಕೂಡ ಗೊಂದಲ, ಡಿಸ್ಟರ್ಬೆನ್ಸ್, ಆತಂಕದಿಂದ ಕೂಡಿರ್ತದೆ ಅನ್ನೋದನ್ನು ಈಗ ಮನೋವಿಜ್ಞಾನ ಒಪ್ಪಿದೆ. ಅದನ್ನು ನಾವು ಎಲ್ರಿಗೂ ಹೇಳೋ ರೀತಿ ಹೇಗೆ? ಇದೇ ಮನೋವಿಜ್ಞಾನ ಕೆಲವು ಈ ಪುರಾಣದೊಳಗೆ ಸಹಿತ ಬರ್ತದೆ. ಒಬ್ಬ ಸ್ವಾಮಿ ನಾಯಿ ಹಿಡ್ಕೊಂಡು ಬಂದ, ಅದು ಇನ್ನೊಬ್ಬನ ಕಡಿಯಾಕೆ ಹೋತು, ಆದರೂ ಅವ ಹಿಡ್ಕೊಳ್ಳಿಲ್ಲ. ಇವ ವ್ಯಕ್ತಿ ಬೈತಾನ ಅವನು, ನಿನ್ನ ನಾಯಿ ನನ್ನ ಮೇಲೆ ಏರಿ ಬರ್ತೈತಿ, ಅದನ್ನ ಹಿಡ್ಕೊಳ್ಳಿ ನೀನು ಅಂಥೇಳಿ. ಈ ನಾಯಿ ತೊಗೊಂಡು ಏನು ಮಾಡ್ತೀವಿ, ನಿನಗೆ ಅರ್ಷಟ್ವರೆಗೆ 6 ನಾಯಿ ಬಂದು ಏರ್ಯಾವ, ಅದನ್ನು ಮೊದಲು ರಕ್ಷಣೆ ಮಾಡ್ಕೊಂಡು. ಈ ಕುದುರೆ ಏರ್ತಿಯಲ್ಲ,
ಈ ಕುದುರೆ ಎಲ್ಲ ನಿನ್ನ ಮನಸ್ಸಿನ ಕುದುರೆ ಅದು. ಈ ಸಾಮಾನ್ಯವಾದ ನಮ್ಮ ಮಕ್ಕಳ ಆಟದೊಳಗೂ ಈ ಕಳ್ಳಿ ಆಟ ಅಂತ ಬರ್ತದೆ, ಗೋಲಿ ಆಟ. ರೌಂಡ್ ಹಚ್ಚಿ ಸುತ್ತ ಕಡೆಗೆ ತ್ರಿಕೋಣ ಏನೋ ಬರೆದು ಇಡ್ತಾರೆ, ಅದ್ರಾಗ ಒಂದನ್ನು ಕಳ್ಳಿ ಅಂತ ಮಾಡಿರ್ತಾರೆ. ಆ ಕಳ್ಳಿಗೆ ಹೊಡೆದ್ರೆ ಅಷ್ಟು ಗೋಟಿಗಳು ಅವಂಗ ಹೋಗ್ತವೆ. ಅಂದ್ರೆ ಕಳ್ಳ ಮನಸ್ಸು ಹೊಡೆದ್ರೆ ಪಂಚೇಂದ್ರಿಯಗಳು ನನ್ನ ಹಿಡಿತಕ್ಕೆ ಸಿಗ್ತಾವೆ. ಈ ರೀತಿಯ ನಮ್ಮ ಈ ದೇಶೀಯ ಪ್ರಜ್ಞೆಯೊಳಗೆ ಆಧ್ಯಾತ್ಮ ಅನ್ನೋದು, ಆ ಅನುಭವ ಅನ್ನೋದು ಬೇರೆ ಬೇರೆ ರೀತಿಯೊಳಗೂ ಸಹಿತ ಅದು ಭಾಳಷ್ಟು. ಇವ್ರು ಬಿಟ್ಟು ಇವ್ರು ಯಾರು ಅನ್ನೋದು, ಸಿದ್ದು ಆ್ಯಪಲ್ ಪರ್ವಿ ಬಿಟ್ಟು ಇವ್ರು ಯಾರು ಅನ್ನೋದನ್ನು ನೀವೇ ನಿಮ್ಮನ್ನು ಕೇಳ್ಕೊಬೇಕು. ನಾನೇ ನಿಮ್ಮ ಬಗ್ಗೆ ತಿಳ್ಕೊಬೇಕು. ನಿಮ್ಮ ಈ ಹೊರಗಿನ ಈ ಭೌತಿಕ ಈ ವ್ಯಕ್ತಿತ್ವವನ್ನು ಬಿಟ್ಟು ಬೇರೆ ಏನಿದ್ರಿ ನೀವು. ಇಂತಹ ರೀತಿಯ ಆಲೋಚನೆಗಳು ನಮ್ಮ ದೇಸಿ ಪರಂಪರೆ. ಅದನ್ನೇ ಶೇಕ್ಸ್ಪಿಯರ್ ಐ ಆಮ್ ನಾಟ್ ವಾಟ್ ಐ ಆಮ್ ಅಂತ ಹೇಳ್ತಾರೆ. ಅದನ್ನೇ ಹುಚ್ಚರ ಪಜ್ಜ ಯಾವುದು ಹೌದು ಅದು ಅಲ್ಲ ಅಂತ. ಕೊನೆಗೆ ನಮ್ಮ ಭಾವಕೋಶ ನಿಲ್ಲೋದೇ ಆಧ್ಯಾತ್ಮದ ನೆಲೆಯಲ್ಲಿ ನಿಲ್ತದೆ. ಅದಕ್ಕೊಂದು ನೆಮ್ಮದಿ ಕೇಂದ್ರ ಇದೆ. ಹಾಂ, ಆ ನೆಮ್ಮದಿ ಕೇಂದ್ರವನ್ನು ಅರಸ್ತದೆ ಮನುಷ್ಯ. ಅದು ಹೌದು, ನೆಮ್ಮದಿ ಕೇಂದ್ರದ ತಂಗುವಿಕೆ. ಹೌದು, ತಲುಪುವಿಕೆ. ಅದು ಸಂಗೀತ, ಚಿತ್ರಕಲೆ ಏನೇ ಇರಲಿ, ಅದು ಕೊನೆಗೆ ಬಂದು ಅಲ್ಲಿಗೆ ಬೇಕು. ಕೆಲವು ಜನ ಕಲೆಗೆ, ಆ ಸಾಹಿತ್ಯಕ್ಕೆ ಆಕರ್ಷಿತರಾಗಿರ್ತಾರೆ. ಅದ್ರ ಮುಂದೆ ಏರ್ಕೊಂತ ಹೋದಂಗೆ ಅದೊಂದು ಯಾವುದೋ ಒಂದು ನೆಮ್ಮದಿಯ, ನೀವು ಹೇಳಿದಂಗೆ ಆಧ್ಯಾತ್ಮಿಕ ಒಂದು ನಿಲುವಿನ ನೆಮ್ಮದಿನ ಬಂದಿದೆ. ಸರ್, ತಾವು ಇಷ್ಟೊತ್ತು ಬಾಲ್ಯದಿಂದ ಹಿಡಿದು ಮುಪ್ಪಿನ ಅವಸ್ಥೆಯವರೆಗೂ ಮನುಷ್ಯ ಅನುಭವಿಸಬಹುದಾದ ಎಲ್ಲ ಸ್ಥಿತಿಯನ್ನು ಹೇಳೋದ್ರ ಜೊತೆಗೆ ಅದು ಹೇಗೆ ತಮ್ಮ ಬದುಕು ಮತ್ತು ಬರಹದಲ್ಲಿ ಬಂತು, ಮುಖ್ಯವಾಗಿ ನಿಮ್ಮನ್ನು ಕಾಡಿದ ತೇಜಸ್ವಿ, ಯಾವ ಬರಹಗಾರನ ಬದುಕು ಮತ್ತು ಬರಹ ಏಕ ರೀತಿಯಲ್ಲಿ ಇರೋದಿಲ್ಲ, ಆ ವ್ಯಕ್ತಿ ಇತಿಹಾಸದಲ್ಲಿ ತನ್ನ ಸ್ಥಾನವನ್ನು ಸೃಷ್ಟಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ಮಾರ್ಗದಲ್ಲಿ ತಾವಿದ್ದೀರಿ ಅನ್ನುವಂಥ ಭರವಸೆ ನಿಮ್ಮೊಂದಿಗಿನ ಅನುಸಂಧಾನದಿಂದ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇಂಥ ಅವಕಾಶಕ್ಕಾಗಿ ನಾನು ನಿಮಗೆ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ತಮ್ಮ ದೈಹಿಕ ಬದುಕಿನ ಪಯಣ, ಸಾಹಿತ್ಯ ಕೃಷಿ ಮತ್ತು ಮನೋನೆಮ್ಮದಿ ಏಕಕಾಲಕ್ಕೆ ಲಭಿಸಲಿ ಅಂತ ಹಾರೈಸ್ತೇನೆ ಸರ್. ತಮ್ಮ ಈವರೆಗಿನ ನನಗಷ್ಟು ನನ್ನ ಮನಸ್ಸು ಬಿಚ್ಚಿ ನನ್ನ ಭಾವಕೋಶದ ಸಂಗತಿಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟರೆ, ಈ ರೀತಿ ಅವಕಾಶ ಕೊಟ್ಟಾಗ ನಮ್ಮ ಸುಪ್ತ ಸಂಗತಿಗಳು ಸಹಿತ ಇಲ್ಲೆಲ್ಲೇ ಅನಾವರಣಗೊಳ್ಳುವಂಥ ಒಂದು ಅವಕಾಶ ಅದ. ಅಂಥ ಅವಕಾಶ ಕೊಟ್ಟದಕ್ಕೆ ತಮಗೂ ಸಹಿತ ಅನಂತ ಧನ್ಯವಾದ. ಆತ್ಮೀಯರೇ, ಮಾತಿನ ಪಯಣ, ಮಾತಿನ ಮೆರವಣಿಗೆ, ಮನೋಸಂಘರ್ಷ, ಅನೇಕ ಕೃತಿಗಳನ್ನು, ಕೃಷಿಯನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಾಧ್ಯ ಆಗಲಿಕ್ಕೆ ಅನುಭವದ ಜೊತೆಗೆ ಅನುಭವ, ಪರಕಾಯ ಎಲ್ಲ ಅಂಶಗಳು ಮತ್ತು ಆಧುನಿಕ ದಿನಗಳಲ್ಲಿ ಶಿಕ್ಷಕರ, ಪಾಲಕರ, ಮಕ್ಕಳ ಮನೋವೈಜ್ಞಾನಿಕ ಪಲ್ಲಟಗಳ ಕುರಿತು ತುಂಬ ಸವಿಸ್ತಾರವಾದ ಮಾತುಗಳನ್ನು ನೀವು ಕೇಳಿದ್ದೀರಿ. ಪ್ರೊಫೆಸರ್ ಚಂದ್ರಗೌಡ ಕುಲಕರ್ಣಿಯವರ ಬದುಕು, ಬರಹ ಹೇಗೆ ಇವತ್ತಿನ ಆಧುನಿಕ ಶಿಕ್ಷಕರಿಗೆ, ಮಕ್ಕಳಿಗೆ, ಪಾಲಕರಿಗೆ ದಾರಿದೀಪವಾಗಬಹುದು ಅನ್ನೋದನ್ನು ಈ ಮಾತುಗಳಲ್ಲಿ ಕೇಳಿದ್ದೀರಿ. ಮತ್ತೆ ಇಂಥ ಮಾತುಗಳನ್ನು ಆಲಿಸುತ್ತಾ, ಮಾತನಾಡುತ್ತಾ ಸಾಗುತ್ತಲೇ ಇರೋಣ. ನಮಸ್ಕಾರ. ಶರಣು ಶರಣ.